ಎಲ್ರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಸಾಗರ್ ಎಚ್ ಎಂ ಸರ್ ಅವರು ಬಹಳ ಅದ್ಭುತವಾಗಿ ಹಲವು ಟಾಪಿಕ್ಗಳನ್ನು ಈ ಒಂದು ಎಕನಾಮಿಕ್ಸ್ನ ಮಹಾ ಮ್ಯಾರಥಾನ್ ಕ್ಲಾಸ್ನಲ್ಲಿ ನಡೆಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ತರಗತಿಗಳನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ. ಇಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಮತ್ತಿಷ್ಟು ಟಾಪಿಕ್ಗಳನ್ನು ಇಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕೃಷಿ ಅಭಿವೃದ್ಧಿ ಕೃಷಿಯಿಂದಲೇ ಭಾರತ ಇಲ್ಲಿವರೆಗೂ ಜೀವಂತವಾಗಿದೆ ಮತ್ತು ಇತರ ದೇಶಗಳಿಗೆ ಕೂಡ ಜೀವವನ್ನು ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಉಳುವ ಯೋಗಿಯೇ ನೋಡಲಿ ಪರ ಸೇವೆಯನ್ನು ಬಯಸದೆ ಸದಾ ತನ್ನ ಒಂದು ಕಷ್ಟ ಕಾರ್ಪಣ್ಯಗಳು ಎಷ್ಟೇ ಬಂದರೂ ಕೂಡ ಅದು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಜಾಗತಿಕವಾಗಿ ಆಗಿರ್ಬೋದು, ಮಾರುಕಟ್ಟೆ ಆಧಾರಿತ ಆಗಿರ್ಬೋದು, ಜೊತೆಗೆ ತನ್ನ ಕುಟುಂಬದಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಒಬ್ಬ ರೈತ ಹಲವು ಸಮಸ್ಯೆಗಳನ್ನು ತಾನು ಎದುರಿಸ್ಕೊಂಡು ಅವನೇನು ಮಾಡ್ತಾನೆ ಅಂದರೆ ಕೃಷಿ ಮಾಡ್ತಾನೆ. ಆ ಕೃಷಿ ಯಾವ ರೀತಿ ನಮ್ಮ ಅರ್ಥವ್ಯವಸ್ಥೆಯಲ್ಲಿ, ಆರ್ಥಿಕತೆಯಲ್ಲಿ ನಮ್ಮ ಒಂದು ದೇಶಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತದೆ, ಅಥವಾ ಯಾವ ರೀತಿ GST ಕೊಡುಗೆ ಕೊಡ್ತದೆ, ಯಾವ ರೀತಿ ದೇಶದ ಎಲ್ಲ ಜನರನ್ನು ಸಲುತ್ತದೆ ಅಂತಕ್ಕಂಥ ವಿಚಾರವನ್ನು ಎಕನಾಮಿಕ್ಸ್ ದೃಷ್ಟಿಯಿಂದ ನೋಡೋದಾದರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯು ಪ್ರಮುಖ ಪಾತ್ರವನ್ನು ಹೊಂದಿದೆ. ಹೌದು, ಯಾಕಂದರೆ ನಮ್ಮ ಒಂದು ಕೃಷಿ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ನಮ್ಮ ಭಾರತದ ದೇಶದ ಬೆನ್ನೆಲುಬು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ರೈತನನ್ನು ಹೇಳುವಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದರೆ ಆಹಾರ ಉತ್ಪಾದನೆಯು 1950-51 ಅಂದರೆ ಆರಂಭದ ದಿನಗಳಲ್ಲಿ 1950-51 ಇಸ್ವಿಯಲ್ಲಿ ಕ್ರಿಸ್ತ ಶಕ 52 ಮಿಲಿಯನ್ ಟನ್ನಿಂದ 2017-18ರಲ್ಲಿ 275 ಏನಪ್ಪ ಅಂತಂದರೆ ಮಿಲಿಯನ್ ಟನ್ಗೆ ಹೆಚ್ಚಾಗಿರ್ತಕ್ಕಂಥ, ಅಂದರೆ ಇಲ್ಲಿ ಗಣನೀಯವಾಗಿ ನಾವು ಇಂತಿಷ್ಟು ಶತಮಾನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಏರಿಕೆಯಾಗಿದೆ. ನಮ್ಮ ಒಂದು ಕೃಷಿ ಉತ್ಪಾದನೆಯಲ್ಲಿ ಏರಿಕೆಯಾಗಿರ್ತಕ್ಕಂಥ ಒಂದು ವಿಚಾರವನ್ನು ನೋಡ್ತೀವಿ. ಆ ಏರಿಕೆ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಹಲವಾರು ತಂತ್ರಜ್ಞಾನಗಳು, ಜೊತೆಗೆ ಭಾರತ ದೇಶದಲ್ಲಿ ಇರತಕ್ಕಂಥ ಒಂದು GST ವ್ಯವಸ್ಥೆ, ಜೊತೆಗೆ ಕೃಷಿಯಲ್ಲಿ ಇರ್ತಕ್ಕಂತಹ ಆ ಒಂದು ಸಂತೃಪ್ತಿ ಆ ರೈತರಿಗೆ ಕೊಡ್ತದೆ, ಜೊತೆಗೆ ಅವರ ಒಂದು ಕುಟುಂಬವನ್ನು ಕೂಡ ಸಲ್ಲುತ್ತದೆ. ಆ ಒಂದು ಕಾರಣದಿಂದಲೇ ರೈತರು ಆ ಒಂದು ಕೃಷಿಯನ್ನು ಮಾಡ್ತಾರೆ. ಜೊತೆಗೆ GDP ಮತ್ತು ಭಾರತದ ಕೃಷಿ ಅಭಿವೃದ್ಧಿ ಜೊತೆಗೆ ಎಕನಾಮಿಕ್ಸ್ಗೆ ತಮ್ಮದೇ ಆಗಿರ್ತಕ್ಕಂಥ ಗೊತ್ತಿಲ್ಲದೇನೆ ಏನಪ್ಪ ಅಂತಂದರೆ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಯಾರಾದರೂ ಅಥವಾ ಯಾವುದಾದ್ರೂ ಒಂದು ಸೆಕ್ಟರ್ ಇದ್ದರೆ ಅದು ಕೃಷಿ ಅಂತಕ್ಕಂಥದ್ದನ್ನು ಮಾತ್ರ ಇಲ್ಲಿ ನಾವು ಪರಿಗಣಿಸಬೇಕು ಅಥವಾ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾದರೆ ಭಾರತದ ಕೃಷಿಯ ರಾಷ್ಟ್ರದಲ್ಲಿ ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕದ ಅಭಿವೃದ್ಧಿಗೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆ ಒಂದು ಏನಂತಂದರೆ ಕಾರಣದಿಂದ ಇದನ್ನ ಭಾರತದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಎಂದು ಇದನ್ನ ಕೃಷಿಯನ್ನ ನಾವು ಪರಿಗಣನೆಯನ್ನ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ವಿವರಣೆ ನೀಡಲಾಗಿದೆ. ಇನ್ನು ಭಾರತದಲ್ಲಿ ಭೂ ಬಳಕೆಯ ಸ್ವರೂಪ ಹೆಂಗಿದೆ, ಭೂ ಬಳಕೆ ಯಾವ ರೀತಿ ಭೂ ಬಳಕೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಕೃಷಿ ಅಭಿವೃದ್ಧಿ ಅಂತಕ್ಕಂಥದ್ದು ಭಾರತ ಅರ್ಥವ್ಯವಸ್ಥೆಯಲ್ಲಿ ಒಂದು ಕೃಷಿಯ ಮಹತ್ವ ಯಾವ ರೀತಿ ಇದೆ, ಜೊತೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ 32,87,263 ಚದರ ಕಿಲೋಮೀಟರ್ ಭೂಮಿಯನ್ನು ಯಾವ ರೀತಿ ಹಂಚಿಕೆ ಮಾಡಿ ಅದನ್ನು ಏನಪ್ಪ ಅಂತಂದರೆ ಬಳಕೆ ಮಾಡ್ತಿದ್ದಾರೆ, ಯಾವ ಯಾವ ಉದ್ದೇಶಗಳಿಗಾಗಿ ಮತ್ತು ಯಾವ ಯಾವ ಬೆಳೆಗಳನ್ನಾಗಿರ್ಬೋದು, ಯಾವ ಯಾವ ರೀತಿ ಅಂದರೆ ಅತಿ ಹೆಚ್ಚು ಕೃಷಿ ಭೂಮಿ ಬಳಕೆಯಲ್ಲಿ ಇದ್ದರೆ, ಸದಾ ಬಳಕೆಯಲ್ಲಿದ್ದರೆ ಅಲ್ಲಿ ಅತಿ ಹೆಚ್ಚು ಉತ್ಪನ್ನ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಒಂದು ವೇಳೆ ಆ ಭೂಮಿ ಏನಾದರೂ ಭಾರತದಲ್ಲಿ ಆ ಒಂದು ಯಾವುದೇ ಒಂದು XYZ ಭೂಮಿ ಕಡಿಮೆ ಬಳಕೆ ಆಗ್ತಾ ಇದ್ರೆ ಅಲ್ಲಿ ಕಡಿಮೆ ಉತ್ಪಾದನೆ ಆಗುತ್ತೆ. ಇವೆಲ್ಲ ಸಾಮಾನ್ಯ ಅರ್ಥಶಾಸ್ತ್ರದ ಸಿದ್ಧಾಂತ. ಮುಂದೆ ನಿಮಗೆ ಹೇಳ್ತಾ ಹೋಗ್ತಾ ನಾನು ಅಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಭಾರತದ ಒಟ್ಟು ಭೂ ಪ್ರದೇಶ 329 ಮಿಲಿಯನ್ ಹೆಕ್ಟರ್ಗಳಲ್ಲಿ ಸಮೀಕ್ಷೆ ಮತ್ತು ಮಾಪನ ಮಾಡಿರುವಂತಹ ಪ್ರದೇಶ ಮರುಭೂಮಿ ಮತ್ತು ಬೆಟ್ಟಗುಡ್ಡಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು. ಓಕೆನಾ? ಇವಾಗ ಪ್ರಪಂಚದಲ್ಲಿ ನಾವು ಯಾವುದೇ ಒಂದು ದೇಶವನ್ನು ನೋಡಿದ್ರೆ ನಮ್ಮ ದೇಶ ನಮಗೆ ಶ್ರೇಷ್ಠ ಅನಿಸುತ್ತೆ. ಓಕೆನಾ? ಸರಿ, ನಮ್ಮ ದೇಶ ನಮಗೆ ಶ್ರೇಷ್ಠ ಅನಿಸ್ಲಿಕ್ಕೆ ಪರವಾಗಿಲ್ಲ. ಬಟ್ ವಿಶೇಷತೆ ಏನಂದ್ರೆ ಇವಾಗ ಆಸ್ಟ್ರೇಲಿಯಾ ಅಂತಕ್ಕಂಥ ಒಂದು ಖಂಡವನ್ನೇ ನಾವು ನೋಡೋದಾದ್ರೆ ಅಲ್ಲಿರ್ತಕ್ಕಂಥ ಹಲವಾರು ದೇಶಗಳನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಮತಟ್ಟಾಗಿರ್ತಕ್ಕಂಥ ಪ್ರದೇಶದ ದೇಶಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನಮ್ಮ ಭಾರತದಲ್ಲಿ ನಾವು ಭಾರತ ದೇಶವನ್ನು ನೋಡಿದಂತಹ ಸಂದರ್ಭದಲ್ಲಿ ಏನಂತ ಸಮೀಕ್ಷೆ ಅಥವಾ ಒಂದು ಮಾಪನ ಮಾಡಿರುವಂತಹ ಒಂದು ಸಂದರ್ಭದಲ್ಲಿ ಮರುಭೂಮಿ ಮತ್ತು ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ 329 ಮಿಲಿಯನ್ ಹೆಕ್ಟರ್ಗಳಲ್ಲಿ ಏನಪ್ಪಾ ಅಂತಂದರೆ ನಮಗೆ ಭಾರತ ದೇಶದಲ್ಲಿ ಕಾಣುವಂಥದ್ದು ನಾವು ಕಾಣ್ತೇವೆ. ಯಾಕೆಂದರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಭಾರತ ದೇಶವನ್ನು ನಾವು ಸುಮ್ಮನೆ ಒಂದು ಮ್ಯಾಪ್ ರೀತಿಯಲ್ಲಿ ಒಂದು ಡ್ರಾಯಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಜಸ್ಟ್ ಒಂದು ಇಮ್ಯಾಜಿನೇಷನ್ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಈ ಒಂದು ಭಾಗದಲ್ಲಿ ಏನಿಪ್ಪ ಇದೆ ಅಂತಕ್ಕಂಥ ಬಹಳಷ್ಟು ಸೂಕ್ಷ್ಮವಾಗಿ ತಾವು
ತಾವು ಗಮನಿಸಬೇಕು. ಈ ಭಾಗದಲ್ಲಿ ಬಹುಶಃ ತಮಗೆ ಮರುಭೂಮಿ ಅಂತಕ್ಕಂಥ ಮತ್ತು ಜೊತೆಗೆ ಇಲ್ಲಿಯೇ ಅನೇಕ ಬೆಟ್ಟ ಗುಡ್ಡಗಳು ಪ್ರಸ್ಥಭೂಮಿಗಳು ಎಲ್ಲವೂ ಕೂಡ ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಕಾಣ್ತಾ ಹೋಗ್ತವೆ. ಈಚೆ ಕಡೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಅಂತಕ್ಕಂಥ ಸಾಗರಗಳು, ಸಮುದ್ರಗಳು ಇರತಕ್ಕಂಥದ್ದು ತಮಗೆ ಕಾಣಿಸ್ತಾ ಹೋಗ್ತವೆ. ಜೊತೆಗೆ ಇಲ್ಲಿ ಕರ್ನಾಟಕದಲ್ಲಿ ಬಂದ ಮಲೆನಾಡು ಪ್ರದೇಶ, ಮಲೆನಾಟದಲ್ಲಿ ಉತ್ತರ ಮಲೆನಾಡು, ಜೊತೆಗೆ ಉತ್ತರದ ಒಂದು ಮೈದಾನ, ದಕ್ಷಿಣದ ಮೈದಾನ ಅಂತಕ್ಕಂಥ ವಿಚಾರ ನೋಡ್ತೀವಿ. ಮಹಾರಾಷ್ಟ್ರದಲ್ಲಿ ಅನೇಕ ಬೆಟ್ಟ ಗುಡ್ಡಗಳು ನೋಡ್ತೇವೆ. ಬಹಳಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಪ್ರದೇಶ ನಮ್ಮ ಭಾರತ ದೇಶ. ಜೊತೆಗೆ ಭಾರತದ ಉತ್ತರದ ತುದಿಯಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಮಂಜು ಗುಡ್ಡೆಗಳು ಇದಾವೆ. ಜೊತೆಗೆ ಹಿಮಾದ್ರಿ ಅಂತಕ್ಕಂಥ ಒಂದು ಬೆಟ್ಟಗಳ ಒಂದು ಸರಣಿ ಇರತಕ್ಕಂಥದ್ದು. ಈ ರೀತಿಯಾಗಿ ಇಲ್ಲಂತೂ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಏನು ಕರಿತೀವಿ ಈಶಾನ್ಯ ಒಂದು ಭಾಗದಲ್ಲಿ, ಆ ಒಂದು ಈಶಾನ್ಯ ಭಾಗದಲ್ಲಿ ಅನೇಕ ಒಂದು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಮತ್ತು ಈ ಕಡೆ ಬಂದರೆ ಮರುಭೂಮಿ ಅಂತಕ್ಕಂಥ ಹಲವು ಒಂದು ಏನಪ್ಪಾ ಅಂತಂದ್ರೆ ವೈಶಿಷ್ಟ್ಯವಾಗಿರ್ತಕ್ಕಂಥ ಭಾರತ ದೇಶ 329 ಮಿಲಿಯನ್ ಹೆಕ್ಟರ್ನಲ್ಲಿ ಮರುಭೂಮಿ ಮತ್ತು ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ನಮ್ಮ ಭಾರತ ದೇಶ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ ರೀತಿ ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು ಭೂಮಿಯನ್ನು ಡಿವೈಡೇಷನ್ ಮಾಡಿದ್ದಾರೆ ಅಂತಕ್ಕಂಥ ಮತ್ತು ಎಷ್ಟು ಶೇಕಡಾವಾರು ಹೆಕ್ಟರ್ಗಳಲ್ಲಿ ಅಂತಕ್ಕಂಥದ್ದನ್ನು ನೋಡೋದಾದರೆ ಇದು ಶಾಂಪಲ್ ಆಗಿ ತಾವು ಸ್ಕ್ರೀನ್ಶಾಟ್ ಅನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಯಾಕಂದರೆ ಬಹಳಷ್ಟು ನೆನಪು ಇಟ್ಟುಕೊಳ್ಳಲಿಕ್ಕೆ ಬಹಳಷ್ಟು ಕ್ಲಿಷ್ಟಕರ ಆಗ್ತದೆ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವ ಭೂಮಿಯಲ್ಲಿ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನು ನೀವು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಓಕೆನಾ? ಈ ಡಾಟಾನೇ ನೀವು ನೆನಪಿನಲ್ಲಿ ಇಟ್ಕೋಬೇಕಂತ ಏನು ಕಾಯ್ದೆ ಇಲ್ಲ. ಓಕೆನಾ? ಹಾಗಾದರೆ ಇಲ್ಲಿ ನಾವು ಏನು ನೋಡಬೇಕಾಗಿರತಕ್ಕಂಥ ವಿಚಾರ ಅಂದರೆ ಭೂ ಬಳಕೆಯ ಉದ್ದೇಶಗಳು, ಅಂದರೆ ಯಾವ್ಯಾವ ಒಂದು ಭೂ ಬಳಕೆಗಳನ್ನು ನಾವು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ನೋಡಿದರೆ ಒಟ್ಟು ಭೂ ವಿಸ್ತೀರ್ಣ ಎಷ್ಟಿದೆ ಅಂದರೆ 328.73 ಅಂದರೆ 329 ಸಮಥಿಂಗ್ ಬರುತ್ತೆ. 329 ಅಂತಾನೆ ತಿಳ್ಕೊಳ್ಳಿ ಹೆಚ್ಚು ಹೆಕ್ಟರ್ ಅಷ್ಟು ಒಂದು ಭೂ ಪ್ರದೇಶ ಇದೆ. ಅಂದರೆ ಶೇಕಡಾವಾರು 100. ಈ 100% ಶೇಕಡಾವಾರನ್ನು ಯಾವ್ಯಾವ ಉದ್ದೇಶಗಳಾಗಿ ನಾವು ಡಿವೈಡೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಭೂ ಬಳಕೆಯ ಉದ್ದೇಶ ನಮ್ಮದು ಯಾವುದಿದೆ ಏನಪ್ಪ ಅಂತಂದರೆ ಮಾಪನ ಮಾಡಿದ ಪ್ರದೇಶ 305.69 ಅಂದರೆ 92.9% ಮಾತ್ರ ನಮ್ಮ ಒಂದು ಭಾರತ ದೇಶದ ಗಡಿಯನ್ನು ನಾವು ಮಾಪನವನ್ನು ಮಾಡಿದೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದರೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ 43% ಇದೆ ಅಂತಕ್ಕಂಥದ್ದನ್ನು ತಾವು ಇಲ್ಲಿ ಗಮನಿಸಬೇಕು. ಮತ್ತು ನಿವ್ವಳ ಬಿತ್ತನೆಯ ಪ್ರದೇಶ 42% ಅಂದರೆ 140.80 ಇದೆ. ಹಾಗಾದರೆ ಒಟ್ಟು ಬಿತ್ತನೆ ಪ್ರದೇಶ 195.24 ಒಟ್ಟು ಬಿತ್ತನೆ ಪ್ರದೇಶ ಮತ್ತು ನಿವ್ವಳ ಸರಾಸರಿ ಪ್ರದೇಶ 65% ಇದೆ. ಹಾಗಾದರೆ ನಾವು ಇಲ್ಲಿ ಒಂದು ಡಾಟಾವನ್ನು ನಾವಿಲ್ಲಿ ಮಾತ್ರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಏನಪ್ಪಾ ಅಂತಂದ್ರೆ ನಿವ್ವಳ ಬಿತ್ತನೆ ಮತ್ತು ಒಟ್ಟು ಬಿತ್ತನೆ ಭೂ ಪ್ರದೇಶ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಒಟ್ಟು ಬಿತ್ತನೆ ಭೂ ಪ್ರದೇಶ ಅಂದ್ರೆ ನಿವ್ವಳ ಬಿತ್ತನೆ ಭೂ ಪ್ರದೇಶ ಅಂದ್ರೂ ಒಂದೇ. ಓಕೆನಾ? ಇಲ್ಲಿ ಈ ಒಂದು ನಿವ್ವಳ ಬಿತ್ತನೆಯ ಭೂ ಪ್ರದೇಶ 140.80% ಅಷ್ಟು ಏನು ಮಿಲಿಯನ್ ಹೆಕ್ಟರ್ನಷ್ಟಿದೆಯಾ ಆ ಒಂದು ಭೂ ಬಳಕೆಯ ಉದ್ದೇಶಕ್ಕಾಗಿಯೇ ನಮ್ಮ ಭಾರತದಲ್ಲಿರ್ತಕ್ಕಂತಹ ಭೂ ಬಳಕೆಯ ಪ್ರದೇಶ ಅತಿ ಹೆಚ್ಚಾಗಿ ಬಳಕೆ ಆಗುತ್ತದೆ ಮತ್ತು ಆಗಿದೆ ಅಂತಕ್ಕಂಥದ್ದು ತಾವು ಇಲ್ಲಿ ಗಮನವನ್ನು ನೀಡಬೇಕು. ಹಾಗಾದರೆ ನಿವ್ವಳ ಬಿತ್ತನೆ ಮಾಡಿದ ಪ್ರದೇಶ ಅಂತಕ್ಕಂಥದ್ದು ವಿಚಾರವನ್ನು ಇಲ್ಲಿ ನಾವು ನೋಡೋದಾದರೆ ಕಂಪ್ಲೀಟ್ ಆಗಿ ಇದು ಒಂದು ವರ್ಷಾವಧಿಯಲ್ಲಿ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿದ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿ ನಿಗದಿಯಾಗಿರುತ್ತೆ. ಜೊತೆಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಬಿತ್ತನೆಯ ಬೀಜಗಳು ಕೂಡ ನಿರ್ದಿಷ್ಟವಾಗಿರ್ತವೆ. ಅಂದ್ರೆ ಇಲ್ಲಿ ಬಹುವಾರ್ಷಿಕ ಬೆಳೆಗಳು ಇಲ್ಲಿ ಪರಿಗಣೆಗೆ ಬರುತ್ತವಾ ಅಥವಾ ಇಲ್ವಾ ಅಂತಕ್ಕಂಥ ನಿಮಗೆ ಬಹುಶಃ ಪ್ರಶ್ನೆ ಬರಬಹುದು. ಇಲ್ಲಿ ಬಹುವಾರ್ಷಿಕ ಬಿತ್ತನೆಯ ಪ್ರದೇಶ ಅಥವಾ ಬೆಳೆಗಳು ಇಲ್ಲಿ ಪರಿಗಣೆ ಆಗೋದಿಲ್ಲ. ಓಕೆನಾ? ಇದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಇನ್ನು ನಿವ್ವಳ ಬಿತ್ತನೆ ಮಾಡಿದ ಪ್ರದೇಶ ಏನಂತಕ್ಕಂಥ ಒಂದು ವರ್ಷಾವಧಿಯಲ್ಲಿ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿದ ಪ್ರದೇಶಗಳನ್ನು ಒಳಗೊಂಡಿದೆ. ಇದರಲ್ಲಿ ಒಂದು ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ ಒಮ್ಮೆ ಬಿತ್ತನೆ ಮಾಡಿದ ಪ್ರದೇಶ ಒಮ್ಮೆ ಮಾತ್ರ ಬಿತ್ತನೆಯನ್ನು ಮಾಡಬೇಕು. ಹಾಗಾದರೆ ಈಗ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅನ್ಕೋತೀನಿ. ಇಲ್ಲಿ ಬಹುವಾರ್ಷಿಕ ಬೆಳೆಗಳನ್ನು ಪರಿಗಣನೆ ಮಾಡೋದಿಲ್ಲ ಅಂತಕ್ಕಂಥ ವಿಚಾರ ಗೊತ್ತಿರಲಿ. ಅಂದ್ರೆ 140.80 ಮಿಲಿಯನ್ ಹೆಕ್ಟರ್ನಷ್ಟು ಒಟ್ಟು ಬಿತ್ತನೆ ಮಾಡಿದ ಪ್ರದೇಶ 195.24 ಮಿಲಿಯನ್ ಹೆಕ್ಟರ್ನಷ್ಟು ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಟ್ಟು ಬಿತ್ತನೆ ಭೂ ಪ್ರದೇಶವನ್ನ ಇಲ್ಲಿ ನಾವು ನೋಡಬಹುದು. ಅಂದ್ರೆ ನಮ್ಮ ಭಾರತ ದೇಶದ ಭೂ ಪ್ರದೇಶವನ್ನ ಡಿವೈಡೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಭೂ ಬಳಕೆಯ ಉದ್ದೇಶ ಯಾವುದಿದೆ ಅಂದ್ರೆ ನಿವ್ವಳ ಬಿತ್ತನೆ ಮಾಡಿದ ಪ್ರದೇಶವೇ ಅತಿ ಹೆಚ್ಚು ಭೂ ಬಳಕೆಯನ್ನ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಉದ್ದೇಶದ ಭೂ ಭಾಗ ಆಗಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ ಭೂ ಸುಧಾರಣಾ ಕ್ರಮಗಳು ಅಂತಕ್ಕಂಥ ವಿಚಾರ. ಕೃಷಿಯಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸುವ ಸಲುವಾಗಿ ಭಾರತ ಸರ್ಕಾರವು ಹಲವಾರು ಭೂ ಸುಧಾರಣೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ. ಓಕೆನಾ? ಹೌದು,
ಭಾರತ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳಿಂದಲೂ ಕೂಡ ಅಥವಾ ಅದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಅನೇಕ ಗೇಣಿ ಪದ್ಧತಿ ಇದ್ದಾಗಲಿಂದನೂ ಕೂಡ ಪದ್ಧತಿ ಇದ್ದಾಗಲಿಂದನೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅನೇಕ ಒಂದು ಭೂ ಸುಧಾರಣಾ ಕ್ರಮಗಳನ್ನು ಇಲ್ಲಿ ಜಾರಿಗೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ಒಂದು ಭೂ ಸುಧಾರಣಾ ಕಾಯ್ದೆಗಳು ಅಥವಾ ಆ ಒಂದು ನಿಯಮಗಳು ಅಥವಾ ಕಾರ್ಯಕ್ರಮಗಳು ಇದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದ್ರೆ ಗೇಣಿ ಪದ್ಧತಿ ಸುಧಾರಣೆ ಅಂತಕ್ಕಂಥ ವಿಚಾರ. ಇಲ್ಲಿ ಭೂ ಮಾಲೀಕರು ಯಾರು ಹೆಚ್ಚು ಗೇಣಿಯನ್ನ ವಿಧಿಸುವ ಮೂಲಕ ರೈತರನ್ನ ಏನಪ್ಪಾ ಅಂತಂದ್ರೆ ಶೋಷಣೆ ಮಾಡ್ತಾ ಇದ್ರು. ಓಕೆನಾ, ಅತಿ ಹೆಚ್ಚು ಗೇಣಿಯನ್ನ ನೀಡ್ತಾ ಇದ್ರು. ಆ ಒಂದು ಉಳುಮೆ ಮಾಡುವಂತಹ ರೈತರಿಗೆ ಅವರು ಅತಿ ಹೆಚ್ಚು ಲಾಭವನ್ನ ಪಡೆದುಕೊಂಡು ಮನೆಯಲ್ಲೇ ಇರ್ತಿದ್ರು. ಅವರು ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇರಲ್ಲ. ಬಟ್ ಕೆಲಸ ಮಾಡೋರು ಯಾರು? ಗೇಣಿ ಕೊಡುವಂತಹ ರೈತರು. ಬಟ್ ಆ ಗೇಣಿ ಇರ್ತಕ್ಕಂಥ ಜಮೀನು ಯಾರ್ದಂದ್ರೆ ಆ ಜಮೀನ್ದಾರ್ ಅಂದ್ರೆ ಯಾರು? ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂತಾ ಇರ್ತಕ್ಕಂಥ ನಾಲಾಯಕ್ ಅವ್ರದ್ದು. ಓಕೆನಾ, ಹಾಗಾದ್ರೆ ಇಲ್ಲಿ ಗೇಣಿ ಪದ್ಧತಿಯಲ್ಲಿ ಸುಧಾರಣೆ ತರಲು ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡಿದೆ. ಅವುಗಳೆಂದರೆ ಗೇಣಿ ನಿರ್ಧಾರ ಏನಪ್ಪಾ ಅಂತಂದ್ರೆ ಗೇಣಿ ನಿರ್ಧಾರ ಮಾಡುವುದು, ಗೇಣಿ ಹಕ್ಕಿನ ಭದ್ರತೆ. ಗೇಣಿಯನ್ನ ನಿರ್ಧಾರ ಮಾಡಬೇಕು. ಇಂತಿಷ್ಟೇ ಗೇಣಿ ಅಂದ್ರೆ ರೆಂಟ್. ಒಂದು ವರ್ಷಕ್ಕೆ ನೀನು ಬಿತ್ತನೆ ಮಾಡಪ್ಪ, ಇದು ನನ್ನ ಜಮೀನು ಐತಿ, ಈ ಜಮೀನಿಗೆ ನೀನು ಇಂತಿಷ್ಟು ಏನಪ್ಪಾ ಅಂತಂದ್ರೆ ಆ ಸುಂಕವನ್ನ ಅಥವಾ ಆ ಪಾವತಿ ಮಾಡಬೇಕಾಗುತ್ತೆ. ಅಲ್ಲಿ ಬಂದಿರತಕ್ಕಂಥ ಆ ಬೆಳೆಗಳ ಹಂಚಿಕೆ ಆಗಿರ್ಬೋದು ಅಥವಾ ದುಡ್ಡಿನ ಹಂಚಿಕೆ ಕೂಡ ಆಗಿರ್ಬೋದು ಅಥವಾ ಅದಕ್ಕೆ ಹಾಕುವಂತ ಎಲ್ಲ ಬಂಡವಾಳದ ಹಂಚಿಕೆ ಕೂಡ ಆಗಿರ್ಬೋದು. ಎಲ್ಲವೂ ಕೂಡ ಸಮನಾಗಿರಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನ ಗೇಣಿ ನಿರ್ಧಾರ ಮಾಡುವುದು ಅಂತಕ್ಕಂಥ ವಿಚಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಗೇಣಿ ಹಕ್ಕಿನ ಭದ್ರತೆಯನ್ನ ಒದಗಿಸುವುದು ಅಂದ್ರೆ ಗೇಣಿಯ ಹಕ್ಕು. ಇವೆಲ್ಲ ಮೂರು ಹಕ್ಕುಗಳನ್ನ ಯಾರು ನಿರ್ಧರಿಸಬೇಕು? ಗೇಣಿ ಕೊಟ್ಟವನ ಅಥವಾ ಗೇಣಿ ನಡೆಸಿಕೊಂಡು ಹೋಗುವವನ ಅಂತಕ್ಕಂಥ ಪ್ರಶ್ನೆ ಬಂದಿರಬಹುದು ನಿಮಗೆ ಬಹುಶಃ. ಹಾಗಾದ್ರೆ ಇಲ್ಲಿ ಗೇಣಿ ಹಕ್ಕಿನ ಭದ್ರತೆ ಯಾರಿಗೆ ನೀಡಲಾಗುತ್ತದೆ ಅಂತಕ್ಕಂಥ ವಿಚಾರವನ್ನು ನೋಡಿದರೆ ಆ ಒಂದು ಉಳುಮೆ ಮಾಡುವಂತಹ ರೈತನಿಗೆ ನೀಡುವಂತಹ ಒಂದು ಉದ್ದೇಶ ಮತ್ತು ಒಂದು ಪ್ರಸ್ತಾಪವನ್ನ ಸರ್ಕಾರ ಆ ದಿನ ಮಾಡುತ್ತೆ. ಬಟ್ ಅದು ನಿಜವಾಗ್ಲೂ ಕೂಡ ಚಾಲ್ತಿಯಲ್ಲಿ ಬರಲಿಲ್ಲ. ಯಾಕೆಂದ್ರೆ ಭಾರತ ದೇಶದಲ್ಲಿ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ 200 ವರ್ಷ ಭಾರತ ದೇಶವನ್ನು ಆಳಿರ್ತಕ್ಕಂಥ ಬ್ರಿಟಿಷರೇ ನಮ್ಮ ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ಜನರ ಮೇಲೆ ತಮ್ಮನ್ನು ತಾವೇ ಜಗಳ ಆಡುವ ರೀತಿಯಲ್ಲಿ ಮಾಡಿಬಿಟ್ಟು ಅವರಲ್ಲೇ ಕೆಲವೊಬ್ಬರನ್ನ ತಮ್ಮ ಒಂದು ಮುಖಂಡರಾಗಿ ನೇಮಿಸಿಕೊಂಡು ತಮ್ಮವರನ್ನೇ ಹಾಳು ಮಾಡಲು, ತಮ್ಮವರನ್ನೇ ಏನಪ್ಪಾ ಅಂತಂದ್ರೆ ಶೋಷಣೆಯನ್ನ ಮಾಡಲು ಅನೇಕ ನಮ್ಮಲ್ಲಿರ್ತಕ್ಕಂತಹ ಜಮೀನ್ದಾರರನ್ನ ಸೃಷ್ಟಿ ಮಾಡಿ ಅವರು ಮೇಲ್ ಕುತ್ಕೊಂಡು ರಾಜ್ಯವನ್ನ ಆಳ್ತಾ ಇದ್ರು. ಅದೇ ರೀತಿ ಇಲ್ಲಿಯೂ ಕೂಡ ನಮ್ಮ ರೈತರನ್ನ ಶೋಷಣೆ ಮಾಡಲಿಕ್ಕೆ ನಮ್ಮಲ್ಲೇ ಒಬ್ಬರನ್ನ ನೇಮಿಸಿಬಿಟ್ಟು ಅವರ ಮೂಲಕವೇ ಅತಿ ಹೆಚ್ಚಿನ ಸುಂಕವನ್ನ ಪಾವತಿ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿತ್ತು. ಬಟ್ 100% ಇದು ಚಾಲ್ತಿಗೆ ಬರಲಿಲ್ಲ. ಯಾವುದು ಗೇಣಿ ಹಕ್ಕಿನ ಭದ್ರತೆ ಒದಗಿಸುವಂಥದ್ದು 100% ಚಾಲ್ತಿಗೆ ಬರಲಿಲ್ಲ. ಓಕೆ, ಇನ್ನು 3ನೇ ಪಾಯಿಂಟ್ಸ್ ಏನಿದೆ ಅಂತಕ್ಕಂಥದ್ದನ್ನು ಭೂ ಒಡೆತನದ ಹಕ್ಕು ನೀಡುವುದು ಅಂದರೆ ಉಳುವವನೇ ಭೂಮಿಯ ಒಡೆಯನನ್ನಾಗಿ ಮಾಡುವುದು. ಬಟ್ ಇದು ನಿಜವಾಗ್ಲೂ ಬಂದಿರತಕ್ಕಂಥದ್ದು ನಮ್ಮ ಡಿ ದೇವರಾಜ್ ಅರಸ್ರವರು ಮಾಡಿರ್ತಕ್ಕಂಥ ಕಾಯ್ದೆಗಳ ಮೂಲಕ. ಅಲ್ಲಿವರೆಗೂ ಇದು ಸಂಪೂರ್ಣವಾಗಿ ಚಾಲ್ತಿಗೆ ಬಂದಿಲ್ಲ. ಇನ್ನೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಇದು ಚಾಲ್ತಿಯಲ್ಲಿ ಇಲ್ಲ. ಜೊತೆಗೆ ಇದರ ಹೆಸರೇ ಇಲ್ಲ. ಓಕೆನಾ, ಇನ್ನ ಜಯಪ್ರಕಾಶ್ ಮಿಷನ್ ಅಂತಕ್ಕಂಥದ್ದು ಈ ಸಂಸ್ಥೆಯನ್ನ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥದ್ದು. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಜಯಪ್ರಕಾಶ್ ಮಿಷನ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿದೆ. ಇದನ್ನ ನೋಟ್ ಮಾಡಿಕೊಳ್ಳಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ಇದರ ಪ್ರಮುಖ ಉದ್ದೇಶ ಭೂ ಸುಧಾರಣೆಯನ್ನ ಮಾಡುವುದು ಮತ್ತು ನಿರುಪಯುಕ್ತ ಭೂಮಿಯನ್ನ ಉನ್ನತೀಕರಿಸಲು ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನ ಆ ಗೋಷ್ಠಿಯನ್ನ ಈ ಒಂದು ಜಯಪ್ರಕಾಶ್ ಮಿಷನ್ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆಯಾಗಿ ಇದು ತನ್ನ ಒಂದು ಸಂಕೋಲೆಯನ್ನ ಹೊರಡಿಸ್ತದೆ. ಏನಂತ? ಭೂ ಸುಧಾರಣೆಯನ್ನ ಮಾಡುವುದು, ಭೂಮಿಯನ್ನ ಸುಧಾರಣೆ ಮಾಡಬೇಕು, ತಾಂತ್ರಿಕತೆಯನ್ನ ಅಳವಡಿಸಿಕೊಳ್ಳಬೇಕು, ಜೊತೆಗೆ ಭೂಮಿಯನ್ನ ಅತ್ಯಂತ ಸುಧಾರಣೆಯುತವಾಗಿರಬೇಕು. ಜೊತೆಗೆ ಆ ಒಂದು ಭೂಮಿ ಏನಿದೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ, ನೀರು, ಅನೇಕ ಸಾರಿಗೆ ಸಂಪರ್ಕಗಳು, ಸವಲತ್ತುಗಳನ್ನು ಒದಗಿಸುವಂತಹ ಸಮಗ್ರ ಒಂದು ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಸುಧಾರಣೆ ಮಾಡುವುದು ಅಂತಕ್ಕಂಥದ್ದು, ಭೂ ಸುಧಾರಣೆ ಮಾಡುವುದು ಅಂತಕ್ಕಂಥ ವಿಚಾರ ಒಳಗೊಂಡಿರ್ತಕ್ಕಂಥದ್ದು. ಮತ್ತು ನಿರುಪಯುಕ್ತ ಭೂಮಿಯನ್ನ ಉನ್ನತೀಕರಿಸಬೇಕು ಅಂದ್ರೆ ಗುಡ್ಡಗಾಡು ಪ್ರದೇಶಗಳನ್ನ ಉಳುಮೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನಾಗಿ ರೂಪಣೆ ಮಾಡಬೇಕು ಅಂತಕ್ಕಂಥ. ಇನ್ನ ಭೂ ದಾಖಲೆಗಳ ಗಣನೀಕರಣ ಅಂತಕ್ಕಂಥದ್ದು. ಭೂ ದಾಖಲೆಗಳ ಗಣನೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಕೂಡ ಗೇಣಿ ಪದ್ಧತಿಯಲ್ಲಿ ಸುಧಾರಣೆಯನ್ನ ತರಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು
ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ಭೂ ದಾಖಲೆಗಳ ಗಣಕೀಕರಣ ಅಂದರೆ ಈ ಯೋಜನೆಯನ್ನು 1988-89ರಲ್ಲಿ ಕೇಂದ್ರ ಸರ್ಕಾರವು 8 ಜಿಲ್ಲೆಗಳಲ್ಲಿ ಇದನ್ನು ಜಾರಿಗೆ ಮಾಡ್ತದೆ. ಕೇಂದ್ರ ಸರ್ಕಾರ 8 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಜಾರಿಯನ್ನು ಮಾಡ್ತದೆ. ಜೊತೆಗೆ ಈ ಯೋಜನೆಯನ್ನು ರಾಷ್ಟ್ರಾದ್ಯಂತ ಏನು ಮಾಡ್ತಾರೆ ಅಂದರೆ ವಿಸ್ತರಣೆಯನ್ನು ಮಾಡ್ತಾರೆ. 8 ಜಿಲ್ಲೆಗಳಲ್ಲಿ ಆರಂಭದಲ್ಲಿ 1988-89ರಲ್ಲಿ ಜಾರಿಗೆ ಮಾಡಿಬಿಟ್ಟು ತದನಂತರ ರಾಷ್ಟ್ರಾದ್ಯಂತ ವಿಸ್ತರಣೆಯನ್ನು ಮಾಡ್ತಾರೆ. ಅಂದರೆ ಗಣಕೀಕರಣ ಅಂದರೆ ಭೂ ದಾಖಲೆ, ಇವಾಗ ಭೂ ದಾಖಲೆಗಳೆಲ್ಲ ಆಗಿರ್ತಕ್ಕಂಥ ಪಾಣಿ ಆಗಿರ್ಬೋದು, ರಿಜಿಸ್ಟರ್ ಕಾಪಿಗಳಾಗಿರ್ಬೋದು, ಜೊತೆಗೆ ಖಾತಾ ಒಂದು ಡಿವೈಡೇಷನ್ ಪ್ರತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಗಣಕೀಕರಣ ಆಗಿರ್ಬೇಕು. ಅಂದರೆ ಯಾವುದೋ ಅಜ್ಜನ ಕಾಲದಲ್ಲಿ ಸಹಿ ಮಾಡಿದ್ದು ಕಾಪಿ, ಅರ್ಧಂಬರ್ಧ ಮಡಚಿರೋ ಕಾಪಿ, ಹರಿದಿರೋ ಕಾಪಿ, ಅಥವಾ ಅವು ಯಾವುದೋ ಹಳೆಯ ಕಾಲದ ಫೇಜ್ಗಳೆಲ್ಲ ತಂದುಬಿಟ್ಟು ಈ ನಮ್ಮ ಭೂ ಪ್ರದೇಶದಿಂದ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದನ್ನು ಗಣಕೀಕರಣ ಮಾಡಬೇಕು, ಅದನ್ನು ಕಂಪ್ಯೂಟರೈಸ್ ಮಾಡಬೇಕು, ಅಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಗೇಣಿ ಒಂದು ಸುಧಾರಣೆ ಕಾರ್ಯಕ್ರಮದಲ್ಲಿ ಇದನ್ನು ಬಹಳಷ್ಟು ಪ್ರಮುಖವಾಗಿ ನಿರ್ವಹಣೆಯನ್ನು ನಮ್ಮ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವೂ ಕೂಡ ತನ್ನ ಒಂದೊಂದಿಗೆ ಕೈ ಜೋಡಿಸಿರ್ತಕ್ಕಂಥದ್ದು. ಈಗಲೂ ಕೂಡ ಈ ಒಂದು ಕಾಯ್ದೆಯ ಹಲವು ಅವಶೇಷಗಳು ಅಥವಾ ಹಲವು ವಿಚಾರಗಳು, ಹಲವು ಕಾರ್ಯಕ್ರಮಗಳು ಚಾಲ್ತಿಯಲ್ಲಿ ಇದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿ. ಇನ್ನು ಕೃಷಿ ಹಿಡುವಳಿಯ ವರ್ಗೀಕರಣ. ಕೃಷಿ ಹಿಡುವಳಿಯನ್ನು ಮುಖ್ಯವಾಗಿ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಓಕೆನಾ? ಕೃಷಿ ಹಿಡುವಳಿಗಳನ್ನು 4 ಭಾಗಗಳ ವಿಂಗಡಣೆ ಮಾಡೋದಲ್ಲ. ಅತಿ ಸಣ್ಣ ಹಿಡುವಳಿಗಳು, ಆಮೇಲೆ ಸಣ್ಣ ಹಿಡುವಳಿಗಳು, 3ನೇದು ಮಧ್ಯಮ ಹಿಡುವಳಿಗಳು, 4 ದೊಡ್ಡ ಹಿಡುವಳಿಗಳು ಅಂತಕ್ಕಂಥಬಿಟ್ಟು 4 ರೀತಿ ಕೃಷಿ ಹಿಡುವಳಿಗಳನ್ನು ವರ್ಗೀಕರಣ ಮಾಡ್ತಾರೆ. ಹಾಗಾದರೆ ಇಲ್ಲಿ ಅತಿ ಸಣ್ಣ ಹಿಡುವಳಿಗಳು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವು ನೋಡೋದಾದರೆ 1 ಹೆಕ್ಟರ್ಗಿಂತ ಏನಪ್ಪಾ ಅಂತಂದರೆ ಕಡಿಮೆ ಗಾತ್ರ ಹೊಂದಿರುವ ಹಿಡುವಳಿಗಳನ್ನು ಅತಿ ಸಣ್ಣ ಹಿಡುವಳಿಗಳು ಅಂತ ಕರೀತಾರೆ. 1 ಹೆಕ್ಟರ್ ಅಂದರೆ ಎಷ್ಟು? 1 ಹೆಕ್ಟರ್ ಅಂದರೆ 2.14 ಎಕರ್ಸ್. ಅತಿ ಸಣ್ಣ ಹಿಡುವಳಿಗಳು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕರಿತೀವಿ. ಅಂದರೆ 1 ಹೆಕ್ಟರ್ಗಿಂತ ಏನಪ್ಪಾ ಅಂತಂದರೆ ಅದು ಕಡಿಮೆ ಒಂದು ಭೂ ಪ್ರದೇಶ ಒಳಗೊಂಡಿರ್ತಕ್ಕಂಥ ಒಂದು ಹಿಡುವಳಿ ಅಂದರೆ ಜಾಗ, ಆ ಒಂದು ಪ್ರದೇಶ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ? 59% ಹಿಡುವಳಿಗಳು ಅತಿ ಸಣ್ಣ ಹಿಡುವಳಿಗಳು ಆಗಿರ್ತಕ್ಕಂಥವು ಅಂತಕ್ಕಂಥ ನೋಡ್ತೀವಿ. ಇನ್ನು ಸಣ್ಣ ಹಿಡುವಳಿಗಳು ಅಂದರೆ ಇವು 1ರಿಂದ ಏನಪ್ಪಾ ಅಂತಂದರೆ 4 ಹೆಕ್ಟರ್ಗಳವರೆಗೆ ಗಾತ್ರವನ್ನು ಹೊಂದಿರುವ ಹಿಡುವಳಿಗಳಾಗಿರ್ತಕ್ಕಂಥದ್ದು. 1ರಿಂದ 4 ಹೆಕ್ಟರ್ಗಳವರೆಗೆ ಏನಪ್ಪಾ ಅಂತಂದರೆ ತಮ್ಮ ಒಂದು ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ 1ರಿಂದ 4 ಹೆಕ್ಟರ್ ಇದು ಹೆಚ್ಚಾ ಅಥವಾ ಕಡಿಮೆನಾ? ಕಡಿಮೆ. ಓಕೆನಾ? 1ರಿಂದ 4 ಹೆಕ್ಟರ್ಗಿಂತ ಕಡಿಮೆ ಇರ್ತಕ್ಕಂಥ ಒಂದು ಗಾತ್ರ ಹೊಂದಿರುವ ಹಿಡುವಳಿಗಳನ್ನು ಏನು ಮಾಡ್ತೀವಪ್ಪ ಅಂತಂದರೆ ನಾವು ಅತಿ ಸಣ್ಣ ಹಿಡುವಳಿಗಳು ಅಂತಕ್ಕಂಥ ಒಂದು ವಿಚಾರವನ್ನು ನೋಡ್ತೀವಿ. ಹಾಗಾದರೆ ಇಲ್ಲಿ ಮಧ್ಯಮ ಹಿಡುವಳಿಗಳು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನೋಡೋದಾದರೆ ಇವು 4ರಿಂದ 10 ಹೆಕ್ಟರ್ಗಳ ಗಾತ್ರವನ್ನು ಹೊಂದಿರುವಂಥ ಒಂದು ಪ್ರದೇಶಗಳು ಅಥವಾ ಹಿಡುವಳಿಗಳನ್ನು ಏನಂತ ಕರಿತೀವಿ ಅಂದರೆ 7.2% ಮಧ್ಯಮ ಹಿಡುವಳಿಗಳು ಇದಾವೆ ಅಂತಕ್ಕಂಥ ನಾವು ನೋಡ್ತೀವಿ. ಇನ್ನು ದೊಡ್ಡ ಹಿಡುವಳಿಗಳು ಅಂತಂದರೆ 10ರಿಂದ ಅದಕ್ಕಿಂತ ಹೆಚ್ಚು ಒಂದು ಹೆಕ್ಟರ್ಗಳಿಗಿಂತ ಹೆಚ್ಚು ಗಾತ್ರ ಹೊಂದಿರುವಂತಹ ಒಂದು ಹಿಡುವಳಿಗಳನ್ನು ಏನಂತ ಕರಿತೀವಿ ಅಂದರೆ ದೊಡ್ಡ ಹಿಡುವಳಿಗಳು ಭೂ ಪ್ರದೇಶ ಅಂತ ನಾವು ವರ್ಗೀಕರಣ ಮಾಡ್ತೀವಿ. ಹಾಗಾದರೆ ಇಲ್ಲಿ ನಾವು ಏನನ್ನ ಒಂದು ಕ್ಲಾರಿಫಿಕೇಶನ್ಗೆ ಬರಬೇಕಂದ್ರೆ ಅತಿ ಸಣ್ಣ ಭೂ ಪ್ರದೇಶಗಳು ಹೆಚ್ಚು ಜನರಲ್ಲಿ ಇದಾವೆ. 59% ಜನರಲ್ಲಿ ಇದಾವೆ. ಹಾಗಾದರೆ ಅತಿ ಹೆಚ್ಚು ಭೂ ಹಿಡುವಳಿಗಳು ಕಡಿಮೆ ಜನರಲ್ಲಿದ್ದಾವೆ. ಹಾಗಾದರೆ ಇಲ್ಲಿ ಭೂ ಸಂಪತ್ತು ಅಂತಕ್ಕಂಥದ್ದು ಅಸಮಾನವಾಗಿ ಹಂಚಿಕೆ ಆಗಿದೆ. ಓಕೆನಾ? ಈ ಒಂದು ಕ್ಲಾರಿಫಿಕೇಶನ್ಗೆ ಬರಬೇಕಾಗುತ್ತೆ ನಾವು. ಓಕೆನಾ? ಈ ಡಾಟಾ ಎಲ್ಲ ಇಂಪಾರ್ಟೆಂಟ್. ಓಕೆನಾ? ಬಟ್ ಅದರಿಂದ ನಾವು ಏನು ಕಲಿತಾ ಇದ್ದೀವಿ, ಏನು ನಾವು ಕ್ಲಾರಿಫಿಕೇಶನ್ಗೆ ಬರ್ತಾ ಇದ್ದೀವಿ ಅಂದರೆ ಅತಿ ಹೆಚ್ಚು ಸಣ್ಣ ಭೂ ಪ್ರದೇಶಗಳು ಅತಿ ಹೆಚ್ಚಿದಾವೆ, ಅತಿ ದೊಡ್ಡ ಹಿಡುವಳಿ ಪ್ರದೇಶಗಳು ಕಡಿಮೆ ಇದ್ದಾವೆ. ಅತಿ ಸಣ್ಣ ಭೂ ಪ್ರದೇಶ ಹಿಡುವಳಿಗಳು ಹೊಂದಿರತಕ್ಕಂತಹ ರೈತರ ಒಂದು ಉತ್ಪಾದನೆ ಕಡಿಮೆ ಇದೆ. ಅತಿ ಹೆಚ್ಚು ಹಿಡುವಳಿ ಭೂ ಪ್ರದೇಶ ಹೊಂದಿರತಕ್ಕಂತಹ ಒಂದು ಒಡೆಯರು ಯಾರಿದ್ದಾರೋ ಇದಕ್ಕೆ ಅವರ ಒಂದು ಉತ್ಪಾದನೆ ಹೆಚ್ಚಿದೆ. ಹಾಗಾದರೆ ಅತಿ ಹೆಚ್ಚು ಕಡಿಮೆ ಭೂ ಪ್ರದೇಶ ಹೊಂದಿರತಕ್ಕಂತಹ ಹಿಡುವಳಿದಾರರು ಏನಿದಾರಲ್ವಾ
ಅವರ ಒಂದು ಆದಾಯವು ಕೂಡ ಕಡಿಮೆ ಇರತಕ್ಕಂಥದ್ದು, ಜೊತೆಗೆ ಅತಿ ಹೆಚ್ಚು ಭೂ ಹಿಡುವಳಿಯನ್ನ ಹೊಂದಿರತಕ್ಕಂತಹ ಆ ಒಂದು ರೈತರಾಗಿರ್ಬೋದು ಅಥವಾ ಆ ಒಂದು ಮಾಲೀಕರು, ಜಮೀನ್ದಾರ ಮಾಲೀಕರು, ಅವರ ಒಂದು ಒಂದು ಮೌಲ್ಯ, ಆ ಒಂದು ಆಸ್ತಿಯ ಮೌಲ್ಯ ಹೆಚ್ಚಿಗಿರುತ್ತೆ, ಅವರ ಉತ್ಪಾದನೆ ಹೆಚ್ಚಿಗಿರುತ್ತೆ, ಅವರ GDP ಕೊಡುಗೆ ಹೆಚ್ಚಿಗಿರುತ್ತೆ, ಅವರು ಕಟ್ಟುವಂತಹ ಸುಂಕವು ಕೂಡ ಹೆಚ್ಚಿಗಿರುತ್ತೆ, ವೈಯಕ್ತಿಕ ಆದಾಯವು ಕೂಡ ಇವರು ಹೆಚ್ಚಿಗೆ ಕಟ್ಟಬೇಕಾಗುತ್ತೆ, ಗೌರ್ಮೆಂಟ್ಗೆ ಇವರು ಕಡಿಮೆ ಕಟ್ಟಬೇಕಾಗುತ್ತೆ. ಆದರೂ ಕೂಡ ತಲಾ ಆದಾಯದಲ್ಲಿ ಇವರಿಬ್ಬರಿಗೂ ಕೂಡ ಸೇಮ್ ಟು ಸೇಮ್ GST ಹಾಕ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ಈಗ ನಿರ್ಮಲಾ ಸೀತಾರಾಮನ್ ಅವರು ಅದನ್ನೇ ಹೇಳ್ತಾ ಇರುವಂಥದ್ದು. ಸುಮಾರು 2 ತಿಂಗಳಿಂದ ಅಸೆಂಬ್ಲಿಯಲ್ಲಿ ಅದನ್ನೇ ಅವ್ರು ಹೇಳ್ತಾ ಇರತಕ್ಕಂಥದ್ದು. ನೀವು ಸ್ವಾಮಿ ಬಡರ ಜನರ ರಕ್ತ ಕುಡಿಬೇಡಿ ಸ್ವಾಮಿ. ಅವರು ಒಂದು ಬಾಟಲ್ನಲ್ಲಿ ರಕ್ತ ಹಾಕೊಂಡ್ಬಿಟ್ಟು ಅದಕ್ಕೆ ಪೈಪ್ ಹಚ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಸ್ಟ್ರಾ ಥರ ಇಟ್ಬಿಟ್ಟು ಕುಡಿಯುವಂಥ ಒಂದು ಚಿಹ್ನೆಯ ಮೂಲಕ ಪೋಸ್ಟ್ ಹಂಚ್ಕೊಂಡಿದ್ದಾರೆ ತಮ್ಮ ಟ್ವಿಟರ್ನಲ್ಲಿ. ಓಕೆನಾ? ಇದು ಸರ್ಕಾರಕ್ಕೆ ಅರಿವಾಗಬೇಕು. ಯಾಕಂದರೆ ತಲಾಯದಲ್ಲಿ ಇವರಿಬ್ಬರು ಜನರನ್ನ ಸೇಮ್ ಟು ಸೇಮ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇವನ ಆದಾಯದಷ್ಟೇ ಇವನಿಗಿದೆ, ಇವನು ಅಷ್ಟೇ ಒಂದು ಏನಪ್ಪಾ ಅಂತಂದರೆ ಆ ಒಂದು ಸರ್ಕಾರಕ್ಕೆ ಪಾವತಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಆ ಒಂದು GSTಯ ಕಾಯ್ದೆ ಹೇಳುತ್ತೆ. ಬಟ್ GST ಕಾಯ್ದೆಯಲ್ಲಿ ತಿದ್ದುಪಡಿ ತರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸುಮಾರು 3 ತಿಂಗಳಿಂದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡ್ತಿದ್ದಾರೆ. ಹಲವು ಶೂನ್ಯ ಸಂಖ್ಯೆಯ ಪ್ರಶ್ನೆಗಳಲ್ಲಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಎಲ್ಲವೂ ಕೂಡ ಪ್ರಶ್ನೆಗಳಿಗೆ ತಮ್ಮ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಬಟ್ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಈ ಎಲ್ಲ ಜನರಿಗೆ ಸಮಾನವಾಗಿ ಒಂದು GST ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಕಡಿಮೆ ಮಾಡಲಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಮಗೆ ಗೊತ್ತಿರಲಿ ಅಂತಕ್ಕಂಥ ವಿಚಾರ. ಹಾಗಾದರೆ ಇಲ್ಲಿ ಮುಂದಿನ ವಿಚಾರದ ಬಗ್ಗೆ ನೋಡೋದಾದರೆ ನೀರಾವರಿ. ಓಕೆನಾ? ನೀರಾವರಿ ನೋಡಿ ಸ್ವಾಮಿ, ನೀರಿದ್ದರೇನೆ ಬೆಳೆ, ನೀರಿದ್ದರೇನೆ ಖುಷಿ. ನೀರು ಇಲ್ಲದೆ ಹೋದರೆ ನಿನ್ನ ಹತ್ರ 100 ಎಕರೆ ಇದ್ರೂ ಕೂಡ ಅದು ವೇಸ್ಟು. ಯಾಕೆಂದರೆ ಸುಮಾರು ಮಳೆಗಾಲದಲ್ಲಿ ಮಳೆ ಬರುತ್ತೆ, ಎಲ್ಲ ಕಡೆ ಮಳೆ ಬರುತ್ತೆ, ಮರುಭೂಮಿಯಲ್ಲೂ ಕೂಡ ಮಳೆ ಬರುತ್ತೆ ಸ್ವಾಮಿ. ನಮಗೆ 100 ಎಕರೆ ಜಮೀನಿದ್ರೂ ಕೂಡ ಒಂದು ಬೇಸಿಗೆಯಲ್ಲಿ ನಾವು ಕೈ ಕಟ್ಟಿ ಕೂತ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಏನಂದರೆ, ನೀರಿದ್ದವನು ಭೂಮಿ ಒಂದು ವೇಳೆ ಹೊಂದಿದ್ರೆ ನಿಜವಾಗಿಯೂ ಅವನಷ್ಟು ಅದೃಷ್ಟರು ಯಾರು ಇಲ್ಲ. ಅವರು ನಿಜವಾಗ್ಲೂ ಅದೃಷ್ಟವಂತರು ನನ್ನ ಪ್ರಕಾರ. ಓಕೆನಾ? ನನ್ನ ಪ್ರಕಾರ ನೀರು ಇದ್ರೇನೆ ಮಾತ್ರ ಅವರು ಕೃಷಿ ಮಾಡಲಿಕ್ಕೆ ಯೋಗ್ಯರು. ಅದು ವಿಶೇಷವಾಗಿ ಆ ಒಂದು ಡಿಸೆಂಬರಿಂದ ಮೇವರೆಗೂ ಯಾವನ ಹತ್ರ ನೀರು ಇರುತ್ತೋ ಈ 6 ತಿಂಗಳು ಅವನೇ ನೋಡಿ ಸ್ವಾಮಿ ಗ್ರೇಟ್ ಪರ್ಸನ್ ಅಂತ ನನ್ನ ಪ್ರಕಾರ ಹೇಳ್ಬೇಕಂತಂದರೆ. ಈಗ ನೀರಾವರಿ ಬಗ್ಗೆ ನಮ್ಮ ಒಂದು ಎಕನಾಮಿಕ್ಸ್ ವಿಚಾರದಲ್ಲಿ ನಾವು ವಿಚಾರವನ್ನು ನೋಡೋದಾದರೆ, ಇಲ್ಲಿ ಕೃಷಿ ಭೂಮಿಗೆ ಕೃತಕ ಮೂಲಗಳಿಂದ ನೀರನ್ನು ಪೂರೈಸುವ ವಿಧಾನವನ್ನು ನೀರಾವರಿ ಅಂತಕ್ಕಂಥ ಕರಿತೀವಿ. ಅಂದರೆ ಅದು ಕಾಲುವೆ ಮುಖಾಂತರ ಆಗಿರ್ಬೋದು, ಕೆರೆ ಮುಖಾಂತರ ಆಗಿರ್ಬೋದು, ವಿದ್ಯುತ್ ಶಕ್ತಿಯ ಮುಖಾಂತರ ಆಗಿರ್ಬೋದು, ಜೊತೆಗೆ ಹಳ್ಳಗಳ ಒಂದು ಕಾಲುವೆ ಮುಖಾಂತರ ಆಗಿರ್ಬೋದು, ಕ್ಯಾನಲ್ಗಳ ಮುಖಾಂತರ ಆಗಿರ್ಬೋದು, ಎಲ್ಲವುಗಳ ನೀರಿನ ಇತರೆ ಮೂಲಗಳಿಂದ ಭೂಮಿಗೆ ಅಥವಾ ಕೃಷಿ ಭೂಮಿಗೆ ಅದು ನೀರನ್ನು ಹಾಯಿಸುವುದರ ಮೂಲಕ ಕೃಷಿ ಉತ್ಪಾದನೆ ಆಗಿರ್ಬೋದು, ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಾ ಇರತಕ್ಕಂಥ ಒಂದು ಉದಾಹರಣೆಗಳು ಕೂಡ ನಾವು ತೆಗೆದುಕೋಬಹುದು. ಇವೆಲ್ಲವೂ ಕೂಡ ನಾವು ಶೇರ್ ಆಗಿ ಏನಂತ ಕರಿತೀವಿ ಅಂದರೆ ನೀರಾವರಿ ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ. ಹಾಗಾದರೆ ಭಾರತದಲ್ಲಿ ನೀರಾವರಿಯ ಸೌಲಭ್ಯವು ಅಭಿವೃದ್ಧಿಗೊಂಡಿಲ್ಲ. ಇದು 1951ರಲ್ಲಿ ಕ್ರಿಸ್ತಶಕ 1951ರಲ್ಲಿ ಕೇವಲ ಶೇಕಡ 17ರಷ್ಟಿತ್ತು. ಮಾತ್ರ ನೀರಾವರಿಯ ಒಂದು ಪ್ರಯೋಜನವನ್ನು ಪಡಿತಾ ಇದ್ರು. ಹಾಗಾದರೆ ಪ್ರಸ್ತುತ 2019-20 ಅಂತ ಕೊಟ್ಟಿದ್ದಾರೆ. ನೀವು 23-24 ಅಂತ ಮಾಡ್ಕೊಳ್ಳಿ. ಇದರ ಪ್ರಮಾಣ 50.2 ಅಂತ ಮಾಡ್ಕೊಳ್ಳಿ. ಇಲ್ಲಿ 48.8 ಅಂತ ಇದೆ, ಇಲ್ಲಿ 50.2 ಅಂತ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಪರ್ಸೆಂಟಷ್ಟು ಇಲ್ಲಿ ಒಂದು ನಮ್ಮ ಒಂದು ನೀರಾವರಿಯ ಭೂಪ್ರದೇಶ ಅಲ್ಲಿ ಏನಪ್ಪಾ ಅಂತಂದರೆ ಹಂಚಿಕೆ ಆಗಿದೆ ಮತ್ತು ಬಳಕೆಯಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ನೋಡ್ತೀವಿ. ಹಾಗಾದರೆ ಇಲ್ಲಿ ನೀರಾವರಿಯ ವರ್ಗೀಕರಣ ಭಾರತ ಯೋಜನಾ ಆಯೋಗವು 1950-51ರಲ್ಲಿ ನೀರಾವರಿ ಯೋಜನೆಗಳನ್ನು ವೆಚ್ಚದ ಆಧಾರದ ಮೇಲೆ 3 ಭಾಗಗಳಾಗಿ ಏನಪ್ಪಾ ಅಂತಂದರೆ ವರ್ಗೀಕರಣ ಮಾಡ್ತಾರೆ. ಇವಾಗ ಸರ್ಕಾರ ವೆಚ್ಚದ ಆಧಾರದ ಮೇಲೆ ಆ ಒಂದು ನೀರಾವರಿಯ ಒಂದು ಸೌಲಭ್ಯಗಳಾಗಿರ್ಬೋದು ಅಥವಾ ಯೋಜನೆಗಳು ಭಾಗಗಳಾಗಿ ಇಲ್ಲಿ ಡಿವೈಡೇಷನ್ ಅನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಸಣ್ಣ ನೀರಾವರಿ ಯೋಜನೆ ಎರಡನೇ ಒಂದು ಭಾಗ ವರ್ಗೀಕರಣ ಮಾಡಿದ್ದು ಯಾವುದಂದ್ರೆ ಮಧ್ಯಮ ಪ್ರಮಾಣದ ನೀರಾವರಿ ಯೋಜನೆ. ಹಾಗಾದರೆ ಮೂರನೇ ಒಂದು ನೀರಾವರಿ ಯೋಜನೆ ಯಾವುದಂದ್ರೆ ಬೃಹತ್ ನೀರಾವರಿ ಯೋಜನೆ ಅಂತಕ್ಕಂಥ. ಅದರಲ್ಲಿ 10 ಲಕ್ಷಕ್ಕಿಂತ ಸಣ್ಣ ನೀರಾವರಿ ಯೋಜನೆ ಅಂದರೆ 10 ಲಕ್ಷಕ್ಕಿಂತ
ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ನೀರಾವರಿ ಯೋಜನೆ. ಈ ನೀರಾವರಿ ಅಂದ್ರೆ ನಿಮ್ಗೆ ಥಟ್ ಅಂತ ಏನಪ್ಪಾ ಅಂದ್ರೆ ನೆನಪಿಗೆ ಬರ್ಬೇಕು ಏನಂತೆ, ಅದು ಕೃತಕವಾಗಿ ಇರತಕ್ಕಂತ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಕೃತಕವಾಗಿ ಇವಾಗ ಹಲವು ಅಣೆಕಟ್ಟುಗಳನ್ನ ಕಟ್ತಾರೆ, ಬ್ರಿಡ್ಜ್ಗಳನ್ನ ಕಟ್ತಾರೆ, ಆಮೇಲೆ ಗೇಟ್ಗಳನ್ನ ಕಟ್ತಾರೆ. ಆ ಒಂದು ನೀರು ಹರಿಸಿ ಆ ಒಂದು ಕೃಷಿ ಭೂಮಿಯ ಹೆಕ್ಟರ್ಗಳನ್ನ ತೊಯಿಸ್ಬಿಟ್ಟು ಅಲ್ಲಿ ಅತಿ ಹೆಚ್ಚಿನ ಒಂದು ಉತ್ಪಾದನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ 10 ಲಕ್ಷಕ್ಕಿಂತ 10 ಲ್ಯಾಕ್ಗಿಂತ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ನೀರಾವರಿ ಯೋಜನೆಗಳಿಗೆ ನಾವು ಸಣ್ಣ ನೀರಾವರಿ ಯೋಜನೆಗಳಂತ ಕರಿತೀವಿ. ಓಕೆನಾ. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಕಾರಂಜ ಡ್ಯಾಮ್. ಓಕೆನಾ. ಹಾಗಾದ್ರೆ ಮಧ್ಯಮ ಪ್ರಮಾಣದ ಆ ಒಂದು ನೀರಾವರಿ ಯೋಜನಾ ವೆಚ್ಚವು 10 ಲಕ್ಷಕ್ಕಿಂತ ಹೆಚ್ಚಾಗಿದ್ದು 5 ಕೋಟಿಗಿಂತ ಕಡಿಮೆ ವೆಚ್ಚವನ್ನು ಒಳಗೊಂಡಿರ್ತಕ್ಕಂತಹ ನೀರಾವರಿ ಯೋಜನೆಗಳನ್ನ ನಾವು ಮಧ್ಯಮ ಪ್ರಮಾಣದ ನೀರಾವರಿ ಅಂದ್ರೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಬಜೆಟ್ ಅನ್ನ ಇಲ್ಲಿ ಹಾಕ್ಬಿಟ್ಟು ಆ ಒಂದು ನೀರಾವರಿ ಯೋಜನೆಯನ್ನ ಮಾಡಿರ್ತಾರತಕ್ಕಂಥದ್ದು. ಇನ್ನು ಬೃಹತ್ ನೀರಾವರಿ ಯೋಜನೆಗಳು ಇವು 5 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ನೀರಾವರಿ ಯೋಜನೆಗಳನ್ನ ನಾವು ಬೃಹತ್ ನೀರಾವರಿ ಯೋಜನೆಗಳಂತ ಕರಿತಾ ಹೋಗ್ತೀವಿ. ಇನ್ನು ಈ ವರ್ಗೀಕರಣವು ಅವೈಜ್ಞಾನಿಕವಾಗಿದ್ದು ಏಪ್ರಿಲ್ 1978ರಿಂದ ನೀರಾವರಿ ಯೋಜನೆಗಳನ್ನು ಸಾಗುವಳಿಗೆ ಒಳಪಟ್ಟ ಪ್ರದೇಶದ ಆಧಾರದ ಮೇಲೆ ಕ್ಯಾಲ್ಕುಲೇಟಬಲ್ ಕಾಮೆಂಡ್ ಏರಿಯಾಸ್ ಸಿಸಿಗೆ ಅಂತ ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಬೃಹತ್ ನೀರಾವರಿ ಯೋಜನೆಗಳು ಅಂದ್ರೆ ಸಾಗುವಳಿಗೆ ಒಳಪಟ್ಟ ಭೂ ಪ್ರದೇಶವು 10,000 ಹೆಕ್ಟರ್ಗಿಂತ ಅಧಿಕವಾಗಿರುವ ನೀರಾವರಿ ಯೋಜನೆಗಳು ಅಂತಕ್ಕಂಥ ಒಂದು ವರ್ಗೀಕರಣವನ್ನು ಮಾಡ್ತಾರೆ. ಅಂದ್ರೆ ಇಲ್ಲಿ ಸಾಗುವಳಿಗೆ ಅಂದ್ರೆ ಈಗ ಈ ಹಿಂದಿನ ಒಂದು ಸರ್ಕಾರ 1950-51ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವೆಚ್ಚದ ಆಧಾರದ ಮೇಲೆ ಸಾಗುವಳಿ ನೀರಾವರಿಯನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಮತ್ತು ಯೋಜನೆಗಳನ್ನ ಯಾವ ರೀತಿ ಜಾರಿಗೆ ತರಬೇಕಂತಕ್ಕಂಥ ಡಿಸೈಡ್ ಮಾಡಿದರೆ 1978ರಲ್ಲಿ ಭೂ ಪ್ರದೇಶದ ಆಧಾರದ ಮೇಲೆ ನೀರಾವರಿ ಯೋಜನೆಗಳನ್ನ ತಯಾರು ಮಾಡ್ತಾರೆ. ಓಕೆನಾ. ಇವಾಗ ನೀವು ಮರುಭೂಮಿಯಲ್ಲಿ ಅಲ್ಲಿ ಸುಮಾರು ಏನಪ್ಪಾ ಅಂತಂದ್ರೆ ಸಣ್ಣ ನೀರಾವರಿ ಯೋಜನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಹರಾ ಮರುಭೂಮಿಯಲ್ಲೋ ಅಥವಾ ನಮ್ಮ ಒಂದು ಥಾರ ಮರುಭೂಮಿಯಲ್ಲೋ ಹೋಗ್ಬಿಟ್ಟು ಅಲ್ಲಿ 10 ಲಕ್ಷಕ್ಕಿಂತ ಕಡಿಮೆ ವೆಚ್ಚದ ನೀರಾವರಿ ಯೋಜನೆಯನ್ನ ಮಾಡಿದ್ರೆ ಹೇಗೆ ಅಲ್ಲಿ ಭೂ ಪ್ರದೇಶ ಯಾವುದಿದೆ ಅಂತಕ್ಕಂಥದನ್ನ ಸ್ವಲ್ಪ ಪರಿಗಣನೆ ತಗೋಬೇಕಾಗುತ್ತೆ. ಓಕೆನಾ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಹೋಗ್ತಾ ಇದ್ದಾರೆ ಅಂದ್ರೆ 1978ರಿಂದ ಒಂದು ಭೂ ಪ್ರದೇಶದ ಸಾಗುವಳಿಗೆ ಒಳಪಟ್ಟ ಭೂ ಪ್ರದೇಶದ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದು. ಬೃಹತ್ ನೀರಾವರಿ ಯೋಜನೆಗಳು ಅಂದ್ರೆ ಸಾಗುವಳಿಗೆ ಒಳಪಟ್ಟ ಭೂ ಪ್ರದೇಶವು 10,000 ಹೆಕ್ಟರ್ಗಿಂತ ಅಧಿಕವಾಗಿರುವ ನೀರಾವರಿ ಯೋಜನೆಗಳು. ಅಂದ್ರೆ 10,000ಗಿಂತ ಹೆಕ್ಟರ್ ಎಲ್ಲಿ ಭೂ ಪ್ರದೇಶ ಚೆನ್ನಾಗಿ ನೀರಾವರಿ ಮಾಡಿದ ಮೇಲೆ ಅದು ಅತ್ಯಂತ ಸಮೃದ್ಧವಾಗಿ ಬೆಳೆಯುವಂತ ಪಾಸಿಬಿಲಿಟಿ ಇದೆಯೋ ಅಂತ ಒಂದು ಭೂ ಪ್ರದೇಶದಲ್ಲಿ ಬೃಹತ್ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ 1978ರಲ್ಲಿ ಆ ಒಂದು ಯೋಜನೆಯನ್ನ ಮಾಡಿ ವರ್ಗೀಕರಣವನ್ನ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಮಧ್ಯಮ ನೀರಾವರಿ ಯೋಜನೆಗಳು 2000ದಿಂದ 10,000 ಹೆಕ್ಟರ್ವರೆಗೆ ಸಾಗುವಳಿ ಮಾಡಬಹುದಾದ ಪ್ರದೇಶವನ್ನು ಹೊಂದಿರುವ ನೀರಾವರಿ ಯೋಜನೆಗಳನ್ನ ಮಧ್ಯಮ ನೀರಾವರಿ ಯೋಜನೆಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಾವು ಭೂ ಪ್ರದೇಶವನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ಯೋಜನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಸಣ್ಣ ನೀರಾವರಿ ಯೋಜನೆಗಳು ಅಂದ್ರೆ ಏನು? 2,000 ಹೆಕ್ಟರ್ ಪ್ರದೇಶದಿಂದ 2,000 ಹೆಕ್ಟರ್ ಪ್ರದೇಶಗಳವರೆಗೆ ಅಂದ್ರೆ ಮ್ಯಾಕ್ಸಿಮಮ್ 2,000 ಹೆಕ್ಟರ್ ಪ್ರದೇಶ ಅದು ಏನಪ್ಪಾ ಅಂತಂದ್ರೆ ಸಾಗುವಳಿಗೆ ಮಾಡಬಹುದಾದ ನೀರಾವರಿ ಬಳಕೆ ಮಾಡುವಂತಹ ಒಂದು ಪ್ರದೇಶ ಇದ್ರೆ ಅಲ್ಲಿ ನಾವು ಆರಾಮಾಗಿ ಸಣ್ಣ ನೀರಾವರಿ ಯೋಜನೆಗಳನ್ನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಸಿಗುತ್ತದೆ, ಅಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು 1978ರ ಒಂದು ಕಾಯ್ದೆಯಲ್ಲಿ CCA ಆಕ್ಟ್ ಮೂಲಕ ಅದೇನು ಮಾಡ್ತಾರೆ ಅಂದ್ರೆ ಆ ಒಂದು ಯೋಜನೆಗಳನ್ನ ವರ್ಗೀಕರಣ ಮಾಡಿ ಅಲ್ಲಿ ನೀರಾವರಿ ಯೋಜನೆಗಳನ್ನ ಮಾಡೋದರ ಮೂಲಕ ಅಲ್ಲಿ ಒಂದು ಕೃಷಿಗೆ ಉತ್ಪನ್ನ ಮತ್ತು ಕೃಷಿಗೆ ಸಂಬಂಧಿತ ಇತರೆ ಚಟುವಟಿಕೆಗಳನ್ನ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇರುವಂತಹ ಎಲ್ಲ ಪಾಸಿಬಿಲಿಟಿಗಳನ್ನ ಅಲ್ಲಿ ಮಾಡ್ತಾ ಹೋಗ್ತಾರೆ. ಓಕೆನಾ. ಹಾಗಾದ್ರೆ ಇಲ್ಲಿ ಬಾವಿಗಳು ನೀರಾವರಿಯ ಮೂಲಗಳು ಅಂತಕ್ಕಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಬಾವಿಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಆಮೇಲೆ ಕ್ಯಾನಲ್ಗಳಾಗಿರ್ಬೋದು, ಆಮೇಲೆ ಸಮುದ್ರ ಸಾಗರಕ್ಕಂತ ನಾವೇನು ಹೋಗಲ್ಲ, ಯಾಕಂದ್ರೆ ಸಮುದ್ರ ಸಾಗರದ ನೀರುಗಳು ನಮ್ಮ ಒಂದು ಭೂ ಪ್ರದೇಶದ ಬಳಕೆಗೆ ಉಪಯೋಗ ಅಲ್ಲ. ಓಕೆನಾ. ಅದು ಬಹಳಷ್ಟು ಉಪ್ಪಿನಿಂದ ಇರುತ್ತೆ, NaCl ಇರುತ್ತೆ, ಅದು ನಮ್ಮ ಭೂ ಪ್ರದೇಶಕ್ಕೆ ಅತ್ಯಂತ ಏನಪ್ಪಾ ಅಂತಂದ್ರೆ ಯೋಗ್ಯವಾಗಿರ್ತಕ್ಕಂಥ ನೀರಲ್ಲ. ಹಾಗಾದ್ರೆ ನೀರಾವರಿ ಯೋಜನೆಗಳು ಏನು? ನಮ್ಮ ಭಾರತದಲ್ಲಾಗಿರ್ಬೋದು, ನಮ್ಮ ರಾಜ್ಯಗಳಲ್ಲಾಗಿರ್ಬೋದು, ಭಾರತದಲ್ಲಿ ಬಳಕೆಯಲ್ಲಿರುವ ವಿವಿಧ ನೀರಾವರಿಯ ಮೂಲಗಳು ಏನೇನು ಇದಾವೆ ಅಂತಕ್ಕಂಥದ್ದು ನೋಡಿದ್ರೆ ಬಾವಿಗಳು. ಬಾವಿ ಅಂದ್ರೆ ನನ್ನ ಮೇಲೆ ಬರ್ತದೆ ಬೆಳಗಾವಿ, ಯಾಕಂದ್ರೆ ಬೆಳಗಾವಿ
ಉತ್ತರ ಕರ್ನಾಟಕದ ಒಂದು ಹಲವು ಒಂದು ವಿಶೇಷವಾಗಿರತಕ್ಕಂತಹ ಜಿಲ್ಲೆಗಳಲ್ಲಿ ಬಾವಿಗಳು ಮತ್ತು ಕಾಲುವೆಗಳ ನೀರ ಮೂಲಕ ಬಹಳಷ್ಟು ಪ್ರಮುಖವಾಗಿ ನೀರಾವರಿ ಯೋಜನೆಗಳನ್ನು ಮಾಡುವಂಥದ್ದು. ಇಲ್ಲಿ ಪ್ರಮುಖವಾಗಿ ತೆರೆದ ಬಾವಿಗಳಂದ್ರೆ 40x40 ಬಾವಿ ಹಾಕ್ತಾರ, ಬಾವಿ ಹಾಕ್ಬಿಟ್ಟು ಅಲ್ಲಿ ನೀರು ಸಿಗ್ತದ, ಅಥವಾ ನೀರು ಎಷ್ಟಾಕರೆ ಮಾಡಿ ಪರವಾಗಿಲ್ಲ, ಅದೇನ್ ಮಾಡ್ತಾರೆ ಅಂದ್ರೆ ಅದರಿಂದ ಕೃಷಿಗೆ ಆಗಿರ್ಬೋದು, ಕೃಷಿಯೇತರ ಚಟುವಟಿಕೆಗಳಿಗೆ ಆ ಒಂದು ನೀರನ್ನ ಬಳಕೆಯನ್ನ ಮಾಡ್ತಾರೆ. ಮತ್ತು ಕೊಳವೆ ಅಂದ್ರೆ ಬೋರ್ವೆಲ್ಗಳನ್ನ ಹಾಕಿರತಕ್ಕಂಥ ಬಾವಿಗಳಾಗಿರ್ಬೋದು. ಇವುಗಳನ್ನ ಪ್ರಮುಖವಾಗಿ ಪಂಜಾಬ್, ಉತ್ತರ ಪ್ರದೇಶ್ ಮತ್ತು ಗುಜರಾತ್ ಅಳವಡಿಸಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲು ಮುಂದೆ ಆಗಿವೆ ಅಂತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾದ್ರೆ ಗುಜರಾತ್ನಲ್ಲಿ ಬಹಳಷ್ಟು ಏನಪ್ಪಾ ಅಂತಂದ್ರೆ ಬಾವಿಗಳು ಇರ್ತಕ್ಕಂಥದ್ದು, ಕೊಳವೆ ಬಾವಿಗಳು ಇರ್ತಕ್ಕಂಥದ್ದು ತಮಗೆ ಗೊತ್ತಿರಲಿ. ಪಂಜಾಬ್ ರಾಜ್ಯ ಅಂತಕ್ಕಂಥದ್ದು ನಮಗೆ ನೆನಪು ಬರಬೇಕು. ಪಂಜಾಬ್ ರಾಜ್ಯ ಇದೊಂದು ಪಂಚ ನದಿಗಳ ಒಂದು ನಾಡು ಅಂತಕ್ಕಂಥದ್ದು. ಯಾಕಂದ್ರೆ ಪಂಜಾಬ್ನಲ್ಲಿ ಬಹಳಷ್ಟು ನದಿಗಳು ಇರ್ತವೆ, ಜೊತೆಗೆ ಅಲ್ಲಿ ಬಾವಿಗಳ ಮೂಲಗಳು ಮತ್ತು ಕೊಳವೆ ಬಾವಿಗಳು ಬಹಳಷ್ಟು ಉತ್ಕೃಷ್ಟವಾಗಿ ಇದಾವೆ, ಮತ್ತು ಅದರಿಂದ ಬಹಳಷ್ಟು ಕೃಷಿ ಉತ್ಪನ್ನವೂ ಕೂಡ ಅಲ್ಲಿ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥ ವಿಚಾರ ಕೂಡ ಗೊತ್ತಿರಲಿ. ಹಾಗಾದ್ರೆ ಭಾರತದ ಯೋಜನೆಗಳ ಇತಿಹಾಸ ಏನು? ಈಗ ನಾವು ನೋಡಿದ್ವಿ, ಇವಾಗ ಭಾರತದಾಗ ನಾವು ನೀರಾವರಿ ಯೋಜನೆ ಮಾಡ್ತೀವಿ, ಅಣೆಕಟ್ಟು ಯೋಜನೆ ಮಾಡ್ತೀವಿ, ಜೊತೆಗೆ ಇನ್ನಿತರ ಹಲವು ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಮಾರುಕಟ್ಟೆ ಯೋಜನೆಗಳು ಮಾಡ್ತೀವಿ, ಪಂಚವಾರ್ಷಿಕ ಯೋಜನೆಗಳು ಮಾಡ್ತೀವಿ, ಜೊತೆಗೆ ಇನ್ನಿತರ ಸಾಮಾಜಿಕ ಎಲ್ಲ ಒಂದು ರೀತಿಯ ಸವಲತ್ತುಗಳನ್ನು ಒದಗಿಸುವ ವಸತಿ ಯೋಜನೆಗಳು ಮಾಡ್ತೀವಿ. ಜೊತೆಗೆ ಇನ್ನು ಹತ್ತು ಹಲವು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು ಅಥವಾ ಇನ್ನಿತರ ಹಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯೋಜನೆಗಳು ಮಾಡ್ತೀವಿ. ಆದರೆ ನಮ್ಮ ಯೋಜನೆಗಳ ಇತಿಹಾಸ ಏನದ, ನಮ್ಮ ಒಂದು ಯೋಜನೆಗಳು ಹೆಂಗೆ ಸ್ಟಾರ್ಟ್ ಆಗ್ತವ ಅಂತಕ್ಕಂಥ ನೋಡಿದ್ರೆ 1934 ದಿ ಗ್ರೇಟೆಸ್ಟ್ ಇಸ್ವಿ, ಓಕೆನಾ, ದಿ ಗ್ರೇಟೆಸ್ಟ್ ಇಯರ್. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನ ಬರೀತಾರೆ. ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಸರ್ ಎಂ ಇವರು 1934 ಬರೀತಾರೆ. ಇವರನ್ನ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಯಾರು ಅಂತಕ್ಕಂಥದ್ದು ಕೇಳಿದ್ರೆ, ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಸರ್ ಎಂ ಇ. ಯಾಕಂದ್ರೆ ಅವರು 1934 ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾರೆ. ಸರ್ ಎಂ ಇ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆಯನ್ನ ಕೊಡುವುದರೊಂದಿಗೆ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತಕ್ಕಂಥ ವಿಚಾರವನ್ನ ಕೂಡ ಅವರು ಹೇಳ್ತಾ ಹೋಗ್ತಾರೆ. ಹಲವು ಕಾರ್ಖಾನೆಗಳನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ, ಹಲವು ಸಣ್ಣ ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ, ತಾಂತ್ರಿಕ ಶಾಲೆಗಳನ್ನ, ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಾರೆ. ಅಣೆಕಟ್ಟು ಎಂತಾವ್ ಗೊತ್ತಾ? ಒಂದೇ ಒಂದು ಅಣೆಕಟ್ಟಿನಲ್ಲಿ ಇರ್ತಕ್ಕಂಥ ಒಂದೇ ಒಂದು ಕಲ್ಲು ತೆಗೆದ್ರೂ ಕೂಡ, ಇಂಡಿಯಾ ಅಂತಕ್ಕಂಥ ಬರೆದಿರ್ತಕ್ಕಂಥ ಒಂದು ಕಲ್ಲಿನಲ್ಲಿ ಇರ್ತಕ್ಕಂಥ ಒಂದೇ ಒಂದು ಕಲ್ಲು ತೆಗೆದ್ರೂ ಕೂಡ ಇಡೀ ಅಣೆಕಟ್ಟೆ ಬೀಳುವಂತಹ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ ಎಂ ಇ ಅವರು ಮಾಡಿರ್ತಕ್ಕಂಥದ್ದು. ಅವರಾದ್ಮೇಲೆ ಸರ್ ಎಂ ಮಿರ್ಜಾ ಇಸ್ಮಾಯಿಲ್, ಹಲವು ಇಂಜಿನಿಯರ್ಸ್ಗಳು ಬರ್ತಾರೆ. ಆದರೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು 15ನೇ ಒಂದು ಏನು ಅವರ ಒಂದು ಜನ್ಮ ದಿನಾಂಕ ಇದೆ, ಅದನ್ನು ನಾವು ಇಂಜಿನಿಯರ್ಸ್ ಡೇ ಅಂತ ಕೂಡ ಆಚರಣೆಯನ್ನು ಮಾಡ್ತೀವಿ. ಹಾಗಾದ್ರೆ 1938 ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ, ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಆಯ್ಕೆ ಮಾಡಲಾಗಿರ್ತಕ್ಕಂಥ ವಿಚಾರ. 1938 ಒಂದು ಯೋಜನಾ ಸಮಿತಿ, ರಾಷ್ಟ್ರೀಯ ಯೋಜನಾ ಸಮಿತಿ ಜಾರಿಗೆ ಬರ್ತದೆ. ಹಾಗಾದ್ರೆ 1944 ಬಾಂಬೆಯಲ್ಲಿನ 8 ಕೈಗಾರಿಕೋದ್ಯಮಿಗಳು ಸುಸಂಘಟಿತವಾದ ಬಾಂಬೆ ಯೋಜನೆಯನ್ನ ಮಂಡಿಸ್ತಾರೆ. ಯಾರು ಮಂಡಿಸ್ತಾರೆ? 1944 ಬಾಂಬೆಯಲ್ಲಿ ಒಂದು ಬಾಂಬೆ ಯೋಜನೆಯನ್ನ ಸುಸಂಘಟಿತವಾದ ಕೈಗಾರಿಕೋದ್ಯಮಿಗಳ ಮೂಲಕ ಮಂಡಿಸ್ತಾರೆ. ಆದರೆ 1944 ಶ್ರೀಮನ್ನಾರಾಯಣ ಅಗರ್ವಾಲ್ ರವರು ಗಾಂಧಿಯ ದೃಷ್ಟಿಕೋನಗಳಿಂದ ಪ್ರೇರಿತರಾಗಿ ಗಾಂಧಿಯನ್ ಯೋಜನೆ ಅಂತಕ್ಕಂಥ ಒಂದು ವಿಚಾರವನ್ನ ಒಂದು ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಲವು ಯೋಜನೆಗಳು ನಮ್ಮ ಒಂದು ಭಾರತ ದೇಶಕ್ಕೆ ಬೇಕಾಗಿದ್ದಾವೆ. ಅವಿದ್ರೆ ಮಾತ್ರ ಭಾರತದ ಅರ್ಥವ್ಯವಸ್ಥೆ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಶ್ರೀಮನ್ನಾರಾಯಣ ಅಗರ್ವಾಲ್ ರವರು 1944 ಗಾಂಧೀಜಿಯವರ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವರು ಗಾಂಧಿಯನ್ ಯೋಜನೆ ಅಂತಕ್ಕಂಥ ಒಂದು ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಹಾಗಾದ್ರೆ 1945 ಯುದ್ಧ ನಂತರ ಪುನರ್ರಚನೆಯು ಮತ್ತು ಭಾರತದ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದ ಎಂ ಎನ್ ರಾಯ್ ಅವರು ಭಾರತದಲ್ಲಿ ಜನತಾ ಯೋಜನೆ, ಪೀಪಲ್ ಪ್ಲಾನ್ ಅಂತ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನೋಡಿ. 1945 ಯುದ್ಧದ ನಂತರ, ಯಾವ ಯುದ್ಧದ ನಂತರ? 2ನೇ ಜಾಗತಿಕ ಯುದ್ಧದ ನಂತರ ಏನಪ್ಪಾ ಅಂತಂದ್ರೆ ಭಾರತದ ಕಾರ್ಮಿಕರ, ಇಲ್ಲಿ ಒತ್ತಕ್ಷರಾಗಬೇಕಾಗಿತ್ತು, ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದ, ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಎಂ ಎನ್ ರಾಯ್ ಅವರು
ಏನು ಮಾಡ್ತಾರೆ ಅಂದರೆ ಜನತಾ ಯೋಜನೆ ಪೀಪಲ್ ಪ್ಲ್ಯಾನ್ ಅಂತಕ್ಕಂಥದ್ದನ್ನು ಜಾರಿಗೆ ತರುವುದರ ಮೂಲಕ 10 ಹಲವು ಯೋಜನೆಗಳನ್ನು ಜನರಿಗೆ ತಂದು ಮುಟ್ಟಿಸುವಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ಕೂಡ ವಹಿಸ್ತಾರೆ. ಜೊತೆಗೆ MN ರಾಯ್ ಅವರು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರವನ್ನು ಮಂಡಿಸ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ 1950ರಲ್ಲಿ ಶ್ರೀ ಜಯಪ್ರಕಾಶ್ ನಾರಾಯಣರವರು ಸರ್ವೋದಯ ಯೋಜನೆಯನ್ನು ಮಂಡಿಸ್ತಾರೆ 1950ರಲ್ಲಿ. ಇದು ಅಂತೂ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇವೆರಡು ಕೂಡ ಇದರಲ್ಲಿ. ಅಂದರೆ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟೇ, ಬಟ್ ನಾನು ಯಾವುದನ್ನು ಹೆಚ್ಚು ಇಂಪಾರ್ಟೆಂಟ್ ಅಂತೀನಿ ಅದನ್ನು ತಾವು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಹಾಗಾದರೆ ಸರ್ವೋದಯ ಯೋಜನೆಯನ್ನು ಯಾರು ಜಾರಿಗೆ ತಂದು ಬಹಳಷ್ಟು ಬಾರಿ ಪ್ರಶ್ನೆ ಕೂಡ ಇದು ರಿಪೀಟ್ ಆಗಿರ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು. 1950ರಲ್ಲಿ ಶ್ರೀ ಜಯಪ್ರಕಾಶ್ ನಾರಾಯಣರವರು ಈ ಒಂದು ಸರ್ವೋದಯ ಯೋಜನೆ ಸರ್ವೋದಯ ಪ್ಲ್ಯಾನ್ ಅಂತಕ್ಕಂಥ ವಿಚಾರವನ್ನು ಅವರು ಮಂಡಿಸ್ತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮುಂದಿನ ಯೋಜನೆಗಳು ಜಾರಿಗೆ ಬರಬೇಕು ಮುಂದಿನ ದಶಕಗಳಲ್ಲಿ ಅಂತಕ್ಕಂಥದ್ದನ್ನು ಕೂಡ ಅವರು ಬಹಳಷ್ಟು ವಿಚಿತ್ರವಾಗಿ ತಮ್ಮ ಒಂದು ಭಾಷಣಗಳ ಮೂಲಕ ಬರವಣಿಗೆಯ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾದರೆ ಇಲ್ಲಿ ಮುಂದಿನ ಒಂದು ಯೋಜನೆಗಳು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ ಇಲ್ಲಿ 1 ಸೆಕೆಂಡ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಬರುತ್ತೆ. ಇವಾಗ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಕ್ಕಂಥ ರಾಷ್ಟ್ರೀಯ ಅಭಿವೃದ್ಧಿ. ಹಾಗಾದರೆ ಅಭಿವೃದ್ಧಿ ಅಂದರೆ ಏನು? ಅರ್ಥಶಾಸ್ತ್ರದ ವಿಷಯದಲ್ಲಿ ಅಭಿವೃದ್ಧಿ ಅಂದರೆ ಸದಾ ಕಾಲ ಏನಪ್ಪಾ ಅಂತಂದರೆ ಅದು ಅದು ಉನ್ನತ ಮಟ್ಟಕ್ಕೆ ಅದೇನು ಮಾಡಬೇಕಂದ್ರೆ ಏರಿಕೆ ಹೊಂದಿರುವಂತಹ ಮತ್ತು ಹೊಂದುತ್ತಿರುವಂತಹ ಒಂದು ಸೂಚ್ಯಂಕ ಹೊಂದಿರುವ ಒಂದು ಏನಪ್ಪಾ ಅಂತಂದರೆ ಸೂಚ್ಯಂಕ ಹೊಂದಿರುವ ವಿಷಯ ಆಗಿರಬೇಕು. ಅಂಥದಕ್ಕೆ ಮಾತ್ರ ನಾವು ಅಭಿವೃದ್ಧಿ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ ಇಲ್ಲಿ ಏನೆಲ್ಲ ವಿಚಾರಗಳು ಬರ್ತವೆ ಅಂತಕ್ಕಂಥ ನಿಮಗೆ ಕ್ಲಾರಿಫೈ ಕೊಡ್ತೀನಿ ನಾನು. ಓಕೆನಾ, ನಿಮಗೆ ಕ್ಲಾರಿಫೈ ಕೊಡ್ತೀನಿ ನಾನು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಬಗ್ಗೆ. ಓಕೆನಾ, ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಆಗಸ್ಟ್ 6, 1952ರಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸರ್ಕಾರದ ಪ್ರಸ್ತಾವನೆಗೆ ಅನುಗುಣವಾಗಿ ಏನಪ್ಪಾ ಅಂತಂದ್ರೆ ಇದನ್ನ ಜಾರಿಗೆ ಕೂಡ ತರ್ತಾ ಇರತಕ್ಕಂಥದ್ದು. ಅದನ್ನ 1952ರಲ್ಲಿ ಜಾರಿಗೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳು ಮತ್ತು ಯೋಜನಾ ಆಯೋಗಗಳ ನಡುವೆ ಸಹಕಾರವನ್ನು ಉಂಟು ಮಾಡಲು ಜಾರಿಗೆಯನ್ನ ತರಲಾಗಿದೆ. ಯಾಕೆ ಜಾರಿಗೆ ತರಲಾಗಿದೆ ಅಂದ್ರೆ ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳು ಮತ್ತು ಯೋಜನಾ ಆಯೋಗಗಳು ಯೋಜನಾ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ನಡುವೆ ಏನು ಮಾಡೋದು ಸಹಕಾರ ಮಾಡಬೇಕು. ಎಲ್ಲ ಒಂದು ವಿಚಾರಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿಕೊಂಡು ಹೋಗಲಿಕ್ಕೆ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದನ್ನು ಜಾರಿಗೆ ತರಲಾಗಿರತಕ್ಕಂಥದ್ದು. ಯೋಜನಾ ಆಯೋಗವು ತಯಾರಿಸಿದ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತದೆ. ಜೊತೆಗೆ ಪ್ರಧಾನಮಂತ್ರಿ ಇದರ ಅಧ್ಯಕ್ಷರಾಗಿರ್ತಾರೆ. ಪ್ರಧಾನಮಂತ್ರಿಯವರು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಯೋಜನಾ ಆಯೋಗದ ಕಾರ್ಯದರ್ಶಿಯು ಇದರ ಕಾರ್ಯದರ್ಶಿ ಆಗಿರ್ತಾರೆ. ಯೋಜನಾ ಆಯೋಗದ ಕಾರ್ಯದರ್ಶಿಗಳೇ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳು ಕೂಡ ಆಗಿರ್ತಾರೆ. ಹಾಗಾದ್ರೆ ಇಲ್ಲಿ ಒಬ್ಬರು ಅಧ್ಯಕ್ಷರಾಗಿ ಇರ್ತಾರೆ, ಯಾರು ಪ್ರಧಾನಮಂತ್ರಿಯವರು. ಜೊತೆಗೆ ಕಾರ್ಯದರ್ಶಿಯವರು ಯಾವ ಒಂದು ಆಯೋಗದ ಕಾರ್ಯದರ್ಶಿ, ಯೋಜನಾ ಆಯೋಗದ ಕಾರ್ಯದರ್ಶಿಗಳೇ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯದರ್ಶಿಯೂ ಕೂಡ ಆಗಿರ್ತಾರೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಇದರ ಒಂದು ಸದಸ್ಯರು ಆಗಿರ್ತಾರೆ. ಎಲ್ಲ ರಾಜ್ಯಗಳು 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಸದಸ್ಯರಾಗಿರ್ತಾರೆ. ಕೇಂದ್ರಾಡಳಿತ ಪ್ರದೇಶದ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳು ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದನ್ನ ತಾವು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಕಾರ್ಯಗಳು, ಹಾಗಾದ್ರೆ ಏನ್ ಮಾಡ್ತಿದ್ದಪ್ಪ ಫಂಕ್ಷನ್ಸ್ ಆಫ್ NDC ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಕ್ಕಂಥದ್ದನ್ನ ಇದರ ಕಾರ್ಯಗಳು ಏನದಾವ ಅಂತಂದ್ರೆ ಯೋಜನಾ ಆಯೋಗ ತಯಾರಿಸುವ ಯೋಜನೆಗಳಿಗೆ ಅನುಮತಿಯನ್ನ ನೀಡುತ್ತದೆ. ಅಂದ್ರೆ ಇದು ಯೋಜನೆ ಸರಿಯಾದನ ಇಲ್ಲ, ಈ ಯೋಜನೆಯಿಂದ ನಮ್ಮ ಒಂದು ಆರ್ಥಿಕತೆಯ ಒಂದು ಪಿಲ್ಲರ್ಸ್ ಕಡಿತ ಮೂಡುತ್ತದ ಇಲ್ಲ ಅಂತಕ್ಕೆಲ್ಲ ಒಂದು ವಿಚಾರಗಳನ್ನು ಮಾಡಿಬಿಟ್ಟು ಸಭೆ ಮಾಡಿಬಿಟ್ಟು ಚರ್ಚೆ ಮಾಡಿಬಿಟ್ಟು ಅದಕ್ಕೆ ಅನುಮತಿಯನ್ನ ನೀಡುತ್ತದೆ. ಜೊತೆಗೆ ಯೋಜನೆಗಳ ಮೌಲ್ಯಮಾಪನ ಮಾಡ್ತದ. ಜೊತೆಗೆ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಸಾಮಾಜಿಕ ಮತ್ತು ಆರ್ಥಿಕ ನೀತಿಗಳನ್ನ ಪರೀಕ್ಷಿಸ್ತದ. ಯಾಕಂದ್ರೆ ಯಾವ ರೀತಿ ಇದು ಪ್ರಭಾವ ಬೀರುತ್ತೆ ಮುಂದಿನ ದಿನಗಳಲ್ಲಿ, ಯಾರಿಗಾದ್ರೂ ಏನಾದರೂ ಒಬ್ಬರಿಗೆ ಒಂದು ಸೆಕ್ಟರ್ಗೆ ಒಳ್ಳೇದಾದ್ರೆ ಮತ್ತೊಂದು ಸೆಕ್ಟರ್ಗೆ ಏನಾದರೂ ಕೆಟ್ಟದಾಗುವಂತ ಏನಾದರೂ ಪಾಸಿಬಿಲಿಟಿ ಏನಾದರೂ ಇದೆಯಾ, ಎಲ್ಲ ವಿಚಾರಗಳನ್ನ ಮಾಡಿಬಿಟ್ಟು ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಂಡು ಅದರ ಅನುಮತಿಯನ್ನು ನೀಡುವಂತ ಪ್ರದೇಶ ಒಂದು
ಕೆಲಸವನ್ನು ಕೂಡ ಮಾಡ್ತದೆ. ಜೊತೆಗೆ ಪ್ರಾದೇಶಿಕ ಅಸಮತೋಲನೆಯನ್ನ ಕೂಡ ಇದೇನಪ್ಪ ಅಂತಂದ್ರೆ ನಿವಾರಣೆಯನ್ನು ಮಾಡ್ತಂದ್ರೆ ಕೊಟ್ಟಿರ್ತಕ್ಕಂತಹ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂತಹ ಪ್ರದೇಶಗಳಿಗೆ ಅದನ್ನೇ ಅದಕ್ಕೆ ದೇಶಕ್ಕೆ ಅದೇ ಒಂದು ಪ್ರದೇಶಕ್ಕೆ ಕೊಡ್ತಾ ಹೋದ್ರೆ ಕೊಡದೇ ಇರತಕ್ಕಂಥ ಪ್ರದೇಶದ ಗತಿ ಏನು? ಓಕೆನಾ? ಹಾಗಾಗಿ ಅಸಮತೋಲನವನ್ನ ಇದು ಮಾಡಂಗಿಲ್ಲ. ಇದು ಅಸಮತೋಲನ ಏನಪ್ಪಾ ಅಂತಂದ್ರೆ ನಿವಾರಣೆ ಮಾಡ್ತದ. ಎಲ್ಲಿ ಕೊಟ್ಟಿಲ್ಲ, ಎಲ್ಲಿ ಯಾವ ಜಾಗಿಗೆ ಇನ್ನ ಏನು ಒಂದು ಯೋಜನೆಗಳು ಸಿಕ್ಕಿಲ್ಲ, ಆ ಜಾಗಿ ಆ ಒಂದು ಪ್ರದೇಶಕ್ಕೆ ಹೋಗಿಸಿದ್ರೆ ಏನಪ್ಪಾ ಅಂತ ಆ ಒಂದು ಪ್ರದೇಶಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಯೋಜನೆಗಳ ಹೋಗಿಸಿದ್ರೆ ಮುಟ್ಟಿಸ್ತದ ಅಂತಕ್ಕಂಥ. ಇನ್ನು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ ನೋಡ್ರಪ್ಪ, ಭಾರಿ ಇಂಪಾರ್ಟೆಂಟ್ ಟಾಪಿಕ್. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ 5 year ಪ್ಲಾನ್ ಇನ್ ಇಂಡಿಯಾ ವಿಶ್ವದಲ್ಲಿ ಪ್ರಪ್ರಥಮ ಬಾರಿಗೆ ಪಂಚವಾರ್ಷಿಕ ಯೋಜನೆಗಳನ್ನ ಸ್ಟಾಲಿನ್ ರವರು ಕಾಲದಲ್ಲಿ ರಷ್ಯಾದಲ್ಲಿ ಜಾರಿಗೆ ತರಲಾಗಿದೆ. ಓಕೆನಾ? ಇನ್ನು ಯೋಜನೆ ಯಾವ ಯೋಜನೆ? 5 years ಪ್ಲಾನ್ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ಒಂದು ರಷ್ಯಾ ದೇಶದ ಸ್ಟಾಲಿನ್ ರವರ ಒಂದು ಕಾಲದಲ್ಲಿ ಆ ಒಂದು ಸಂದರ್ಭದಲ್ಲಿ ಜಾರಿಗೆಯನ್ನ ತಂದಿರತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿ 1951ರಲ್ಲಿ ಚುನಾವಣೆಗಳು ನಡೀತವ. ಯಾವಾಗ? 1951ರಲ್ಲಿ ಏನಪ್ಪಾ ಅಂತಂದ್ರೆ ಚುನಾವಣೆಗಳು ನಡೀತವ. ಅವಾಗ 1952ರಲ್ಲಿ ಲೋಕಸಭೆ ರಚನೆ ಆಗ್ತದ. ಅಂದ್ರೆ 1951ಕ್ಕೆ ಚುನಾವಣೆ ಆಗ್ತದೆ ಭಾರತದ ಫಸ್ಟ್ ಟೈಮಿಗೆ. ಆಮೇಲೆ 1952ಕ್ಕೆ ಅದಕ್ಕೆ ರಿಸಲ್ಟ್ ಬಂದು ಲೋಕಸಭೆ ರಚನೆ ಆಗ್ತದೆ. ಹಾಗಾದ್ರೆ ಅದಕ್ಕೆ ಅನುಗುಣವಾಗಿ 1952ರಿಂದ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರಲಾಯಿತು. ಏಪ್ರಿಲ್ 1 ಮಾರ್ಚ್ 31 ಇದೇನಪ್ಪಾ ಅಂತಂದ್ರೆ ನಮ್ಮ ಭಾರತದ ಆರ್ಥಿಕ ವರ್ಷ. ಹಾಗಾದ್ರೆ ನಿಜವಾಗಿಯೂ ನಾವು ಒಂದು ಆಚರಿಸುವಂತ ವರ್ಷ ಯಾವ್ದಾಗ ಆಗಿರ್ಬೇಕು? ಏಪ್ರಿಲ್ 1ರಿಂದ ಮಾರ್ಚ್ 30. ಯಾಕಂದ್ರೆ ವೆಲ್ತ್ ಈಸ್ ಹೆಲ್ತ್. ಓಕೆನಾ? ಹಾಗಾದ್ರೆ ನಾವು ಯಾವ ಒಂದು ವರ್ಷ, ಯಾವ ಒಂದು ದಿನಾಂಕದಿಂದ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ? ಜನವರಿ 1ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಹೊಸ ವರ್ಷವನ್ನ ಆಚರಣೆ ಮಾಡ್ತೀವಿ. ಬಟ್ ನಿಜವಾಗಿಯೂ ಒಬ್ಬ ಆರ್ಥಿಕ ತಜ್ಞ ಅಂತ ಅನ್ಸ್ಕೊಂಡವನು ಮನಸ್ಸಿನಿಂದ ಹೇಳ್ಬೇಕಂದ್ರೆ ಏಪ್ರಿಲ್ 1 ಮಾರ್ಚ್ 31ರವರೆಗೂ ಕೂಡ ಏನಪ್ಪಾ ಅಂತಂದ್ರೆ ಆ ಒಂದು ಆರ್ಥಿಕ ವರ್ಷ ಅಂದ್ರೆ ಅದನ್ನ ಹೊಸ ವರ್ಷ ಅಂತ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಓಕೆನಾ? ಹಾಗಾದ್ರೆ ಇಲ್ಲಿ ನಾನು ಹೇಳುವಂತ ವಿಚಾರ ಏನಂದ್ರೆ ಏಪ್ರಿಲ್ 1 ಮಾರ್ಚ್ 31ರಿಂದ ಮಾಡಬೇಕು. ಯಾಕೆ ನಾವು ಜನವರಿ 1ರಿಂದ ಮಾಡಬಾರ್ದು ಅಂತಕ್ಕಂಥದ್ದು ಹೇಳ್ಬಿಟ್ಟು ಸರ್ಕಾರದಲ್ಲಿ ಒಂದು ಯೋಚನೆ ಬಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನವರಿ 1ರಿಂದ ಮಾಡಬೇಕು. ಇದಕ್ಕೆ ಯಾಕೆ ನಾವು ಮಾಡಬೇಕು, ಯಾಕೆ ಮಾಡುವುದಕ್ಕೆ ಸಾಧಕ ಬಾಧಕಗಳನ್ನ ತಿಳಿದುಕೊಳ್ಳಲಿಕ್ಕೆ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಅದು ಯಾವ ಸಮಿತಿ ಅಂದ್ರೆ ಶಂಕರ ಆಚಾರ್ಯ ಸಮಿತಿ ಅಂತಕ್ಕಂಥ ಒಂದು ಸಮಿತಿ. ಶಂಕರ ಆಚಾರ್ಯ ಸಮಿತಿ ಅಂತಕ್ಕಂಥದ್ದು ಜನವರಿ 1ರಿಂದ ಯಾಕೆ ನಾವು ಏನಪ್ಪಾ ಅಂತಂದ್ರ ನಾವು ನಮ್ಮ ಒಂದು ಆರ್ಥಿಕ ವರ್ಷವನ್ನ ಕೌಂಟ್ ಮಾಡಿ ಡಿಸೆಂಬರ್ 31ಕ್ಕೆ ಯಾಕೆ ನಾವು ಅಲ್ಲಿ ನಾವು ಕೌಂಟನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಚನೆಯನ್ನ ಮಾಡ್ತಾರ ಸಮಿತಿ, ಶಂಕರಾಚಾರ್ಯ ಸಮಿತಿ. ಬಟ್ ಶಂಕರಾಚಾರ್ಯ ಸಮಿತಿ ಹೇಳ್ತದ ಜನವರಿ 1ರಿಂದ ಮಾಡ್ರ ಸಾಧ್ಯ ಆಗುವಂತಹ ಏನೆಲ್ಲ ತಪ್ಪುಗಳು ಆಗ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತದ. ಸರಿ ಏನೇನು ಆಗ್ತದ ಅಂತ ಕೂಡ ಹೇಳ್ತದ. ಬಟ್ ಶಂಕರಾಚಾರ್ಯ ಸಮಿತಿ ಇದು ಜಾರಿಗೆ ಬರಲಿಲ್ಲ. ಬಟ್ ಪ್ರಸ್ತುತವಾಗಿ ನಮಗ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೂ ಮಾತ್ರ ನಾವು ಕೌಂಟ್ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಿರಲಿ ಶಂಕರಾಚಾರ್ಯ ಸಮಿತಿ ಕೂಡ ರಚನೆ ಆಗಿತ್ತು ಅಂತಕ್ಕಂಥದ್ದು. ಜನವರಿ 1 ಯಾಕೆ ಆಗಬಾರ್ದು, ಅಲ್ಲಿಂದ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಆ ಒಂದು ಸರ್ಕಾರಕ್ಕೆ ತಲೆಯಾಗಿ ಬಂದ ಕಿಸಂದ್ರೆ ಏನು ಮಾಡಿರ್ತಾರ ಅವರು ಒಂದು ಸಮಿತಿ ನೇಮಕ ಮಾಡಿಬಿಟ್ಟು ಅದನ್ನ ಕೌಂಟ್ ಮಾಡ್ಬೇಕಂತಾರ. ಬಟ್ ಶಂಕರಾಚಾರ್ಯ ಸಮಿತಿ ಜಾರಿಗೆ ಬರಕ್ ಬಿಡಂಗಿಲ್ಲ. ಯಾಕಂದ್ರ ನಮ್ಮದು ನೋಡ್ರಿ ಕೃಷಿ ಬೆನ್ನೆಲುಬು ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ದೇಶದಾಗ. ಕೃಷಿಯ ಉತ್ಪಾದನೆಯ ಅಂತಿಮ ಮೌಲ್ಯ ಯಾವಾಗ ನಿರ್ಧಾರ ಆಗ್ತದೆ? ಡಿಸೆಂಬರ್ಗೆ ಆಗಲ್ಲ. ಯಾಕಂದ್ರೆ ಡಿಸೆಂಬರ್ದಾಗ ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕದಾಗ ಇನ್ನ ಏನಪ್ಪಾ ಅಂತಂದ್ರೆ ಕಟಾವು ನಡೆದಿರ್ತಕ್ಕಂಥ ಎಲ್ಲ ಬಹುತೇಕ ಪ್ರದೇಶಗಳು ನಾವು ಕಾಣ್ತೀವಿ. ಬೆಳೆ ಕಟಾವು ಅದೆಲ್ಲ ಮಾರಿ ಅದೆಲ್ಲ ಏನಪ್ಪಾ ಅಂತಂದ್ರೆ ಮಾರುಕಟ್ಟೆಗೆ ಒಯ್ದು ಅವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ ಅಂತಿಮ ಮೌಲ್ಯವನ್ನ ನಿರ್ಧಾರ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ಅಂದ್ರೆ ಮಾರ್ಚ್ ವರೆಗೆ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಚ್ ವರೆಗೆ ಏನವಾಗಿರುತ್ತೆ ಅಂದ್ರೆ ನಮ್ಮೆಲ್ಲ ಕೃಷಿಯ ಉತ್ಪಾದನೆಗ ಎಲ್ಲ ಒಂದು ಅಂತಿಮ ಮೌಲ್ಯ ನಿರ್ಧಾರ ಆಗಿ ಬೆಲೆಯೂ ಕೂಡ ನಿರ್ಧಾರ ಆಗಿ ಅದರ ಒಂದು ಮೌಲ್ಯವೂ ಕೂಡ ಗೊತ್ತಾಗ್ತದೆ. ಹಾಗಾಗಿ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ನಮ್ಮ ಭಾರತದಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಆರ್ಥಿಕ ವರ್ಷವನ್ನ ನಿಗದಿ ಮಾಡಿದ್ರೆ ಶಂಕರಾಚಾರ್ಯ ಸಮಿತಿ ಕೈ ಬಿಟ್ರ. ಓಕೆ, ಇರಲಿ, ಪರವಾಗಿಲ್ಲ. ಈಗ ನಾವು ಏನ್ ನೋಡ್ಬೇಕಾಗ್ಯದಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ಅವಧಿಗಳು ನೋಡ್ಬೇಕಾಗುತ್ತೆ. ಹಾಗಾದ್ರೆ ಏನಿದು ಪಂಚವಾರ್ಷಿಕ ಯೋಜನೆ? ಪಂಚ ಅಂದ್ರೆ ಏನು? 5 ಅಂದ್ರೆ ಏನು? 5 ವರ್ಷ. 5 ವರ್ಷದೊಳಗೆ ಯೋಜನೆಗಳು ಏನೇನು ಮಾಡಬೇಕು? ಯಾವ ಒಂದು ಸೆಕ್ಟರ್ಗೆ ಅತಿ ಹೆಚ್ಚು ನಾವು ಈ ವರ್ಷದಾಗ ಅತಿ ಹೆಚ್ಚು ಕೊಡುಗೆ ಕೊಡೋಕೆ ಸಾಧ್ಯ ಆಗುತ್ತೆ? ಯಾವ ಒಂದು ಸೆಕ್ಟರ್ಲಿಂದ ನಾವು ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬೇಕು? ಆ ಟೈಮ್ನಾಗ ಯಾರ್ಯಾರು ಅಧ್ಯಕ್ಷರಿದ್ರು, ಉಪಾಧ್ಯಕ್ಷರಿದ್ರು,
ಸಾಧನೆ ಏನೇನಾಗ್ಯದ, ಗುರಿ ಏನೇನಾಗ್ಯದ, ಅವಧಿ ಏನೇನಿತ್ತು, ಪ್ಲ್ಯಾನ್ ಎಷ್ಟನೇದಿದೆ, ಅದು ಒಂದನೇದ, ಎರಡನೇದ, ಮೂರನೇದ, ಹಿಂಗೆಲ್ಲ ನೋಡ್ಕೋತ ಬಂದ್ರೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಈ ಒಂದು 5 ಇಯರ್ ಎಕನಾಮಿಕ್ ಪ್ಲ್ಯಾನ್ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಬರ್ತಾ ಇರ್ತಕ್ಕಂಥ. ಇದನ್ನು ಬಹುಶಃ ತಮಗೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ತಮಗೆ ಸಾಧ್ಯ ಆಗಿರಬೇಕು. ಒಂದನೇ ಪಂಚವಾರ್ಷಿಕ ಯೋಜನೆ 1951-56 ಆಲ್ಮೋಸ್ಟ್ ಅಲ್ಲಿ ನಿಮಗೆ ಈಗಾಗಲೇ ನಾನು ಹೇಳಿದಾಗೆ 1951 ಚುನಾವಣೆ ಆದ ನಂತರ 1952ರಿಂದ ಜಾರಿಗೆ ಬರ್ತದೆ. ಬಟ್ 1951ಕ್ಕೆ ನಾವು ಯಾಕೆ ಕೌಂಟ್ ಮಾಡ್ತೀವಿ ಅಂದರೆ 1951ರಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನು ಆರಂಭ ಮಾಡಿಬಿಟ್ಟು 56 ಅಂದರೆ ಎಷ್ಟು ವರ್ಷ ಆಗುತ್ತೆ, ಇಲ್ಲ 5 ವರ್ಷ ಆಗುತ್ತೆ. ಇದರ ಗುರಿ ಏನಾಗುತ್ತೆ ಅಂದರೆ 2.1ರಷ್ಟು ಗುರಿಯನ್ನು ಸಾಧನೆಯನ್ನು ಮಾಡ್ತಾರೆ. ಜೊತೆಗೆ 3.6ರಷ್ಟು ಹಲವು ಕ್ಷೇತ್ರಗಳ ಕೊಡುಗೆ ಕೊಡ್ತಾರೆ. ಅವಾಗ ಅಧ್ಯಕ್ಷರು ನೆಹರು ಅವರಿದ್ದರು. 3 ಬಾರಿ ನೆಹರು ಅವರೇ ಇದ್ದರು. ನೋಡಿ ಇಲ್ಲಿ ನೋಡ್ಬೋದು ನೀವು, 3 ಬಾರಿ ಅಂದರೆ ಬಹಳಷ್ಟು ದೀರ್ಘಾವಧಿ ಕಾಲದ ಒಂದು ಆಡಳಿತವನ್ನು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ನೆಹರು ಅವರು ಆಗಿನ ಕಾಲದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಪಂಚವಾರ್ಷಿಕ ಯೋಜನೆಗಳ 3 ಪಂಚವಾರ್ಷಿಕ ಯೋಜನೆಗಳ ಕಾಲಾವಧಿಯಲ್ಲೂ ಕೂಡ ಅವರು ಇದ್ದರು ಅಂತಕ್ಕಂಥದ್ದು ನೋಡಬೇಕಾದ್ರೆ ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದಾ ಒಂದೇ ಒಂದು ಪಂಚವಾರ್ಷಿಕ ಯೋಜನೆ ಸಂದರ್ಭ. ತದನಂತರ 2ನೇ ಪಂಚವಾರ್ಷಿಕ ಯೋಜನೆ 1956-61ರವರೆಗೆ ನೆಹರು ಅವರೇ ಇದ್ದರು. ಕೃಷ್ಣಮಾಚಾರ್ಯ ಉಪಾಧ್ಯಕ್ಷರಿದ್ದರು. ಆಮೇಲೆ 3ನೇದು ಕೂಡ ತಾವು ಇಲ್ಲಿ ಗಮನಿಸಬಹುದು, ನೆಹರು ಅವರೇ ಇದ್ದರು. ಅವಾಗ 1961ರಿಂದ 66 ಇಲ್ಲಿ ಇಯರ್ಲಿ ಅಂದರೆ ಆರ್ಥಿಕ ಯೋಜನಾ ವರ್ಷ ಅಂತಕ್ಕಂಥದ್ದು ಬರ್ತವೆ. 1966ರಿಂದ 69, 66ರಿಂದ 69 ಪ್ರಪ್ರಥಮ ಒಂದು ಆರ್ಥಿಕ ವರ್ಷಗಳು ಅಂತಕ್ಕಂಥವು ಅಲ್ಲಿ ಬರ್ತಾ ಹೋಗ್ತವೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಯೋಜನೆಗಳು ಬರೋದಿಲ್ಲ. ಯಥಾವತ್ತಾಗಿ ಎಕನಾಮಿಕ್ಸ್ಗೆ ನಲ್ಲಿ ನಡೆಯುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳು ನಡೀತವೆ. ಬಟ್ ಮೆನ್ಷನ್ ಮಾಡಿಲ್ಲ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಎಲ್ಲ ರೀತಿಯ ಯೋಜನೆಗಳಾಗಿದ್ದಾವೆ, ಬಜೆಟ್ ಹಂಗಂಗೆ ಆಗ್ಬೇಕು ಹಂಗಂಗೆ ಆಗಿದ್ದಾವೆ. ಜೊತೆಗೆ ಯಾವ ರೀತಿ ಪಾರ್ಲಿಮೆಂಟ್ ನಡೀತಾ ಇದೆ ಆ ರೀತಿ ಪಾರ್ಲಿಮೆಂಟ್ ಎಲ್ಲ ರೀತಿಯ ವಿಚಾರಗಳು ಕೂಡ ವಿಧಾನಸಭೆ, ವಿಧಾನ ಪರಿಷತ್ತು, ಆ ಪಕ್ಷ ಈ ಪಕ್ಷ ಹೀಗೆಲ್ಲ ನಡೀತಾ ಇದೆ. ಬಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆನಾ, ಅದು ಕೂಡ ಏನಪ್ಪ ಅಂದ್ರೆ ಮೆನ್ಷನ್ ಮಾಡಿಲ್ಲ. ಅದು ಆ ಸಮಯದಲ್ಲಿ ರಚನೆ ಆಗಿಲ್ಲ, ಇಯರ್ಲಿ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು. ಆಮೇಲೆ 4ನೇ ಒಂದು ಪಂಚವಾರ್ಷಿಕ ಯೋಜನೆ 1969ರಿಂದ 74ರಲ್ಲಿ ಬರ್ತಾವಾಗ ಇಂದಿರಾ ಗಾಂಧಿ, ನೆಹರು ಅವರ ಮಗಳು ಇಂದಿರಾ ಗಾಂಧಿ ಅವರು ಕೂಡ 3 ಬಾರಿ ಏನಪ್ಪ ಅಂತಂದ್ರೆ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಕೂಡ 4ನೇ, 5ನೇ ಮತ್ತು 6ನೇ ಪಂಚವಾರ್ಷಿಕ ಯೋಜನೆ ಅಪ್ಪ ಮಗಳೇ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಅಧ್ಯಕ್ಷರಾಗಿ ಇರ್ತಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು ತಮಗೆ. ಆಮೇಲೆ ರಾಜೀವ್ ಗಾಂಧಿ ಅವರು ಬರ್ತಾರೆ. ರಾಜೀವ್ ಗಾಂಧಿ ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟರು. ಹಾಗೆ ಇವರು ಕೂಡ ಒಂದರಿಂದ ಏನಪ್ಪಾ ಅಂತಂದ್ರೆ 6ರ ತನ ಅಪ್ಪ ಮಗಳೇ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ. ಆಮೇಲೆ ಉಳಿದ ಪ್ರಧಾನಮಂತ್ರಿಗಳು ಕೂಡ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳ PV ನರಸಿಂಹರಾವ್ ಅವರು ಕೂಡ 2 ಬಾರಿ ಒಂದು ನೇಮಕ ಆಗ್ತಾರೆ. ನೇಮಕ ಆಗೋದಕ್ಕಿಂತ ಅವರೇ ಅದರ ಒಂದು ಅಧ್ಯಕ್ಷವನ್ನ ವಹಿಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ 1978ರ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿರ್ತಕ್ಕಂಥ ವಿಚಾರ. ಆಮೇಲೆ 8ನೇ, 9ನೇ, 10ನೇ, 11ನೇ ಒಟ್ಟು 12 ಏನಪ್ಪಾ ಅಂತಂದ್ರೆ ಮನಮೋಹನ್ ಸಿಂಗ್ ಅವರು ಕೂಡ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ನಿಧನ ಆಗಿರ್ತಕ್ಕಂಥ ವಿಚಾರ ತಮಗೆ ಗೊತ್ತಿರಲಿ. ಇತ್ತೀಚೆಗೆ ನಿಧನ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಎಷ್ಟನೇ ಒಂದು ಪಂಚವಾರ್ಷಿಕ ಯೋಜನೆಗಳ ಅಧ್ಯಕ್ಷರಾಗಿದ್ದರು ಅಂತ ಕೇಳಬಹುದು. ಬಹಳಷ್ಟು ಬಾರಿ ಪ್ರಶ್ನೆಯೂ ಕೂಡ ಬರಬಹುದು. ಯಾವುದಪ್ಪ ಅಂತಂದ್ರೆ 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗಳ ಒಂದು ಅಧ್ಯಕ್ಷರು ಕೂಡ ಆಗಿದ್ದರು. ಆ ಸಮಯದಾಗ ಅಹುಲ್ ವಾಲಿಯಾ ಅಂತಕ್ಕಂಥವರೇ ಅವರೇ ಕ್ರಮವಾಗಿ 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಕೂಡ ಆಗಿದ್ದರು ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಮನಮೋಹನ್ ಸಿಂಗ್ರ ಬಗ್ಗೆ ಮುಂದಿನ ಒಂದು ಎಕ್ಸಾಮ್ನಲ್ಲಿ ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಇನ್ನು 12ನೇ ಪಂಚವಾರ್ಷಿಕ ಯೋಜನೆಯನ್ನ ಭಾರತದ ಕೊನೆಯ ಪಂಚವಾರ್ಷಿಕ ಯೋಜನೆ ಎಂದು ಪರಿಗಣಿಸಲಾಗಿರ್ತಕ್ಕಂಥದ್ದು. ದಶಕಗಳಷ್ಟು ಹಳೆಯದಾದ ಪಂಚವಾರ್ಷಿಕ ಯೋಜನೆಗಳನ್ನ 3 ವರ್ಷಗಳ ಕ್ರಿಯಾ ಯೋಜನೆಯಿಂದ ಬದಲಾಯಿಸಿತು. ಇದು 7 ವರ್ಷಗಳ ಕಾರ್ಯತಂತ್ರದ ಕಾಗದ ಮತ್ತು 15 ವರ್ಷಗಳ ದೃಷ್ಟಿ ದಾಖಲೆಯ ಭಾಗ ಆಗಿತ್ತು. ಯಾಕಂದರೆ ಬಿಡುವಂತಹ ಸಮಯದಲ್ಲಿ ಇವಾಗ ನಾವು ಕೂಡ ಕಾಲೇಜು ಅಥವಾ ಶಾಲೆಯನ್ನು ಬಿಡುವಂಥ ಸೆಂಡಾ ಪಾರ್ಟಿ ಹಂಗೆ ಮಾಡ್ತಾರೆ. ಹಂಗೆ 12ನೇ ಪಂಚವಾರ್ಷಿಕ ಯೋಜನೆಯನ್ನು ಸೆಂಡಾ ಪಾರ್ಟಿ ಮಾಡಿ 7 ವರ್ಷಗಳ ಕಾರ್ಯತಂತ್ರದ ಒಂದು ಕಾಗದ ರೂಪದಲ್ಲಿ ಮಾಡ್ತಾರೆ. ಅಂದರೆ ಭಾಳಷ್ಟು 5 ವರ್ಷಕ್ಕಿಂತಲೂ ಚೂರ ಏನಪ್ಪ ಅಂತಂದ್ರೆ ಅತಿ ಹೆಚ್ಚಾಗಿ ಇದನ್ನು ಕಾರ್ಯರೂಪಕ್ಕೆ ತರುವಂಥ ಮತ್ತು ಅದರ ಒಂದು ಶಾಖೆಗಳು ಅದರ ಒಂದು ಬಿಂಬ ಬೀಳುವ ಹಾಗೆ ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಕಾರ್ಯವನ್ನು ಸರ್ಕಾರ ಆಗಿನ ಸಂದರ್ಭ ಮಾಡ್ತಾರೆ. ಓಕೆನಾ. ಹಾಗಾದ್ರೆ ಇಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ ಈಗ ನಾವು ನೋಡ್ಕೋತ ಬಂದ್ವಿ. ಈಗ 12 ಪಂಚವಾರ್ಷಿಕ ಅದಾವ ಅಂತ ಗೊತ್ತಾಯ್ತು. ಆಯಾ ಟೈಮ್ನಾಗ ಉಪಾಧ್ಯಕ್ಷರು ಯಾರಿರ್ತಾರೆ, ಅಧ್ಯಕ್ಷರು ಯಾರಿರ್ತಾರೆ ಅನ್ನೋದು ಗೊತ್ತಾಯ್ತು. ಅಧ್ಯಕ್ಷರಂತೂ ಆಲ್ಮೋಸ್ಟ್ ಅಲ್ಲ ಪ್ರಧಾನಮಂತ್ರಿಗಳು ಇರ್ತಾರೆ. ಫಸ್ಟಿನ ಮೂಲಕ ಅಪ್ಪ ಆಗಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ನೆಹರು ಇದ್ರು. ಆಮೇಲೆ ಮಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು 4ನೇದು, 5ನೇದು, 6ನೇದಕ್ಕೆ ಇದ್ರು ಅಂತ ಗೊತ್ತಾಯ್ತು. ಲಾಸ್ಟಿನ 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗೆ ಮನಮೋಹನ್ ಸಿಂಗ್ ಅದಾರ ಅಂತ ಗೊತ್ತಾಯ್ತು. ಅವರ ಒಂದು ಉಪಾಧ್ಯಕ್ಷರಾಗಿ ಯಾರಪ್ಪ ಅಂತಂದ್ರೆ ಅಹುಲ್ ವಾಲಿಯಾ ಅಂತಕ್ಕಂಥದ್ದು ಗೊತ್ತಾಯ್ತು. ಈಗ 1ನೇ ಪಂಚವಾರ್ಷಿಕ ಯೋಜನೆ 1951-52ರಿಂದ 1956ರವರೆಗೆ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದದ. ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ಯಾವೆಲ್ಲ ವಿಚಾರಗಳನ್ನ ನೋಡ್ತೀವಿ ಅಂತಕ್ಕಂಥ ವಿಚಾರವನ್ನ ನೋಡೋದಾದ್ರೆ ಈಗ
ಒಂದರಿಂದ ಏನಪ್ಪಾ ಅಂತಂದ್ರೆ 12 ಪಂಚವಾರ್ಷಿಕ ಯೋಜನೆಗಳು ಅದಾವ. ಓಕೆನಾ. ಈಗ 1ರಿಂದ 12 ಪಂಚವಾರ್ಷಿಕ ಯೋಜನೆಗಳನ್ನ ನೋಡೋದಕ್ಕಿಂತ ಮುಂಚಿತವಾಗಿ ನಾವು ಆರ್ಥಿಕತೆಗೆ ಸಂಬಂಧಪಟ್ಟಿರುವ ಕೆಲವೊಂದಿಷ್ಟು ವಿಧಿಗಳನ್ನ ನೋಡ್ಕೊಂಡು ಬರೋಣ. ಯಾಕೆ ನಾನು ಆರ್ಥಿಕತೆಗೆ ಸಂಬಂಧಪಟ್ಟಿರುವ ಹಾಗೆ ವಿಧಿಗಳನ್ನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅದನ್ನ ಡಿಸ್ಕಷನ್ ಮೊದಲು ಯಾಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಆ ಒಂದು ವಿಧಿಗಳು ಈಗ ನಾವು ಪಂಚವಾರ್ಷಿಕ ಯೋಜನೆಗಳನ್ನ ಡಿಸ್ಕಷನ್ ಮಾಡುವ ಸಂದರ್ಭ ಬಹಳಷ್ಟು ಅಗತ್ಯವಾಗಿ ನಮ್ಮ ನಾಲೆಜ್ಗೆ ಬೇಕಾಗಿರ್ತಾವೆ. ಹಾಕಿನ ಹಾಗಾಗಿ ನಾವು ಮೊದಲು ಅದನ್ನ ನೋಡಿಕೊಂಡ್ಬಿಟ್ಟು ಆಮೇಲೆ ಪಂಚವಾರ್ಷಿಕ ಯೋಜನೆಗಳನ್ನ ಡಿಸ್ಕಷನ್ ಅನ್ನ ಮಾಡೋಣ. ಆರ್ಥಿಕತೆಗೆ ಸಂಬಂಧಿಸಿದ ಸಂವಿಧಾನದ ವಿಧಿಗಳು. 202ನೇ ವಿಧಿ, ಸಂವಿಧಾನದ 202ನೇ ವಿಧಿ ರಾಜ್ಯ ಬಜೆಟ್ ಅನ್ನ ಮಂಡನೆ ಮಾಡ್ತದ. ರಾಜ್ಯ ಬಜೆಟ್ ಅನ್ನ ಏನಪ್ಪಾ ಅಂತಂದ್ರೆ ಲೋಕಸಭೆಯಲ್ಲಿ ವಿಧಾನ ಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಬಜೆಟ್ ಅನ್ನ ಮಂಡನೆ ಆಗ್ತದ. ಹಾಗಾದ್ರೆ 243 ಉಪವಿಧಿ 1 ಮತ್ತು ವಾಯ್ ರಾಜ್ಯ ಹಣಕಾಸು ಆಯೋಗ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಹೇಳ್ತದ. ಏನೆಲ್ಲ ಹೇಳ್ತಪ್ಪ ಅಂತಂದ್ರ ವಾಯ್ ರಾಜ್ಯ ಹಣಕಾಸು ಆಯೋಗ ರಚನೆ ಮತ್ತು ಕಾರ್ಯಗಳು ಅಂದ್ರೆ 1ರಿಂದ ಮತ್ತು ವಾಯ್ 1 ಮತ್ತು ವಾಯ್ 1ರಿಂದ ವಾಯ್ ಅಲ್ಲ 1 ಮತ್ತು ವಾಯ್ ರಾಜ್ಯ ಹಣಕಾಸು ಆಯೋಗ ರಚನೆ ಮತ್ತು ಕಾರ್ಯಗಳನ್ನ ಇಲ್ಲಿ ಹೇಳುವಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ. ಈಗ 267ನೇ ವಿಧಿ ರಾಜ್ಯ ಸರ್ಕಾರದ ಅನುದಾನದ ಹಂಚಿಕೆ. ಅಂದ್ರೆ ರಾಜ್ಯ ಸರ್ಕಾರ ಯಾವ್ಯಾವ ಜಿಲ್ಲೆಗಳಿಗೆ, ಯಾವ್ಯಾವ ಯೋಜನೆಗಳಿಗೆ, ಯಾವ್ಯಾವ ಒಂದು ಅನುಷ್ಠಾನದ ಕಾರ್ಯಕ್ರಮಗಳಿಗೆ ಎಷ್ಟೆಷ್ಟು ಹಣವನ್ನು ಹಂಚಿಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಅನುದಾನವನ್ನು ಹಂಚಿಕೆ ಮಾಡಲಿಕ್ಕೆ 267ನೇ ವಿಧಿ ಏನಪ್ಪಾ ಅಂತಂದ್ರೆ ಹೇಳ್ತಾ ಹೋಗ್ತದೆ. ಹಾಗಾದ್ರೆ ಇಲ್ಲಿ 275.1 ಅಂದ್ರೆ 275 ಉಪವಿಧಿ 1 ಸಣ್ಣ ಸಾಲ ಯೋಜನೆಗಳಿಗೆ ಅನುದಾನ ನೀಡುವ ವಿಶೇಷ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಜಾರಿಗೆಯನ್ನ ಮಾಡಬೇಕು. ಅದನ್ನ ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಇದನ್ನ ಕೂಡ ತಾವು ಪಾಯಿಂಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು 360 360 ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇಳ್ತಾ 360ನೇ ವಿಧಿ ಏನಪ್ಪಾ ಅಂತಂದ್ರೆ ಹಣಕಾಸು ತುರ್ತು ಪರಿಸ್ಥಿತಿಯನ್ನ ಹೇಳ್ತಾ 352 ಮತ್ತು 356 ತದನಂತರ 360ನೇ ವಿಧಿ ಬರುತ್ತೆ. 360ನೇ ವಿಧಿ ನಾವು ಏನಂತ ನೋಡಿದ್ವಿ, ಹಣಕಾಸು ತುರ್ತು ಪರಿಸ್ಥಿತಿ ನೋಡಿದ್ವಿ. ಹಾಗಾದ್ರೆ 352 ಮತ್ತು 356ನೇ ವಿಧಿ ಏನಿದಾವೆ ಇವು ಏನ್ ಹೇಳ್ತಾವೆ ಅಂತಕ್ಕಂಥ ವಿಚಾರವನ್ನ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬರೆದು ಹೇಳಬೇಕು. ಈಗ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ವಿಶೇಷತೆ ಏನು, ಇದು ಈ ಒಂದು ಪಾಯಿಂಟ್ ಅನ್ನ ಕೂಡ ನಾವು ನೋಡ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಆಗಿದೆ. ಯಾಕಂದ್ರೆ ನಾವು ಭಾರತದಲ್ಲಿ ಇದ್ದೀವಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇದ್ದೀವಿ. ಕರ್ನಾಟಕ ಹಿಡ್ಕೊಂಡೇ ನಾವು ಮಾತಾಡ್ಬೇಕಾಗುತ್ತೆ. ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡ್ತಿದ್ದೀವಿ ನಿಜ, ಬಟ್ ಕರ್ನಾಟಕದ ವಿಚಾರವನ್ನು ಕೂಡ ನಾವು ಇಲ್ಲಿ ಈ ಸಂದರ್ಭದಲ್ಲಿ ನೋಡ್ಬೇಕು. ಯಾಕಂದ್ರೆ ನಾವು ಪಂಚವಾರ್ಷಿಕ ಯೋಜನೆಗಳನ್ನ ಈಗ ಸದ್ಯದಲ್ಲೇ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ವಿಶೇಷತೆ ಏನಪ್ಪಾ ಅಂತಂದ್ರೆ ದೇಶದ ಅತಿ ದೊಡ್ಡ 2ನೇ ಶುಷ್ಕ ಪ್ರದೇಶ. ದೇಶದ ಅತಿ ದೊಡ್ಡ 2ನೇ ಶುಷ್ಕ ಪ್ರದೇಶ. ಈ ಒಂದು ಆಧಾರದ ಮೇಲೆ ನಮ್ಮ ಕರ್ನಾಟಕಕ್ಕೆ ಬರುವಂತಹ ಅನೇಕ ಸವಲತ್ತುಗಳು ಬರಲಿಕ್ಕೆ ಇದೊಂದು ಬಹಳಷ್ಟು ಏನಪ್ಪಾ ಅಂತಂದ್ರೆ ಅನುಕಂಪದ ಹಾದಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾವು ಪಂಚವಾರ್ಷಿಕ ಯೋಜನೆಯನ್ನ ಡಿಸ್ಕಷನ್ ಮಾಡ್ಬೇಕು. ನಾವು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಮಾಡ್ತೀವಿ. ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅದನ್ನೇ ನಾವು ಡಿಸ್ಕಷನ್ ಮಾಡ್ತೀವಿ. ಬಟ್ ಆ ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಮ್ಗೆ ಗೊತ್ತಾಗಬೇಕು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ವಿಶೇಷತೆಯಪ್ಪ ಏನಪ್ಪಾ ಅಂತಂದ್ರ ಒಂದನೇದು ಅನುಕಂಪ, ಎರಡನೇದು ಅಲ್ಲಿ ಕೊರತೆ ಬಹಳಷ್ಟಿದೆ. ಜೊತೆಗೆ ಅಲ್ಲಿ ಸಂಪನ್ಮೂಲಗಳ ಬಹಳಷ್ಟು ವಿರಳತೆಯನ್ನ ಹೊಂದಿರತಕ್ಕಂತ ಒಂದು ಪ್ರದೇಶ ಇದೆ. ದೇಶದ ಅತಿ ದೊಡ್ಡ 2ನೇ ಶುಷ್ಕ ಪ್ರದೇಶ. ನೀರಿಲ್ಲ, ನ್ಯಾಳಿಲ್ಲ, ಏನಿಲ್ಲ ಅಲ್ಲಿ ದೇಶದ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಾಗ ಯಾವ್ಯಾವ ಬರ್ತಾವ ಅಂದ್ರ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಜೊತೆಗೆ ಯಾದಗಿರಿ ಅಂತಕ್ಕಂಥದ್ದು. ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ 23% ಪಾಲನ್ನ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊಂದಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಆಮೇಲೆ ಸಂವಿಧಾನದ 371J ವಿಧಿ ಒಂದು ಸಂಬಂಧಿಸಿರ್ತಕ್ಕಂಥ 371J ವಿಧಿ ಯಾವ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿದೆ ಹೈದರಾಬಾದ್ ಕರ್ನಾಟಕದ ಒಂದು ವಿಶೇಷವಾಗಿರ್ತಕ್ಕಂಥ 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಧಿಯಾಗಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಸರ್ಟಿಫಿಕೇಟ್ ಆ ಒಂದು ರಾಜ್ಯದ ಆ ಒಂದು ಜಿಲ್ಲೆಗಳ ಒಂದು ಜನರಿಗೆ ಮಾತ್ರ ಇದನ್ನ ತೆಗೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 17.73% ದಶವಾರ್ಷಿಕ ಜನಸಂಖ್ಯಾ ಬೆಳವಣಿಗೆ ದರ ಹಾಗೂ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 18% ಪಾಲನ್ನ ಯಾವ ಒಂದು ಪ್ರದೇಶ ಹೊಂದಿದೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಪ್ರದೇಶ ಹೊಂದಿದೆ. ಆದ್ರೆ ಸಾಕ್ಷರತಾ ಪ್ರಮಾಣ ಎಷ್ಟದಪ್ಪ ಅಂತಂದ್ರೆ 7 ಜಿಲ್ಲೆಗಳ ಕೂಡಿಸೋಣ 64.45% ಮಾತ್ರ ಸಾಕ್ಷರತಾ ಪ್ರಮಾಣ ಹೊಂದಿದೆ. 100ಕ್ಕೆ 100 ಅಂತೂ ಇಲ್ಲ. ಓಕೆನಾ, 100ಕ್ಕೆ 100 ಅಂತೂ ಇಲ್ಲ.
ಹಾಗಾದರೆ ಒಂದು ಸಾಕ್ಷರತಾ ಪ್ರಮಾಣ ಕೂಡ ಕಡಿಮೆ ಇದೆ. ಇದೊಂದು ಅನುಕಂಪದ ಹಾದಿ. ಶಿಕ್ಷಣಕ್ಕೆ ಮತ್ತು ಶಿಕ್ಷಣದ ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನಮ್ಮ ಒಂದು ಕರ್ನಾಟಕ ರಾಜ್ಯದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ 5 year ಪ್ಲಾನ್ನಲ್ಲಿ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟಿದ್ದೆ ಆದರೆ ಅದು ಈ ಒಂದು ಆಧಾರದ ಮೇಲೆ. ಯಾಕಂದರೆ ಇಲ್ಲಿ ಶಿಕ್ಷಣದ ಕೊರತೆ ಬಹಳಷ್ಟು ಕಡಿಮೆ ಇದೆ. ಜೊತೆಗೆ ಇಲ್ಲಿ ಅತಿ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಜನರು ನಿರುದ್ಯೋಗಿಗಳಿದ್ದಾರೆ. ಜೊತೆಗೆ ಇಲ್ಲಿ ಶುಷ್ಕ ಪ್ರದೇಶ ಇದೆ. ಅತಿ ಹೆಚ್ಚಿನ ಒಂದು ತಂಪಾದ ವಾತಾವರಣ ಇಲ್ಲ. ಬೇಸಿಗೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಯಾದಗಿರಿ ಜಿಲ್ಲೆ ಅಂತೂ ಬಹಳಷ್ಟು ಬಿಸಿಲಿನ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು. ಗುಲ್ಬರ್ಗ ಜಿಲ್ಲೆ, ಆಮೇಲೆ ಹಲವು ತಾಲೂಕುಗಳು, ಜಿಲ್ಲೆಗಳು, ಊರುಗಳು, ಜನರು ಬಹಳಷ್ಟು ಶುಷ್ಕವಾಗಿರ್ತಕ್ಕಂಥ ಪ್ರದೇಶ, ಆಮೇಲೆ ಸಕಾಲಕ್ಕೆ ಮಳೆ ಬಾರದೇ ಇರತಕ್ಕಂಥ ಪ್ರದೇಶ, ಎಲ್ಲ ಒಂದು ಕಾರಣಗಳು ಬರ್ತಾ ಹೋಗ್ತವೆ. ನಾನು ಏನಕ್ಕೆ ಪಂಚವಾರ್ಷಿಕ ಯೋಜನೆಗಳನ್ನೂಕ್ಕಿಂತ ಮುಂಚಿತವಾಗಿ ನಾವು ಈ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಹಣಕಾಸುಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳಾಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟ ಹೇಗೆ ತಿಳ್ಕೊಬೇಕಂದ್ರೆ ಇದೆಲ್ಲವೂ ಕೂಡ ನಮ್ಮ ಒಂದು ಪಂಚವಾರ್ಷಿಕ ಯೋಜನೆಗಳು ಯಾವ ರೀತಿ ನಮಗೆ ಅನುಕಂಪದ ಆಧಾರದ ಮೇಲೆ ಅಥವಾ ಮಾಡಲೇಬೇಕು ಅಂತ ಮಾಡಿದಾರೋ ಅಥವಾ ಹೇಗೆ ಮಾಡಿದಾರೋ ಗೊತ್ತಿಲ್ಲ, ಬಟ್ ಅವೆಲ್ಲವೂ ಕೂಡ ನಮಗೆ ಆದಷ್ಟು ಒಳ್ಳೆಯ ರೀತಿಯ ಕೆಲಸ ಮತ್ತು ಕಾರ್ಯಗಳನ್ನು ಮಾಡಿದಾವೆ ಅಂತಕ್ಕಂಥದ್ದು ಬಹಳಷ್ಟು ಖುಷಿ ಆಗ್ತದೆ. ಜೊತೆಗೆ ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಹಲವು ರಾಜ್ಯಗಳನ್ನು ನೋಡ್ತೀವಿ. ಹಲವು ರಾಜ್ಯಗಳಲ್ಲಿ, ಹಲವು ಜಿಲ್ಲೆಗಳಲ್ಲಿ, ಹಲವು ಊರು ಗ್ರಾಮಗಳನ್ನು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ನಾವು ಕರ್ನಾಟಕದವರು ಇರೋದ್ರಿಂದ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕ ಹಾಗೆ ಕೆಲವೊಂದಿಷ್ಟು ಕಾಳಜೀಕೃತವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳಲೇಬೇಕು. ಹಾಗಾದರೆ IMP ಮತ್ತು CMRಗಳು ರಾಜ್ಯ ಸರಾಸರಿಗಿಂತ ಏನಪ್ಪಾ ಅಂತಂದ್ರೆ ಹೆಚ್ಚಾಗಿದ್ದಾವೆ ಅಂತಕ್ಕಂಥ. ಇನ್ನು ಕ್ರಮವಾಗಿ 51 ಮತ್ತು 59ರಷ್ಟು ಏನಪ್ಪಾ ಅಂತಂದ್ರೆ ಆ ಒಂದು ಪರ್ಸೆಂಟೇಜ್ ಡಿಗ್ರಿನಲ್ಲಿ ಇದಾವೆ ಅಂತಕ್ಕಂಥದ್ದು. ಇನ್ನು ಉದ್ಯೋಗ ಮೀಸಲಾತಿ ಆದೇಶ 2013ರ ಅನ್ವಯ ರಾಜ್ಯ ಸರ್ಕಾರಿ ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನು ಕೂಡ ಒದಗಿಸಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ರಾಜ್ಯ ಸರ್ಕಾರದ ಒಂದು ಉದ್ಯೋಗಾವಕಾಶಗಳು ಕೂಡ ನಮ್ಮ ಒಂದು ಕ್ಷೇತ್ರದ ಒಂದು ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ, ವಿಶೇಷವಾಗಿ ಉತ್ತರ ಕರ್ನಾಟಕದ, ಅಲ್ಲಿಂದ ಉತ್ತರ ಕರ್ನಾಟಕದವ್ರದ್ದು ವಿಚಾರ ಏನಪ್ಪಾ ಅಂತಂದ್ರೆ ಅಲ್ಲಿದವರಿಗೂ ಕೂಡ ಉದ್ಯೋಗಾವಕಾಶ ಕೊಡಬೇಕು, ಅಲ್ಲಿ ಉದ್ಯೋಗಾವಕಾಶ ಸೃಷ್ಟಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅಂತಕ್ಕಂಥ ವಿಚಾರ ಕೂಡ ಆ ಒಂದು ಪಂಚವಾರ್ಷಿಕ ಯೋಜನೆಗಳ ಒಂದು ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ಯೋಜನೆಗಳಲ್ಲಿ ನಾವು ನೋಡಬಹುದು. ಓಕೆನಾ. ಇನ್ನು ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕೂಡ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥದ್ದು. ಏನಕ್ಕೆ ಅದು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಅದು ಪ್ರದೇಶಾಭಿವೃದ್ಧಿ, ಪ್ರದೇಶ ಅದು ಬರೀ ಪ್ರದೇಶ ಅಂತ ಪ್ರದೇಶ ಅಷ್ಟೇ ಅಲ್ಲ, ಬದಲಿಗೆ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಕೃಷಿವಾಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಉದ್ಯಮ ಲೋಕಕ್ಕಾಗಿರ್ಬೋದು, ಆಮೇಲೆ ಇನ್ನಿತರ ಹಲವು ಕೈಗಾರಿಕೋದ್ಯಮಗಳ ಸೃಷ್ಟಿಯಾಗಿರ್ಬೋದು, ಇವೆಲ್ಲ ವಿಚಾರಗಳನ್ನು ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಗುಲ್ಬರ್ಗಾದಲ್ಲಿ ಕೇಂದ್ರ ಇದೆ. ಗುಲ್ಬರ್ಗಾದಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಈ ಎಲ್ಲ 7 ಜಿಲ್ಲೆಗಳ ಪ್ರಮುಖ ಕೇಂದ್ರ ಯಾವುದಪ್ಪ ಅಂತಂದ್ರೆ ಗುಲ್ಬರ್ಗ ಜಿಲ್ಲೆ ಅಂತಕ್ಕಂಥ ನಾವು ನೋಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲಿ ಪ್ರಮುಖ ಕೇಂದ್ರ ಇದ್ರೂ ಕೂಡ ಉತ್ತರ ಕರ್ನಾಟಕದ ಒಂದು ಹೈದರಾಬಾದ್ ಕರ್ನಾಟಕದ ಬಹುತೇಕ ಕೇಂದ್ರಗಳಲ್ಲಿ ಪ್ರಥಮ ಸ್ಥಾನ, ಎಲ್ಲದಕ್ಕೂ ಪ್ರಥಮ ಅಂದ್ರೆ ಗುಲ್ಬರ್ಗ ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದು. ಓಕೆನಾ. ಗುಲ್ಬರ್ಗದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವು ಕೂಡ ಇದೆ. ಓಕೆನಾ. ಗುಲ್ಬರ್ಗದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವು ಕೂಡ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಇನ್ನು DM ನಂಜುಂಡಪ್ಪ ವರದಿಯ ಮುಖ್ಯಾಂಶಗಳು ಏನು ಮಾಡ್ಯಾರ ಇವರು? DM ನಂಜುಂಡಪ್ಪ ಇವರು ನೇಮಕ ಆಗಿದ್ದು ನೋಡಪ್ಪ ಅಂತಂದ್ರೆ ಈ ಒಂದು ವರದಿ ಅಥವಾ ಈ ಒಂದು ಸಮಿತಿ 2000 ಅಂದ್ರೆ ಕ್ರಿಸ್ತ ಶಕ 2000ದಾಗ ಒಂದು ನೇಮಕ ಆಗಿರ್ತದೆ. ಬಟ್ ಇದು ವರದಿ ಯಾವಾಗ ಸಲ್ಲಿಸ್ತದೆ? 2002ದಾಗ ಇದರ ವರದಿಯನ್ನು ಸಲ್ಲಿಸ್ತದೆ. ಇದರ ಸೂಚಕಗಳು ಸೂಚ್ಯಂಕದಲ್ಲಿ 35ರಷ್ಟು ಏನಪ್ಪಾ ಅಂತಂದ್ರೆ ಇದು ಒಂದು ಸೂಚ್ಯಂಕವನ್ನು ನೀಡ್ತದೆ. ಯಾವುದಕ್ಕೆ? ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಮುಖ್ಯ ವರದಿ ಅಂತ ನಾವು ಇಲ್ಲಿ ಪರಿಗಣನೆಯನ್ನು ಮಾಡ್ತೀನಿ. ಹಿಂದುಳಿದ ತಾಲೂಕುಗಳು ಒಟ್ಟು ಎಷ್ಟು ಇದಾವೆ ಅಂತ ಹೇಳ್ಯಾರ ಅಂದ್ರೆ 114 ಏನಪ್ಪಾ ಅಂತಂದ್ರೆ ಬಹಳಷ್ಟು 114 ತಾಲೂಕುಗಳು ಇಲ್ಲಿ ಹಿಂದೆ ಉಳ್ದಾವ. ಭಾಳಷ್ಟು ಅಲ್ಲಿ ನೀರಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ಆಮೇಲೆ ಇರ್ಲಿಕ್ಕೆ ಓಡಾಡಕ್ಕೆ ಸೌಕರ್ಯಗಳಿಲ್ಲ, ಸಾರಿಗೆ ಸೌಕರ್ಯ ಇಲ್ಲ, ಕೈಗಾರಿಕೆಗಳಿಲ್ಲ, ಉದ್ಯೋಗ ಇಲ್ಲ, ಆಮೇಲೆ ಇನ್ನಿತರ ಹಲವು ಆರ್ಥಿಕತೆಗೆ ಸಂಬಂಧಪಟ್ಟಾಗ ಪೆಟ್ಟು ಬೀಳಗತ್ತ. ಇಂಥ ಎಲ್ಲ ವಿಚಾರವನ್ನು DM ನಂಜುಂಡಪ್ಪ ವರದಿ ಹೇಳ್ತದ. ಜೊತೆಗೆ ಅತ್ಯಂತ ಹಿಂದುಳಿದ ತಾಲೂಕುಗಳು 39 ಉತ್ತರ ಕರ್ನಾಟಕದಾಗಿ ಹೆಚ್ಚವ ಅಂತ ಹೇಳ್ಬಿಡ್ತದೆ. ಯಾಕಂದ್ರೆ ನಾ ಈಗಾಗಲೇ ಹೇಳಿದ ಹಾಗೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಅಂದರೆ ಹಿಂದುಳಿದ ಪ್ರಾಂತ್ಯ. ಹಾಗಾಗಿ ಅಲ್ಲಿ 371J ಕೊಟ್ಟರ. ಜೊತೆಗೆ 371J ಉಪಯೋಗ ಆಗತ್ತದ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಸರ್ಕಾರ ಏನಪ್ಪಾ ಅಂತಂದ್ರೆ ಅವರು ಪರಿಗಣನೆ ತಗೋಬೇಕು, ಅವರ ವಿಚಾರಕ್ಕೆ ಗಮನಕ್ಕೆ ತಗೊಂಡು. ಓಕೆನಾ. ಅಭಿವೃದ್ಧಿ ಹೊಂದಿದ ತಾಲೂಕುಗಳು 61 ಮಾತ್ರ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಹೊಂದ್ಯಾವ. ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಫುಲ್ಲಿ ಎಕನಾಮಿಕಲಿ ಕಂಪ್ಲೀಟ್ ಆಗಿ ಎಲ್ಲಾ ಕ್ಷೇತ್ರಗಳಿಂದಲೂ ಕೂಡ ಸ್ಟ್ರಾಂಗ್ ಅದ. ಯಾವ್ಯಾವ ಅಂತಂದ್ರೆ ದಕ್ಷಿಣ ಕರ್ನಾಟಕದೊಳಗೆ ಅದಾವ. ಹಾಗಾಗಿ ನಾನು ಏನ್ ಹೇಳ್ದೆ ಅಂದ್ರೆ ಉತ್ತರ ಕರ್ನಾಟಕ ಬಹಳ ಬಡವದ, ಉತ್ತರ ಕರ್ನಾಟಕದ ಜನರ ಮನಸ್ಸು ಶ್ರೀಮಂತದ ಅಂತಕ್ಕಂಥ ವಿಚಾರವನ್ನ ನಾನು
ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ನಾವು ಏನಂತ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಈಗ ನಾವು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಡಿಸ್ಕಷನನ್ನು ಮಾಡಲಿಕ್ಕೆ ಹೋಗ್ತೀವಿ. ಜೊತೆಗೆ ಆ ಪಂಚವಾರ್ಷಿಕ ಯೋಜನೆಗಳನ್ನು ಡಿಸ್ಕಷನನ್ನು ಮಾಡುವುದರ ಮೂಲಕ, ಪಂಚವಾರ್ಷಿಕ ಯೋಜನೆ ಡಿಸ್ಕಷನನ್ನು ಮಾಡುವುದರ ಮೂಲಕ ಇವಾಗ ನಾವು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಚೌಕಟ್ಟಿಗೆ ಬರೋಣ. ಯಾವ ಚೌಕಟ್ಟಿಗೆ ಬರೋಣ ಅಂದರೆ, ಮುಂದಿನ ಒಂದು ಏನಪ್ಪಾ ಅಂತಂದ್ರೆ GST ಆಗಿರ್ಬೋದು, ಜೈವಿಕ ಕೃಷಿ ಆಗಿರ್ಬೋದು, ಜೊತೆಗೆ ಹಣಕಾಸು ಸಂಬಂಧಪಟ್ಟಂಗೆ RBI ಸಂಬಂಧಪಟ್ಟಂಗೆ, ಆಮೇಲೆ ಇನ್ನಿತರ ಹಲವು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಟಾಪಿಕ್ಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಓಕೆನಾ. ಈಗ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನೋಡೋಣ. ಈಗ ನಾವು ಏನು ನೋಡಿದ್ವಿ ಹೇಳತ್ತನ, ಕಂಪ್ಲೀಟ್ ಆಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳು ಯಾರ್ಯಾರಿದ್ದರು, ಆಮೇಲೆ ಪಂಚವಾರ್ಷಿಕ ಯೋಜನೆಗಳು ಟೋಟಲ್ 12 ಇದ್ದವು. ಆ 12 ಪಂಚವಾರ್ಷಿಕ ಯೋಜನೆಗಳ ಒಂದು ಅಧ್ಯಕ್ಷರು ಭಾರತ ಪ್ರಧಾನಮಂತ್ರಿಗಳ ಆಧಾರ, ಜೊತೆಗೆ ಅದಕ್ಕೊಬ್ಬರು ಉಪಾಧ್ಯಕ್ಷರು ಇರ್ತಾರ. ಅವರು ಪಂಚವಾರ್ಷಿಕ ಯೋಜನೆಗಳನ್ನು ಭಾರತ ದೇಶದಾದ್ಯಂತ ಜಾರಿಗೆ ತರುವುದರ ಮೂಲಕ ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಮಾಡ್ತಾರಂತಕ್ಕಂಥ ನೋಡಿದ್ವಿ. ಓಕೆನಾ. ಈಗ ನಾವು 1 ರಿಂದ 12 ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಏನಪ್ಪಾ ಅಂತಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿದಾವೆ. ಜೊತೆಗೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯ ಕುರಿತು ತಾವು ಹಲವು ಪ್ರಶ್ನೆಗಳ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬಂದಿರುವಂತದನ್ನು ಕೂಡ ತಾವು ನೋಡಬಹುದು. ಹಾಗಾಗಿ ತಾವು ಕೂಡ ಈ ಒಂದು ಹೇಳುವಂತ ಸಂದರ್ಭದಲ್ಲಿ ಪಾಠವನ್ನು ಹೇಳುವಂತ ಸಂದರ್ಭದಲ್ಲಿ ಆ ಒಂದು ಪ್ರತಿ ವಿಷಯವನ್ನು ಕೂಡ ತಾವು ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಪಂಚವಾರ್ಷಿಕ ಯೋಜನೆ ಅಂದ್ರೆ ಬಹಳಷ್ಟು ಸಪರೇಟ್ ಆಗಿರ್ತಕ್ಕಂಥ ವಿಚಾರ. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ 5 year ಪ್ಲಾನ್ಸ್ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಈಗ ನೋಡೋದಾದ್ರೆ, ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳಿದ್ದಾವೆ ಅಂತಕ್ಕಂಥದ್ದು ತಮ್ಗೆ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ. ಜೊತೆಗೆ 12 ಪಂಚವಾರ್ಷಿಕ ಯೋಜನೆಗಳಲ್ಲಿ 2 ವಾರ್ಷಿಕ ಯೋಜನೆಗಳು ಬರ್ತವೆ. ಅಂದರೆ 3ನೇ ಒಂದು ಪಂಚವಾರ್ಷಿಕ ಯೋಜನೆಯ ನಂತರ, ಜೊತೆಗೆ 7ನೇ ಪಂಚವಾರ್ಷಿಕ ಯೋಜನೆಯ ನಂತರ ಒಟ್ಟು ಈ ಒಂದು ಮಧ್ಯದಲ್ಲಿ ಏನು ಬರ್ತಾವೆ ಅಂದರೆ 2 ವಾರ್ಷಿಕ ಯೋಜನೆಗಳು ಬರ್ತಾ ಹೋಗ್ತವೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ. ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳು 1951 ರಿಂದ 2050 ಏನಪ್ಪಾ ಅಂತಂದ್ರೆ 2017ರವರೆಗೆ ಪಂಚವಾರ್ಷಿಕ ಯೋಜನೆಗಳು ಇರತಕ್ಕಂಥದ್ದು ತಮಗೆ ಗೊತ್ತಿರಲಿ ಅಂತಕ್ಕಂಥ ವಿಚಾರ. ಹಾಗಾದ್ರೆ 1ನೇ ಪಂಚವಾರ್ಷಿಕ ಯೋಜನೆಯಿಂದಲೂ ಕೂಡ ನಾವು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಒಂದೊಂದು ಪಂಚವಾರ್ಷಿಕ ಯೋಜನೆಯೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೋಜನೆಗಳಾಗಿದ್ದಾವೆ. ಏಪ್ರಿಲ್ 1, 1951ರಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಯಿತು. ಇದು 1956ರವರೆಗೂ ಕೂಡ ಚಾಲ್ತಿಯಲ್ಲಿ ಇರತಕ್ಕಂಥ ಒಂದು ಪಂಚವಾರ್ಷಿಕ ಯೋಜನೆ ಆಗಿರ್ತಕ್ಕಂಥದ್ದು. ಒಟ್ಟು 5 ವರ್ಷಗಳ ಒಂದು ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. 1952ರ ಡಿಸೆಂಬರ್ ಅಂದರೆ ಡಿಸೆಂಬರ್ವರೆಗೂ, ಅಲ್ಲಿ ಡಿಸೆಂಬರ್ ಆಗಬೇಕಾಗಿತ್ತು, ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಡಿಸೆಂಬರ್ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಓಕೆನಾ. ಈ ರೀತಿಯಾಗಿ ಇದರ ಅಧ್ಯಕ್ಷರು ಯಾರಿದ್ರು ಅಂದರೆ ಪ್ರಪ್ರಥಮ ಭಾರತ ದೇಶದ ಪ್ರಪ್ರಥಮ ಒಂದು ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರಲಾಲ್ ನೆಹರು ಅವರು ಈ ಒಂದು ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರಾಗಿದ್ದರು. ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂತರ ಅವರಿದ್ದರು. ಪಂಡಿತ್ ಜವಾಹರಲಾಲ್ ನೆಹರು ಅವರು, PJ ನೆಹರು ಅವರು ಸುಮಾರು 3 ಪಂಚವಾರ್ಷಿಕ ಯೋಜನೆಗಳಿಗೆ ಸತತವಾಗಿ 3 ಬಾರಿಯೂ ಕೂಡ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ವಿಚಾರ ಕೂಡ ತಮಗೆ ಗೊತ್ತಿರಲಿ. ಓಕೆನಾ. ಹಾಗಾದ್ರೆ ಈ 1ನೇ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ಯಾವುದಕ್ಕೆ ಆದ್ಯತೆಯನ್ನ ಕೊಡ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋದಾದ್ರೆ, ಇದು ಕೃಷಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡುತ್ತದೆ. ನಂತರ ಕೈಗಾರಿಕೆ ಮತ್ತು ವಿದ್ಯುತ್ ಉತ್ಪಾದನೆಗೂ ಕೂಡ ಈ ಒಂದು ಪಂಚವಾರ್ಷಿಕ ಯೋಜನೆ ಆದ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಕೃಷಿಗೆ ಈ ಒಂದು ಪಂಚವಾರ್ಷಿಕ ಯೋಜನೆ, 1ನೇ ಪಂಚವಾರ್ಷಿಕ ಯೋಜನೆ ಏನಕ್ಕೆ ಕೊಡುಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ನೋಡೋದಾದ್ರೆ, ಆರಂಭದಲ್ಲಿ ದೇಶದಲ್ಲಿ ಅತಿ ಹೆಚ್ಚಿನ ಒಂದು ಕೈಗಾರಿಕೆಗಳು ಇದ್ದಿದ್ದಿಲ್ಲ. ಸೇವಾವಲಿ ಆದಷ್ಟು ಏನಪ್ಪಾ ಅಂತಂದ್ರೆ ಬಹಳಷ್ಟು ಏನಪ್ಪಾ ಅಂತಂದ್ರೆ ಮುಂದುವರೆದಿದ್ದಿಲ್ಲ. ಓಕೆನಾ. ಹಾಗಾಗಿ ಇವರು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಪಂಚವಾರ್ಷಿಕ ಯೋಜನೆಗಳ 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತ ದೇಶದಲ್ಲಿ ಆಗಿನ ಒಂದು ಸಂದರ್ಭದಲ್ಲಿ 60% ಏನಪ್ಪಾ ಅಂತಂದ್ರೆ ಕೃಷಿಯ ಮೇಲೆ ಅವಲಂಬನೆ ಆಗಿರುವ ಕಾರಣದಿಂದ ಕೃಷಿಯನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ 60% ಹೊಂದಿರತಕ್ಕಂಥದ್ದನ್ನ ಮುಂದಿನ ಒಂದು ದಿನಗಳ ಅತಿ ಹೆಚ್ಚಿನ ಒಂದು ಶೇಕಡಾವಾರು ಅದರಿಂದ ಲಾಭವನ್ನ ಪಡೆದುಕೊಳ್ಳಲಿಕ್ಕೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅತಿ ಹೆಚ್ಚು ಕೃಷಿಗೆ ಮತ್ತು ಆಹಾರ ಉತ್ಪಾದನೆಗೆ ಏನಪ್ಪಾ ಅಂತಂದ್ರೆ ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಈ 1ನೇ ಪಂಚವಾರ್ಷಿಕ ಯೋಜನೆಯ ಒಟ್ಟು 1960 ಕೋಟಿ ರೂಪಾಯಿಗಳು ಒಂದು ಕೃಷಿಗೆ ಸಂಬಂಧಿಸಿದ ಹಾಗೆ ಆಗಿರ್ಬೋದು. ಆ ಒಂದು 1ನೇ ಪಂಚವಾರ್ಷಿಕ ಯೋಜನೆಯ ಸಂಪೂರ್ಣ ಒಂದು ವೆಚ್ಚ 1960 ಕೋಟಿ ರೂಪಾಯಿಗಳು ಮಾಡಿರ್ತಕ್ಕಂಥದ್ದು ಆಗಿನ ಒಂದು ಸರ್ಕಾರ. ಹಾಗಾದ್ರೆ ಅಂದಾಜಿಸಿದ ಒಟ್ಟು ವೆಚ್ಚ ಎಷ್ಟಂದ್ರೆ
2,378 ಕೋಟಿ ರೂಪಾಯಿಗಳಷ್ಟು ಆ ಒಂದು ಅಂದಾಜವನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ GDPಯ ಗುರಿ ಎಷ್ಟಿತ್ತು ಆಗಿನ ಒಂದು ಸಂದರ್ಭದಲ್ಲಿ ಅಂದರೆ 2.1ರಷ್ಟು ಏನಪ್ಪ ಅಂತಂದರೆ GDPಗೆ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಈ ಒಂದು ಪಂಚವಾರ್ಷಿಕ ಯೋಜನೆಯಿಂದ ಅಂತ ಹೇಳಿಬಿಟ್ಟು ಯೋಜನೆಯನ್ನು ಮಾಡ್ಕೊಂಡ್ಬಿಟ್ಟು ಆ ಒಂದು ಯೋಜನೆಯನ್ನು ಜಾರಿಗೆ ಸಂಪಾದನೆ ಮಾಡಿದ್ರು. ಹಾಗಾದರೆ ಸಾಧಿಸಿದ್ದು ಎಷ್ಟಂದರೆ 3.7 ಅಂದರೆ ಅಂದುಕೊಂಡಕ್ಕಿಂತಲೂ ಕೂಡ ಜಾಸ್ತಿನೇ ಏನಪ್ಪ ಅಂತಂದರೆ GDPಗೆ ಆ ಒಂದು ಕೊಡುಗೆಯನ್ನು ನೀಡಿದೆ. ಯಾವ ಒಂದು ಯೋಜನೆ? ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ ಬರ್ಬೋದು, ಅಂದುಕೊಂಡದಕ್ಕಿಂತ ಜಾಸ್ತಿ ಆ ಒಂದು GDPಗೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆ ಯಾವುದಪ್ಪ ಅಂತಂದರೆ ಪ್ರಪ್ರಥಮವಾಗಿ 1ನೇ ಪಂಚವಾರ್ಷಿಕ ಯೋಜನೆ. 1ನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಯಾರಿದ್ರು? ಪಂಡಿತ್ ಜವಾಹರ್ಲಾಲ್ ನೆಹರು. ಉಪಾಧ್ಯಕ್ಷರು ಯಾರಿದ್ರು? ಗುರ್ಜಾರಿ ಲಾಲ್ ನಂದರ್ ಅವರು. ಓಕೆನಾ? ಈಗ ತಲಾದಾಯದ ಬೆಳವಣಿಗೆ 1.8ರಷ್ಟು ಒಂದು ತಲಾದಾಯದ ಬೆಳವಣಿಗೆ ಕೂಡ ಆಗಿತ್ತು. ತಾವು ಕೂಡ ನೋಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರ್ಬೇಕಂದ್ರೆ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತವೆ ನಮಗೆ. ಓಕೆನಾ? ಅದರ ಜೊತೆಗೆ ಇಲ್ಲಿ ಏನಂತ ನಾವು ನೋಡ್ತಾ ಹೋಗ್ತೀವಿ ಅಂದರೆ ಈ ಯೋಜನೆ ಅಡಿಯಲ್ಲಿ ಬಾಕ್ರಾನಂಗಲ್, ಹಿರಾಕೂಡ್ ಅಣೆಕಟ್ಟು, ಆಮೇಲೆ ಮಟ್ಟೂರು ಯೋಜನೆ ಸ್ಥಾಪನೆಗೊಂಡಿರ್ತಕ್ಕಂಥ ನಮಗೆ ಗೊತ್ತಿರಬೇಕು. ಅಂದರೆ ಹಿರಾಕೂಡ್ ಯೋಜನೆ ಭಾರತದ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಅಣೆಕಟ್ಟು ಯೋಜನೆ ಯಾವುದಂದ್ರೆ ಅದು ಹಿರಾಕೂಡ್ ಯೋಜನೆ ಅಂತಕ್ಕಂಥ ಗೊತ್ತಿರೋ. ಅದು ಯಾವ ಒಂದು ಯೋಜನೆಯಲ್ಲಿ ಬಂದಿದೆ ಅಂದರೆ ಅದು ಹಿರಾಕೂಡ್ ಯೋಜನೆ ಬಂದಿರತಕ್ಕಂಥದ್ದು ಇದು 1ನೇ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಹಾಗಾದರೆ 1952ರ ಒಂದು ಸಮುದಾಯ ಅಭಿವೃದ್ಧಿ ಯೋಜನೆಯು ಕೂಡ ಈ 1ನೇ ಪಂಚವಾರ್ಷಿಕ ಯೋಜನೆಯ ಒಂದು ಸಂದರ್ಭದಲ್ಲಿ ಜಾರಿಗೆ ಬರ್ತದೆ. ಹಾಗಾದರೆ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಯೋಜನೆಯನ್ನು ಕೂಡ ಜಾರಿಗೆ ತರಲಾಗಿದೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನ ಹೆರಾಲ್ಡ್ ಡೂಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಎಂದು ಕರೀತಾರೆ. ಏನಂತ ಕರೀತಾರೆ? ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನ ಹೆರಾಲ್ಡ್ ಡೂಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಎಂದು ಕೂಡ ಇದನ್ನ ಕರಿತಾ ಹೋಗ್ತಾರೆ. ಏನಕ್ಕೆ ಹೆರಾಲ್ಡ್ ಡೂಮರ್ ಒಂದು ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ ಅಂದ್ರೆ ಹೆರಾಲ್ಡ್ ಡೂಮರ್ ಅವರ ಬಹಳಷ್ಟು ವಿಚಾರಧಾರೆಗಳು ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿರ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿ. ಇದರ ಜೊತೆಗೆ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಜೊತೆಗೆ ಕುಟುಂಬ ಯೋಜನೆಯನ್ನು ಕೂಡ ಪ್ರಪ್ರಥಮವಾಗಿ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಈ ಒಂದು 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ನೋಡ್ತಾ ಹೋಗಿ ಅಂದರೆ ಕುಟುಂಬ ಯೋಜನೆಯ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಕೂಡ ಜಾರಿಗೊಳಿಸಿರತಕ್ಕಂಥ ಮೊದಲ ರಾಷ್ಟ್ರ ಯಾವ ಒಂದು ಯೋಜನೆ ಕಾರ್ಯಕ್ರಮ ಅಂತಂದ್ರೆ ಕುಟುಂಬ ಯೋಜನೆ. ಅಂದ್ರೆ ಇಂತಿಷ್ಟ ಕುಟುಂಬ ಹೊಂದಿರಬೇಕು, ಇಂತಿಷ್ಟ ಜನಸಂಖ್ಯೆ ಇರಬೇಕು ಅಂತಕ್ಕಂಥ ಒಂದು ಕುಟುಂಬ ಯೋಜನೆ ಅಂತಕ್ಕಂಥ ಹೊಂದಿರಬೇಕು. ಅದರ ಜೊತೆಗೆ ಇಂಪೀರಿಯಲ್ ಏನಪ್ಪಾ ಅಂತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅನ್ನು ಕೂಡ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದನ್ನ 1955 ಜುಲೈ 1ರಂದು ರಾಷ್ಟ್ರೀಕರಿಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಇಲ್ಲಿ ರಚನೆಯನ್ನ ಮಾಡ್ತಾರೆ. ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1955 ಜುಲೈ 1ರಂದು ರಾಷ್ಟ್ರೀಕರಿಸಿದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಇಲ್ಲಿ ರಚನೆಯನ್ನ ಮಾಡ್ತಾರೆ. ಜೊತೆಗೆ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ನೀತಿಯನ್ನು ಕೂಡ ತದನಂತರ ದಿನಗಳಲ್ಲಿ ಇದರ ಒಂದು ಶಿಫಾರಸಿನ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ರಚನೆಯನ್ನ ಮಾಡ್ತಾರೆ. ಜೊತೆಗೆ ಹೆರಾಲ್ಡ್ ಡೂಮರ್ ಮಾದರಿ ಅಂತಕ್ಕಂಥದ್ದು ಯಾವ ಒಂದು ಯೋಜನೆಗೆ ಕರೀತಾರೆ ಅಂದ್ರೆ 1ನೇ ಪಂಚವಾರ್ಷಿಕ ಯೋಜನೆ ಕರೀತಾರೆ ಅಂತಕ್ಕಂಥ ತಮಗೆ ಗೊತ್ತಿರಲಿ. ಹಾಗಾದ್ರೆ 1ನೇ ಪಂಚವಾರ್ಷಿಕ ಯೋಜನೆಯ ಒಂದು ಲಾಭ ಅಥವಾ ಅದರ ಒಂದು ಉದ್ದೇಶಗಳು, ಅದರ ಒಂದು ಸಾಧನೆಗಳನ್ನು ನೋಡಿದ್ವಿ. ಇವಾಗ ನಾವು 2ನೇ ಒಂದು ಪಂಚವಾರ್ಷಿಕ ಯೋಜನೆಯ ಒಂದು ಉದ್ದೇಶಗಳಾಗಿರ್ಬೋದು, ಗುರಿಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು ನಾವು ನೋಡ್ತಾ ಹೋಗೋಣ. ಅದರ ಜೊತೆಗೆ ನೀವು ಕೂಡ ಆ ಪಾಯಿಂಟ್ಸ್ ಮಾಡ್ತಾ ಹೋಗಿ. ಯಾಕಂದ್ರೆ ಈ ಪುಸ್ತಕ ಯಾವುದೇ ಒಂದು ಪುಸ್ತಕವನ್ನು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರವನ್ನು ನಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ನೋಟ್ ಮಾಡಿಕೊಳ್ಳುವಂತಹ ಒಂದು ಹವ್ಯಾಸವನ್ನು ತಾವು ಇಲ್ಲಿಂದಲೇ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನು 2ನೇ ಪಂಚವಾರ್ಷಿಕ ಯೋಜನೆ ಇದರ ಒಂದು ಯೋಜನಾವಧಿ ನೋಡಿ 1956ಕ್ಕೆ 1ನೇ ಪಂಚವಾರ್ಷಿಕ ಯೋಜನೆ ಮುಗಿದ ನಂತರ ನೆಕ್ಸ್ಟ್ 1956ರಿಂದ 61 ಎಷ್ಟು ವರ್ಷ ಆಗುತ್ತೆ? 5 ವರ್ಷ ಆಗುತ್ತೆ. ಓಕೆನಾ? ಹಾಗಾದರೆ ಇದರ ಅಧ್ಯಕ್ಷರು ಕೂಡ ನೆಹರು ಅವರು. ನಾನು ಈಗಾಗಲೇ ಹೇಳಿದಾಗೆ ಸತತ ಮೂರು ಪಂಚವಾರ್ಷಿಕ ಯೋಜನೆಗಳ ಒಂದು ಅಧ್ಯಕ್ಷರು ಯಾರಿದ್ದಾರೆ? ನೆಹರು ಆಗಿದ್ರು. ಹಾಗಾದರೆ 1ನೇ ಪಂಚವಾರ್ಷಿಕ ಯೋಜನೆಗೂ ಕೂಡ ನೆಹರು ಅವರು ಮತ್ತು 2ನೇ ಪಂಚವಾರ್ಷಿಕ ಯೋಜನೆಗೂ ಕೂಡ ಜವಾಹರ್ಲಾಲ್ ನೆಹರು ನೆಹರು ಅವರು ಕೂಡ ಏನಪ್ಪಾ ಅಂತಂದ್ರೆ ಇವರು ಅಧ್ಯಕ್ಷರಾಗಿದ್ದರು. ಉಪಾಧ್ಯಕ್ಷರು ಕೃಷ್ಣಮಾಚಾರಿ ಆಗಿದ್ರು. ಇಲ್ಲಿ ಯಾರು ಇದ್ರು ಅಂತಕ್ಕಂಥದ್ದನ್ನು ನೋಡ್ಕೋಬೇಕಂದ್ರೆ ಒಂದು ರೀತಿ ವ್ಯತ್ಯಾಸಗಳ ರೀತಿಯಲ್ಲಿ ಇಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಾವು ನೋಡ್ಕೊಳ್ಳಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು. ಕೃಷ್ಣಮಾಚಾರಿ ಅವರು ಇದರ ಉಪಾಧ್ಯಕ್ಷರಾಗಿದ್ದರು. ಇದರ ಆದ್ಯತೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಕೈಗಾರಿಕೆಗಳ ಗುರಿಯನ್ನ ಸಾಧಿಸಬೇಕು, ಜೊತೆಗೆ ಆಹಾರದ ಸಮಸ್ಯೆಗಳನ್ನ ನಿವಾರಣೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖ ಉದ್ದೇಶ ಅಥವಾ ಆದ್ಯತೆಯ ಪ್ರಮುಖ ಒಲವನ್ನ ಈ ಒಂದು 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದರ ಒಟ್ಟು ವೆಚ್ಚ 4,672 ಕೋಟಿ ರೂಪಾಯಿಗಳ ಒಂದು ವೆಚ್ಚವನ್ನ ಈ ಒಂದು ಪಂಚವಾರ್ಷಿಕ ಯೋಜನೆಗೆ ಮಾಡ್ತಾರೆ. ಓಕೆನಾ? ಹಾಗಾದ್ರೆ GDPಯ ಒಂದು ಗುರಿ ಎಷ್ಟು ಇತ್ತು, ಎಷ್ಟು ಸಾಧ್ಯ ಅಂದ್ರೆ
5% GDP ಸಾಧಿಸಬೇಕು ಅಂತ ಅನ್ಕೊಂಡಿದ್ರು. ಬಟ್ ಸಾಧಿಸಿದ್ದು 4.75, ಕಡಿಮೆ ಆಗಿದೆ, ಅನ್ಕೊಂಡಿದ್ದಕ್ಕಿಂತ ಕಡಿಮೆ ಆಗಿದೆ, ಡಿಪ್ರೆಷನ್ ಆಗಿದೆ. ಓಕೆನಾ. ಇದನ್ನ ಆಗಿನ ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯ ನಿರ್ದೇಶಕರಾಗಿದ್ದ, ಸಂಖ್ಯಾಶಾಸ್ತ್ರಿ ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ NSOದ ಒಂದು ನಿರ್ದೇಶಕರಾಗಿದ್ದ PC ಮಾಲನೋಬಿಸ್ ಮಾದರಿಯ ಅನುಗುಣವಾಗಿ ರೂಪಿಸಲಾಗಿದೆ. ಒಂದನೇದು ಹೆರಾಲ್ಡ್ ಡೋಮರ್, ಎರಡನೇದು ಆ ಒಂದು ಯಾರ ಒಂದು ರೂಪಾಂತರವಾಗಿ ಜಾರಿಗೆ ಮಾಡಿರ ಅಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆ ಮಾಲನೋಬಿಸ್ ಮಾದರಿಯ ಒಂದು ಅನುಗುಣವಾಗಿ ಅಂತಕ್ಕಂಥದ್ದು ತಮಗೆ ಗೊತ್ತಿರ. ಮಾಲನೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಯಾವುದಂತ ಕೇಳಿದರೆ ಅದು ಎರಡನೇ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಹಾಗಾದ್ರೆ ಇದರಿಂದ ಮಾಲನೋಬಿಸ್ ಮಾದರಿ ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಸಾಮಾನ್ಯವಾಗಿ ಯಾವ ಒಂದು ವಿಚಾರಧಾರೆಗಳು ಆಲೋಚಿಸಿಕೊಂಡಿದ್ದಾರೆ ಅವರ ಒಂದು ಹೆಸರೇ ಇಡುವಂಥದ್ದು ಸಾಮಾನ್ಯವಾಗಿ ತಮಗೆ ಗೊತ್ತಿರ್ತಕ್ಕಂಥ ಸಾಮಾನ್ಯ ವಿಚಾರ. ಹಾಗಾದರೆ ಇದರ ಗುರಿ ಏನಿತ್ತು? ಸಮಾಜವಾದಿ ಮಾದರಿಯ ಸಮಾಜದ ನಿರ್ಮಾಣ, ಸಮಾಜವಾದಿ ಮಾದರಿಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಹೊಂದಿದ್ರು. ಹಾಗಾದರೆ ಇಲ್ಲಿ 1956ರ ಕೈಗಾರಿಕಾ ನೀತಿಯ ಆಧಾರದ ಮೇಲೆ, ಕೈಗಾರಿಕಾ ನೀತಿಗಳು ಬಹಳಷ್ಟು ಇದಾವೆ ನಮ್ಮ ಒಂದು ದೇಶದಲ್ಲಿ. ಪ್ರಪ್ರಥಮ ಕೈಗಾರಿಕಾ ನೀತಿ ಯಾವುದು? 1948ರ ಕೈಗಾರಿಕಾ ನೀತಿ. ಹಾಗಾದ್ರೆ 1948ರ ಕೈಗಾರಿಕಾ ನೀತಿಯ ಒಂದು ಯಾವಾಗ ಜಾರಿಗೆ ಬಂತು, ಆ ಸಂದರ್ಭದಲ್ಲಿ ಯಾರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಇದ್ರು, ರಾಷ್ಟ್ರಪತಿ ಪ್ರಧಾನಮಂತ್ರಿ ಒಂದು ಆಳ್ವಿಕೆ ಮತ್ತು ಆ ಒಂದು ಸಂದರ್ಭದಲ್ಲಿ ಒಂದು ಇತ್ತು ಅಂತಕ್ಕಂಥದ್ದು ತಾವು ಕಮೆಂಟ್ ಮೂಲಕ ಏನಪ್ಪಾ ಅಂತಂದ್ರೆ ಕಮೆಂಟ್ ಮಾಡಿ ಅಂತಕ್ಕಂಥದ್ದು. ಓಕೆನಾ. ಈಗ 1956ರ ಕೈಗಾರಿಕಾ ನೀತಿಯ ಆಧಾರದ ಮೇಲೆ ಎರಡನೇ ಪಂಚವಾರ್ಷಿಕ ಯೋಜನೆ ಸಿದ್ಧವಾಗ್ತದೆ. 1956ರ ಕೈಗಾರಿಕಾ ನೀತಿಯ ಮೂಲಕ ಏನಪ್ಪಾ ಆಗ್ತದೆ? ಎರಡನೇ ಪಂಚವಾರ್ಷಿಕ ನೀತಿ ಸಿದ್ಧ ಆಗ್ತದ. ಇದು ಹೆರಾಲ್ಡ್ ಯಾರಪ್ಪ ಅಂತಂದ್ರೆ ಮಾಲನೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಆಗ್ಯದ. ಜೊತೆಗೆ ಇದನ್ನ ಕೈಗಾರಿಕಾ ಸಂವಿಧಾನ ಎಂದು ಕರೀತಾರೆ. ಯಾವುದು ಕೈಗಾರಿಕಾ ಸಂವಿಧಾನ ಅಂತ ಕರೀತಾರ? 1956ರ ಕೈಗಾರಿಕಾ ನೀತಿಯನ್ನ, 1950ರ ಕೈಗಾರಿಕಾ ನೀತಿಯನ್ನ ಏನಪ್ಪಾ ಅಂತ ಕರೀತಾರ? ಕೈಗಾರಿಕಾ ಸಂವಿಧಾನ ಅಂತ ಕರೀತಾರೆ. ಅಂದ್ರೆ ಸಂವಿಧಾನ ಯಾವ ರೀತಿ ಶ್ರೇಷ್ಠವಾಗ್ಯದ ಭಾರತ ದೇಶದ ಎಲ್ಲಾ ಒಂದು ಭಾಗಗಳಿಗೆ, ಸೆಕ್ಟರ್ಗಳಿಗೆ, ಅದೇ ರೀತಿ ಕೈಗಾರಿಕೆಯಲ್ಲಿಯೂ ಕೂಡ ಯಾವುದೇ ಒಂದು ವಿಚಾರವನ್ನ ನಾವು ನೋಡ್ಕೋಬೇಕು, ಆ ಸಾಧಕ ಬಾಧಕಗಳನ್ನ ನೋಡ್ಕೋಬೇಕಪ್ಪ ಅಂತಂದ್ರೆ ನಾವು ಎಲ್ಲಿ ಹೋಗಿ ನೋಡ್ತೀವಿ ಅಂದ್ರೆ 1956ರ ಕೈಗಾರಿಕಾ ನೀತಿಯ ಪ್ರಣಾಳಿಕೆಯನ್ನ ಸಂಪೂರ್ಣವಾಗಿ ಅರದು ಕುಡದೆ ಮುಂದಿನ ಕೆಲಸ ಮಾಡ್ತೀವಿ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾದ್ರೆ ಈ ಯೋಜನೆಯಲ್ಲಿ 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಆರಂಭ ಆಗುತ್ತವೆ. ಪ್ರಪ್ರಥಮ ಬಾರಿ ಪ್ರಮುಖವಾಗಿ 3 ಉಕ್ಕಿನ ಮತ್ತು ಕಬ್ಬಿಣ ಕೈಗಾರಿಕೆಗಳು ಆರಂಭವಾಗುತ್ತವೆ. ಒಂದೇದು ಯಾವುದಪ್ಪ ಅಂತಂದ್ರೆ ಛತ್ತೀಸ್ಗಢದ ಭಿಲಾಯಿನಲ್ಲಿ ರಷ್ಯಾದ ಸಹಯೋಗದೊಂದಿಗೆ, ರಷ್ಯಾ ದೇಶದ ಸಾಥ್ನೊಂದಿಗೆ ಏನಪ್ಪಾ ಅಂತಂದ್ರೆ ಛತ್ತೀಸ್ಗಢದಾಗ ಏನಪ್ಪಾ ಅಂತಂದ್ರೆ ಫಸ್ಟಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಒಡಿಸಾದ ರೂರ್ಕೆಲಾ ಫೇಮಸ್ ನೋಡಿ, ಇದಂತೂ ಇಂಡಿಯಾದಲ್ಲಿ ಬಹಳಷ್ಟು ಫೇಮಸ್. ಒಡಿಸಾದ ರೂರ್ಕೆಲಾದಲ್ಲಿ ಜರ್ಮನಿಯ ಸಹಯೋಗದೊಂದಿಗೆ, ಇದಂತೂ ಬಹಳಷ್ಟು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಾಗಿ ನಮಗೆ ಎದುರು ಬಂದಿದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದ ದುರ್ಗಾಪುರ ಇಂಗ್ಲೆಂಡ್ನ ಸಹಯೋಗದೊಂದಿಗೆ ಈ 3 ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಐರನ್ ಅಂಡ್ ಸ್ಟೀಲ್ ಒಂದು ಏನು ಫ್ಯಾಕ್ಟರಿಗಳಿದ್ದಾವೆ, ಇವುಗಳ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬಾರಿ ಪ್ರಶ್ನೆ ಬಂದು ಇದರ ಬಗ್ಗೆ ಸ್ವಲ್ಪ ಜಾಗರೂಕತರಾಗಿ ಇರಿ. ಇದೇ ವೇಳೆಯಲ್ಲಿ ಚಿತ್ತರಂಜನ್ನಲ್ಲಿ ಲೊಕೊಮೋಟಿವ್ ಫ್ಯಾಕ್ಟರಿ, ಪೆಂಬೂರಿನಲ್ಲಿ ಕೋಚ್ ಫ್ಯಾಕ್ಟರಿ ಕೂಡ ಆರಂಭ ಆಗಿರತಕ್ಕಂಥದ್ದು. ಇವು ಬಹಳಷ್ಟು ಏನಪ್ಪಾ ಅಂತಂದ್ರೆ ಆ ಸ್ಥಳೀಯರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ಆಗಿನ ಒಂದು ಸಂದರ್ಭದಲ್ಲಿ ಹೊಂದಿದ್ವು ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದ್ರೆ ಇದನ್ನ ಕೈಗಾರಿಕೆಗಳ ಮತ್ತು ಸಾರಿಗೆಯ ಯೋಜನೆಯನ್ನು ಕೂಡ ಇದಕ್ಕೆ ಕರೀತಾರ. ಯಾವುದಕ್ಕೆ? ಎರಡನೇ ಪಂಚವಾರ್ಷಿಕ ಯೋಜನೆಗೆ ಕೈಗಾರಿಕೆಗೆ ಹೆಚ್ಚು ಒಲವು ಕೊಟ್ಟುವುದರಿಂದ ಕೈಗಾರಿಕೆಗಳ ಒಂದು ಯೋಜನೆ ಅಂತ ಕರೀತಾರೆ. ಜೊತೆಗೆ ಸಾರಿಗೆ ಕೂಡ ಕೈಗಾರಿಕೆಯಿಂದಲೇ ಅದು ಕೂಡ ಏನಪ್ಪಾ ಅಂತಂದ್ರೆ ಅದರೊಂದಿಗೆ ಬೆಳೀತದೆ. ಯಾಕಂದ್ರೆ ಕೈಗಾರಿಕೆ ಸ್ಥಾಪನೆ ಮಾಡಿರ್ತೀವಿ. ಇವಾಗ ನೀವು ಒಂದು ಕಬ್ಬಿಣ, ಒಂದು ಉಕ್ಕು ಅಥವಾ ಒಂದು ಯಾವುದೇ ಇನ್ನಿಷ್ಟ XYZ ಉತ್ಪಾದನೆ ಮಾಡುವಂತ ಫ್ಯಾಕ್ಟರಿ ಅಥವಾ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಅದನ್ನು ಸಾಗಿಸಬೇಕಲ್ಲ. ಅದನ್ನ ನಾವೇ ಉತ್ಪಾದನೆ ಮಾಡಿದವರು ಏನಾದರೂ ಅನುಭವಿಸಲಿಕ್ಕೆ ಸಾಧ್ಯ ಇದೆನಾ? ಇಲ್ಲ. ಹಾಗಾದ್ರೆ ಅದನ್ನು ಸಾಧಿಸಬೇಕು, ಮಾರಾಟ ಮಾಡಬೇಕು, ಮಾರುಕಟ್ಟೆಗೆ ತಲುಪಿಸಬೇಕು, ಮಾರುಕಟ್ಟೆಯಿಂದ ಗ್ರಾಹಕನಿಗೆ ತಲುಪಿಸಬೇಕು, ಗ್ರಾಹಕನಿಂದ ದುಡ್ಡನ್ನು ತೆಗೆದುಕೊಳ್ಳಬೇಕು, ಆ ದುಡ್ಡನ್ನ ಕಂಪನಿಗೆ ಯಾವೆಲ್ಲ ಬಂಡವಾಳ ಹಾಕಿದ್ರೆ ಅವೆಲ್ಲ ಬಂಡವಾಳಗಳಿಗೆ ಏನಪ್ಪಾ ಅಂತಂದ್ರೆ ಸರಿದೂಗಿಸಬೇಕು. ಅದಾದ ನಂತರ ಲಾಭ ಬರುತ್ತೆ. ಹಾಗಾಗಿ ಇಲ್ಲಿ ಸಾರಿಗೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ ಕೈಗಾರಿಕೆಗಳು ಮತ್ತು ಸಾರಿಗೆಯ ಯೋಜನೆ ಅಂತಕ್ಕಂಥದ್ದನ್ನ ಯಾವ ಒಂದು ಯೋಜನೆ ಕರೀತಾರೆ ಅಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಗೆ ಕರೀತಾರೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ. ಇನ್ನು ಒಟ್ಟಾರೆಯಾಗಿ
18 ಕೈಗಾರಿಕೆಗಳು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಸ್ಥಾಪನೆ ಆಯಿತು. ಒಟ್ಟು 18 ಕೈಗಾರಿಕೆಗಳು ಇದೇ ರೀತಿ. ಇವಾಗ ನೋಡಿ ನಾವು ಏನೇನು ನೋಡಿದ್ವಿ, ಛತ್ತೀಸ್ಗಢದ ಬಿಲಾಯಿ ನೋಡಿದ್ವಿ, ಒಡಿಸ್ಸಾದ ರೂರ್ಕೆಲಾ ನೋಡಿದ್ವಿ, ಪಶ್ಚಿಮ ಬಂಗಾಳದ ದುರ್ಗಾಪುರ ನೋಡಿದ್ವಿ. ಅದು ಸರಣೀಕೃತವಾಗಿ ನೋಡಿದ್ರೆ ರಷ್ಯಾದ ಸಹಯೋಗದೊಂದಿಗೆ, ಜರ್ಮನಿ ಸಹಯೋಗದೊಂದಿಗೆ, ಇಂಗ್ಲೆಂಡಿನ ಸಹಯೋಗದೊಂದಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಮುಖ 3 ನೋಡಿದ್ವಿ. ಇದೇ ರೀತಿ ಇನ್ನಿತರ ಏನಪ್ಪಾ ಅಂತಂದ್ರೆ ಸುಮಾರು ಇನ್ನು 15 ಒಂದು ಏನಪ್ಪಾ ಅಂತಂದ್ರೆ ಕೈಗಾರಿಕೆಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಅಂದ್ರೆ ಗೋರ್ಮೆಂಟ್ ಸೆಕ್ಟರ್ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಪ್ರಮುಖ ಒಂದು ಸಾಧನೆ ಅಂತಾನೆ ಹೇಳ್ಬೋದು 2ನೇ ಪಂಚವಾರ್ಷಿಕ ಯೋಜನೆ. ಈಗ ಕೇವಲ 2 ಕೈಗಾರಿಕೆಗಳು ಮಾತ್ರ ಕೇಂದ್ರ ಸರ್ಕಾರದ ಸಂಪೂರ್ಣ ಒಡೆತನದಲ್ಲಿ ಇದಾವೆ. ಯಾವ್ಯಾವ ಅಂದ್ರೆ ಅಟಾಮಿಕ್ ಎನರ್ಜಿ ಮತ್ತು ರೈಲ್ವೆ ಒಂದು ಇಲಾಖೆ ಈಗ ಬಹಳಷ್ಟು ಅದ್ಭುತವಾಗಿ ಕಾರ್ಯವನ್ನ ನೀಡ್ತಾ ಇದೆ. ಜೊತೆಗೆ ಅಟಾಮಿಕ್ ಎನರ್ಜಿ ಅಂದ್ರೆ ಒಂದು ಶಕ್ತಿ ಒಂದು ಉತ್ಪಾದನೆಯನ್ನ ಮಾಡುವಂತ ಒಂದು ಕಾರ್ಯವು ಕೂಡ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆರಂಭವಾಗಿದ್ದಾವೆ ಅಂತಕ್ಕಂಥ. ಹಾಗಾದ್ರೆ 2ನೇ ಪಂಚವಾರ್ಷಿಕ ಯೋಜನೆ ಯಾರ ಒಂದು ಮಾದರಿ ಅಂತಕ್ಕಂಥದ್ದನ್ನ ಫಾಸ್ಟ್ ಆಗಿ ಕಮೆಂಟ್ ಮಾಡಿ, ಓಕೆನಾ? ಹಾಗಾದ್ರೆ 3ನೇ ಪಂಚವಾರ್ಷಿಕ ಯೋಜನೆ ನೋಡೋಣ. ಇವಾಗ 3ನೇ ಪಂಚವಾರ್ಷಿಕ ಯೋಜನೆಯನ್ನ ಯಾವಾಗ ಜಾರಿಗೆ ಬರ್ತದ ಅಂದ್ರೆ 1961ರಿಂದ 1966, 5 ವರ್ಷ ಆಯ್ತಲ್ಲ. ಹಾಗಾದ್ರೆ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆಯ ಒಂದು ಅಧ್ಯಕ್ಷರು ಕೂಡ ಜವಾಹರ್ಲಾಲ್ ನೆಹರು ಅವರೇ ಆಗಿದ್ರು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಸತತ 3 ಪಂಚವಾರ್ಷಿಕ ಯೋಜನೆಗಳಿಗೆ ಯಾರಪ್ಪ ಅಂತಂದ್ರೆ ನಮ್ಮ ಒಂದು ಜೆ ನೆಹರು ಅವರೇ ಅಧ್ಯಕ್ಷರಾಗಿದ್ದರು. ತದನಂತರ ಮುಂದಿನ 3 ಯೋಜನೆಗಳಿಗೆ ಅವರ ಮಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಮೇಡಮ್ ಅವರು ಇದ್ರು ಅಂತಕ್ಕಂಥದ್ದು. ಉಪಾಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಗುಲ್ಜಾರಿ ಲಾಲ್ ನಂದರ್ ಇದ್ರು. ಆದ್ಯತೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಕೃಷಿ ಮತ್ತು ನೀರಾವರಿ ಜೊತೆಗೆ ಮೂಲ ಕೈಗಾರಿಕೆಗಳ ಬೆಳವಣಿಗೆ. ಹಾಗಾದ್ರೆ ಮೂಲ ಕೈಗಾರಿಕೆ ಭಾರತದಲ್ಲಿ ಎಷ್ಟು ಇದಾವೆ ಅಂದ್ರೆ 8 ಇದಾವೆ ಭಾರತದಲ್ಲಿ ಮೂಲ ಕೈಗಾರಿಕೆಗಳು. ಎಲ್ಲ ಕೈಗಾರಿಕೆಗಳೆಲ್ಲ XYZ ಕೈಗಾರಿಕೆಗಳೆಲ್ಲ ಅಲ್ಲ, ಮೂಲ ಕೈಗಾರಿಕೆಗಳು ಕೇವಲ 8 ಇದಾವೆ. ಅದರಲ್ಲಿ ಇರ್ತಕ್ಕಂಥ ಪ್ರಮುಖ 8 ಕೈಗಾರಿಕೆಗಳಲ್ಲಿ ಯಾವ್ಯಾವ ಇದಾವೆ ಅಂತಕ್ಕಂಥದ್ದನ್ನ ಕೇವಲ 2 ಮಾತ್ರ ಕಮೆಂಟ್ ಮಾಡಿ, ಓಕೆನಾ? ಕೇವಲ 2 ಮಾತ್ರ ಕಮೆಂಟ್ ಮಾಡಿ. ಹಾಗಾದ್ರೆ ಆ 8 ಮೂಲ ಕೈಗಾರಿಕೆಗಳ ಬಗ್ಗೆ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಬಟ್ ನಾವು ಇವಾಗ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿರತಕ್ಕಂತಹ ಆದ್ಯತೆ ಯಾವುದು ಕೊಟ್ಟಿದೆ ಅಂದ್ರೆ ಕೃಷಿ ಮತ್ತು ನೀರಾವರಿ ಮತ್ತು ಜೊತೆಗೆ ಮೂಲ ಕೈಗಾರಿಕೆಗಳ ಬೆಳವಣಿಗೆ ಕೂಡ ಒಂದು ಏನಪ್ಪಾ ಅಂತಂದ್ರೆ ಆದ್ಯತೆ ಒಂದು ಒಲವನ್ನ ನೀಡಿರುತ್ತದೆ 3ನೇ ಪಂಚವಾರ್ಷಿಕ ಯೋಜನೆ. ಯಾಕಂದ್ರೆ ಯಾವಾಗ ಒಂದು ಕೃಷಿ ಉತ್ಪಾದನೆ ಹೆಚ್ಚಾಗುತ್ತೋ ಅವಾಗ ನೀರಾವರಿ ಬಹಳಷ್ಟು ಅವಶ್ಯಕತೆ ಆಗಿ ಬೇಕಾಗುತ್ತದೆ. ಜೊತೆಗೆ ನೀರಾವರಿ ಅವಶ್ಯಕತೆ, ಕೃಷಿ ಅವಶ್ಯಕತೆ ಸಂಪೂರ್ಣ ಆದ ನಂತರ ಉತ್ಪಾದನೆ ಆಗುತ್ತೆ. ಆ ಉತ್ಪಾದನೆಯನ್ನ ಕಚ್ಚಾ ಸರಕಾಗಿ ಯಾರು ಉತ್ಪಾದನೆ ಮಾಡ್ಕೋತಾರೆ, ಮತ್ತಷ್ಟು ಉಪಯೋಗ ಮಾಡ್ಕೋತಾರೆ ಅಂದ್ರೆ ಕೈಗಾರಿಕೆಗಳು ಉಪಯೋಗ. ಆ ಕೈಗಾರಿಕೆಗಳು ಉಪಯೋಗಿಸಿರ್ತಕ್ಕಂತಹ ಆ ಕಚ್ಚಾ ವಸ್ತುಗಳಿಂದ ತಯಾರಿಸಿದಂತಹ ಸಿದ್ಧ ವಸ್ತುಗಳನ್ನ ಆ ಮಾರುಕಟ್ಟೆಗೆ ತರ್ತಾರೆ. ಆದ್ರೆ ಆ ಮಾರುಕಟ್ಟೆಯಿಂದ ಬಂದಿರತಕ್ಕಂತಹ ಸಿದ್ಧ ವಸ್ತುಗಳನ್ನ ಗ್ರಾಹಕರು ಕೊಂಡ್ಕೋತಾರೆ. ಆ ಗ್ರಾಹಕರು ಕೊಂಡುಕೊಂಡಿರ್ತಕ್ಕಂತಹ ಆ ಒಂದು ಸರಕುಗಳ ಮೇಲೆ ಇಂತಿಷ್ಟು ಏನಪ್ಪಾ ಅಂತಂದ್ರೆ ಬೆಲೆಯನ್ನ ನಿಗದಿ ಮಾಡ್ತಾರೆ. ಹಾಗಾದ್ರೆ ಬೆಲೆಯನ್ನ ನಿಗದಿ ಮಾಡಿರ್ತಕ್ಕಂತಹ ಒಂದು ಸರಕುಗಳ ಒಂದು ಅಂತಿಮ ಮೌಲ್ಯವನ್ನ ನಾವು ಇವಾಗ ನೋಡಿದ ಅದನ್ನ ಏನಂತ ಕರಿತೀವಿ? GDP ಅಂತ ಕರಿತೀವಿ. ಇಷ್ಟು GDP ಅಂತಕ್ಕಂಥ ವಿಚಾರ ತಮಗೆ ಗೊತ್ತಿದೆ. ನಾನು ಏನಕ್ಕೆ GDP ವಿಚಾರವನ್ನ ಹೇಳಿದೆ ಅಂದ್ರೆ GDP ಗುರಿ ಎಷ್ಟು ಕೊಟ್ಟಿದೆ ಅಂದ್ರೆ 5% ರಷ್ಟು GDP ಕೊಟ್ಟಿದೆ. ಈ GDPಗೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 5% ರಷ್ಟು GDPಗೆ ಈ 3ನೇ ಪಂಚವಾರ್ಷಿಕ ಯೋಜನೆ ಆ ಒಂದು 5% ರಷ್ಟು ತನ್ನ ಒಂದು ಕೊಡುಗೆಯನ್ನ ನೀಡಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದ್ರೆ ಗುರಿ ಸುಸ್ಥಿರವಾದ ಬೆಳವಣಿಗೆಯನ್ನ ಸಾಧಿಸಿದ್ದು, ಗುರಿ ಏನಪ್ಪಾ ಅಂತಂದ್ರ ಸುಸ್ಥಿರವಾದ ಬೆಳವಣಿಗೆಯನ್ನ ಸಾಧಿಸಿದ್ದು ಸೆಲ್ಫ್ ಸಸ್ಟೈನಿಂಗ್ ಗ್ರೋತ್, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಮಾಡ್ಕೋಬೇಕು. ಸ್ವಾವಲಂಬನೆ ಅಂದ್ರೆ ಏನು? ಇವಾಗ ನೋಡಿ, ಇವಾಗ ಎಕ್ಸಾಂಪಲ್ ಇಂಡಿಯಾ ಆದ, ಇದು ಸುಮ್ಮನೆ ಎಕ್ಸಾಂಪಲ್ ಇಂಡಿಯಾ ಆದ. ಓಕೆ, ಇದು ಇಂಡಿಯಾ ತರ ಕಾಣಿಸ್ತಿಲ್ಲ, ಬಟ್ ನಾನು ಸ್ಕೆಚ್ ಮಾಡಿದ ಆ ರೀತಿ. ಈಗ ಇದೊಂದು ಇಂಡಿಯಾ, ಓಕೆನಾ? ಈಗ ಇಂಡಿಯಾದಲ್ಲಿ ಇವಾಗ ಯಾವುದೋ ಒಂದು ಉತ್ಪಾದನೆ ಮಾಡ್ತೀವಿ ಅಂತ ತಿಳಿರಿ. ಯಾವ ಒಂದು ಆಹಾರ ಧಾನ್ಯ ಉತ್ಪಾದನೆ ಮಾಡ್ತೀವಿ. ಇವಾಗ ರಾಗಿ ಉತ್ಪಾದನೆ ಮಾಡ್ತೀವಿ ಅಂತ ತಿಳಿರಿ. ಫೇಮಸ್ ಮುದ್ದೆ, ರಾಗಿ ಮುದ್ದೆ. ಇವಾಗ ರಾಗಿ ಉತ್ಪಾದನೆ ಮಾಡ್ತೀವಿ. ಈ ರಾಗಿ ಮುದ್ದೆ ಅಥವಾ ಈ ರಾಗಿ ಒಂದು ಧಾನ್ಯಗಳೇನಿದಾವೋ ಈ ಧಾನ್ಯವನ್ನ ನಮ್ಮ ಒಂದು ದೇಶದಲ್ಲಿಯೇ ಉತ್ಪಾದನೆ ಮಾಡಿರಬೇಕು. ನಾವು ಬೇರೆ ದೇಶದಿಂದ ಬಾರೋವಿಂಗ್ ಮಾಡ್ಕೊಂಡಿರಬಾರದು. ಅಷ್ಟು ಮಟ್ಟಿಗೆ ನಾವು ರಾಗಿಯನ್ನು ಉತ್ಪಾದನೆ ಮಾಡಬೇಕು. ಆ ರಾಗಿ ಉತ್ಪಾದನೆ ಮಾಡಿ ಆ ದೇಶದ ಹಲವು ಭಾಗಗಳಿಗೆ ಏನಪ್ಪಾ ಅಂತಂದ್ರೆ ನಾವು ಸರಬರಾಜನ್ನ ಮಾಡಲಿಕ್ಕೆ ಸಾಧ್ಯ ಆಗಿರುವ ಮಟ್ಟಿಗೆ ನಾವು ಒಂದು ಏನಪ್ಪಾ ಅಂತಂದ್ರೆ ಅದೇನು ಮಾಡಂದ್ರ ಉತ್ಪಾದನೆ ಮಾಡಿರ್ಬೇಕು, ಉತ್ಪಾದನೆ ಆಗಿರ್ಬೇಕು, ಉತ್ಪಾದನೆ ಮಾಡ್ಕೊಂಡಿರ್ಬೇಕು. ಅಂದಾಳಿಗೆ ಮಾತ್ರ ಏನಾಗುತ್ತದು ಅದೇನಾಗುತ್ತಂದ್ರ ಸ್ವಾವಲಂಬನೆ, ವಸ್ತುವಿನ ಸ್ವಾವಲಂಬನೆ,
ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಅಂತ ಅನ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಸುಸ್ಥಿರವಾದ ಬೆಳವಣಿಗೆ ಆಗಿರಬೇಕು. ಯಾವುದೇ ವಸ್ತು ಆಗಿರ್ಬೋದು, ನಾವು ಹೆಚ್ಚಾಗಿ ಆಮದನ್ನ ಮಾಡಿಕೊಳ್ಳಲಾರದಷ್ಟು ನಾವು ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಕ್ಕಂಥ ಗುರಿಯೇ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆ ಹೊಂದಿತ್ತು. ಹಾಗಾದ್ರೆ 4ನೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಏನಪ್ಪಾ ಅಂತಂದ್ರೆ ಈಗಾಗಲೇ 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ನೋಡಿದ್ವಿ. ಯಾವ್ಯಾವು? ಒಂದನೇದು ಛತ್ತೀಸ್ಗಢ, ಎಲ್ಲಿ ಎಲ್ಲಪ್ಪ ಅಂತಂದ್ರೆ ರಷ್ಯಾದಲ್ಲಿ, ಛತ್ತೀಸ್ಗಢ ರಷ್ಯಾದಲ್ಲಿ. ಅದ ಯಾವ ಒಂದು ಇದರದಲ್ಲಪ್ಪ ಅಂತಂದ್ರೆ ಬಿಲಾಯಿನಲ್ಲಿ. ಓಕೆನಾ, ಬಿಲಾಯಿನಲ್ಲಿ. ಈಗ ನಾನು ಬರಿತಾ ಇರ್ತೀನಿ ಕೋಡ್, ಇದನ್ನು ಬರ್ಕೊಳ್ಳಿ. CRB. ಜೊತೆಗೆ ಒಡಿಸ್ಸಾದ ರೂರ್ಕೆಲಾದಲ್ಲಿ ಯಾರ ಒಂದು ಸಹಯೋಗದೊಂದಿಗೆ? ಜರ್ಮನಿಯ ಸಹಯೋಗದೊಂದಿಗೆ. ಜರ್ಮನಿ OJR ಬರ್ಕೊಂಡ್ರ. ಹಾಗಾದ್ರೆ ಪಶ್ಚಿಮ ಬಂಗಾಳದ ದುರ್ಗಾಪುರ ಅಂದ್ರೆ ಯಾರ ಒಂದು ಸಹಯೋಗದೊಂದಿಗೆ? ಇಂಗ್ಲೆಂಡ್ನ ಒಂದು ಸಹಯೋಗದೊಂದಿಗೆ ದುರ್ಗಾಪುಲ್ ಪೆಡ್. ಓಕೆ, ಈ ರೀತಿಯಾಗಿ CRB ಆಮೇಲೆ OJR PD ಅಂತಕ್ಕಂಥ ಒಂದು ಕೋಡನ್ನು ಬರ್ಕೊಂಡ್ರೆ ನಿಮಗೆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದಿರತಕ್ಕಂಥ ಪ್ರಮುಖ 3 ಕೈಗಾರಿಕೆಗಳು ಬರ್ತವೆ. ಹಾಗಾದ್ರೆ 4ನೇ ಒಂದು ಕೈಗಾರಿಕೆ, ಪ್ರಮುಖವಾಗಿರ್ತಕ್ಕಂಥ 4ನೇ ಕೈಗಾರಿಕೆ ಯಾವುದಪ್ಪ ಅಂತಂದ್ರೆ ಉಕ್ಕಿನ ಕೈಗಾರಿಕೆ ಜಾರ್ಖಂಡದಲ್ಲಿರ್ತಕ್ಕಂಥ ಬೊಕಾರೋ. ಇದು ಕೂಡ ರಷ್ಯಾದ ಒಂದು ಸಹಯೋಗದೊಂದಿಗೆ ಬಂದಿರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೈಗಾರಿಕೆ ಅಂತಕ್ಕಂಥ. ಈ ರೀತಿಯಾಗಿ ಕೋಡ್ ಮೂಲಕ ಕೂಡ ತಾವು ಗುರುತು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಬೇಕು. ಹಾಗಾದ್ರೆ 1962ರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಮಾಡ್ತದ. ಏನಪ್ಪಾ, ಭಾರತದ ಮೇಲೆ ಚೀನಾ ದಾಳಿ ಮಾಡ್ತದ. ಈಗ ಚೀನಾ ದಾಳಿ ಮಾಡ್ಯಾದ. ಈಗ ನಾ ಎಕ್ಸಾಂಪಲ್ ಒಂದು ಹೇಳ್ಬೇಕಂದ್ರೆ, ಭಾರತದ ಮೇಲೆ ಇವಾಗ ಚೀನಾ ದಾಳಿ ಮಾಡ್ಯಾದ. ಅವಾಗ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸುಮ್ಮನೆ ಕೂತ್ಕೋತಾರ? ಇಲ್ಲ, ಕೂತ್ಕೊಳ್ಳಲ್ಲ. ಹಾಗಾದ್ರೆ ಏನ್ ಮಾಡ್ತಾರ? ಯುದ್ಧದಾಗ ಭಾಗಿಯಾಗ್ತಾರ. ಯುದ್ಧದಾಗ ಭಾಗಿಯಾಗಬೇಕಂದ್ರೆ ಅವ್ರಿಗೆ ಏನ್ ಬೇಕು? ಅವ್ರಿಗೆ ಯುದ್ಧ ಟ್ಯಾಂಕರ್ಗಳು ಬೇಕು, ಯುದ್ಧ ಮಾಡ್ಲಿಕ್ಕೆ ಜನ ಬೇಕು, ಯುದ್ಧ ಮಾಡ್ಲಿಕ್ಕೆ ತಂತ್ರಜ್ಞಾನ ಬೇಕು, ಯುದ್ಧ ಮಾಡ್ಲಿಕ್ಕೆ ರೊಕ್ಕ ಬೇಕು, ಮನಿ ಬೇಕು. ಯಾಕ? ಎಲ್ಲ ಯುದ್ಧ ಸಾಮಗ್ರಿಗಳ ಮೇಂಟೈನ್ ಮಾಡಬೇಕು, ಖರ್ಚು ವೆಚ್ಚ ಮಾಡಬೇಕು, ಪಗಾರ ಕೊಡಬೇಕು, ಬಂಡವಾಳ ಅಂತಿಷ್ಟಿರ್ತದ. ಆಮೇಲೆ ಆಹಾರ ಧಾನ್ಯಗಳು ಬಹಳಷ್ಟು ಖರ್ಚು ಆಗ್ತದ. ದೇಶದಲ್ಲಿ ಆರ್ಥಿಕ ಭದ್ರತೆ ಕಡಿಮೆ ಆಗ್ತದ. ದೇಶದಲ್ಲಿ ಆರ್ಥಿಕ ಭದ್ರತೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಕುಸಿತ ಉಂಟಾಗ್ತದ. ಜೊತೆಗೆ ದೇಶದ ಒಂದು ಎಲ್ಲಾ ಕ್ಷೇತ್ರದ ಮೇಲೆ ಪೆಟ್ಟು ಬೀಳುತ್ತದೆ. ಹಾಗಾಗಿ 1962ರಲ್ಲಿ ಏನಾಗ್ತದ ಅಂದ್ರೆ 3ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಭಾರತ ದೇಶದ ಮೇಲೆ ಚೀನಾ ದಾಳಿ ಆಗ್ತದ. 3ನೇ ಪಂಚವಾರ್ಷಿಕ ಯೋಜನೆ ಕಂಪ್ಲೀಟ್ ಆಗಿ ಫೇಲ್ ಹಾಕೋದು ಬರ್ತದ. ಯಾಕೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇನ್ನೂ ಬಹಳಷ್ಟು ಏನಪ್ಪಾ ಅಂತಂದ್ರೆ ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡ್ಬೋದಿತ್ತು. ಕಾರಣ ಯಾಕೆ ಆಗಲಿಲ್ಲ ಅಂದ್ರೆ ಚೀನಾ ದಾಳಿ ಆಗ್ತ 1962ದಾಗ. ಆಮೇಲೆ 1964ರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಜೆ ನೆಹರು ಅವರು ನಿಧನರಾಗ್ತಾರ. ನೆಹರು ಅವರು 3ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ನಿಧನ ಆಗ್ತಾರೆ. 1965ರಲ್ಲಿ ಪಾಕಿಸ್ತಾನವು ಕೂಡ ಆಕ್ರಮಣ ಮಾಡ್ತಾ ನೋಡಿ ಅಂತ ವಿಧಿ. 1962ದಾಗ ಚೀನಾ ದಾಳಿ, 1965ರ ಪಾಕಿಸ್ತಾನ ದಾಳಿ, 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಸಾವನ್ನ ಉಂಟಾಗ್ತದ. ಭಾರತ ದೇಶ ಕಂಡಂತಹ ಬಹು ಶುದ್ಧ ಮನಸ್ಸಿನ ವ್ಯಕ್ತಿ ಇವರು ಆಕ್ಚುಲಿ ಹೇಳ್ಬೇಕಂದ್ರೆ. ಓಕೆನಾ, 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಸಾವನ್ನು ಉಂಟು ಮಾಡ್ತಾರೆ. ಇವು ಸಾವು ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ 3ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಿಸಿ ಹಲವು ಯೋಜನೆಗಳನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಇವರು ಹಲವು ಪ್ರಸ್ತಾವನೆಗಳನ್ನು ಕೂಡ ಮಾಡಿರ್ತಾರೆ. ಹಾಗೆ ಈ ಎಲ್ಲಾ ಕಾರಣಗಳಿಂದಾಗಿ ಪಂಚವಾರ್ಷಿಕ ಯೋಜನೆಯನ್ನ ಮುಂದುವರಿಸಲು ಅಸಾಧ್ಯವೆಂದು ತಿಳಿದು ಅವುಗಳನ್ನು ನಿಲ್ಲಿಸಿ ವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರ್ತಾರ. ವಾರ್ಷಿಕ ಯೋಜನೆ ಬರ್ಲಿಕ್ಕೆ ಕಾರಣ ಏನಂದ್ರೆ, ಒಂದನೇದು ಚೀನಾ ದಾಳಿ 1962, ಎರಡನೇದು 1965 ಪಾಕಿಸ್ತಾನ ದಾಳಿ, ಆಮೇಲೆ 1964ದಾಗ ಜೆ ನೆಹರು ಅವರ ಒಂದು ಸಾವು, ಆಮೇಲೆ 1966ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾವು. ಈ ರೀತಿ 4 ಸುರಿಮಳೆ. ಯಾವ ಸುರಿಮಳೆ? ಬೆಂಕಿ ಸುರಿಮಳೆ ಹಾಕಿಸಿದ್ರೆ ಏನಾಗ್ತಂದ್ರೆ ಆರ್ಥಿಕ ಯೋಜನೆ ಅಂದ್ರೆ ಈಗ ಪಂಚವಾರ್ಷಿಕ ಯೋಜನೆ ಮುಗಿದ ಇವು ಸಾಕಪ್ಪ, ಈಗ ವಾರ್ಷಿಕ ಯೋಜನೆ ಜಾರಿಗೆ ತರ ಒಂದ್ ಜರ ಸುಧಾರಣೆ ಮಾಡ್ಕೊಳ್ಳ ಅಂತ ಹೇಳಿಕಿಸಿದ್ರೆ ಒಂದ್ ಏನಪ್ಪಾ ಅಂದ್ರೆ ವಾರ್ಷಿಕ ಯೋಜನೆಗಳು ಜಾರಿಗೆ ತರ್ತಾರ. ಆ ವಾರ್ಷಿಕ ಯೋಜನೆಗಳು ಯಾವಾಗ ಜಾರಿಗೆ ಬರ್ತದಂದ್ರೆ 1966ರಿಂದ 1969ರವರೆಗೆ ಯಾವುದೇ ರೀತಿಯ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಇರಂಗಿಲ್ಲ. 1966ರಿಂದ 1969ರವರೆಗೆ ಯಾವುದೇ ರೀತಿಯ ಪಂಚವಾರ್ಷಿಕ ಯೋಜನೆಗಳು ಬರಲ್ಲ. ಕಾರಣ ಏನು ನಿಮ್ಗೆ ಈಗಾಗಲೇ ಹೇಳಿನ. ಓಕೆನಾ, ಇನ್ನು ಮುಂದಿನ ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ಈಗಾಗಲೇ ನೋಡಿದ ಹಾಗೆ 4ನೇ ಪಂಚವಾರ್ಷಿಕ ಯೋಜನೆ ಏನದೇ. ಒಂದು ರೀತಿ ಸ್ಟೋರಿ ಹಂಗೆ ನೆನ್ಪಿಟ್ಕೊಳ್ಳೋಣ. 3ನೇ ಪಂಚವಾರ್ಷಿಕ ಯೋಜನೆ ಹೆಂಗೆ ನಾವು ಕ್ಲಾರಿಫಿಕೇಶನ್ ಮಾಡ್ಕೊಂಡು 4ನೇ ಪಂಚವಾರ್ಷಿಕ ಯೋಜನೆ ಇದೇನು ಹೇಳಗತ್ತಪ್ಪ ಅಂತಂದ್ರೆ, ಇದು 1969 ಸ್ಟಾರ್ಟ್ ಆಗ್ತದೆ. ಯಾಕೆ ಈ ಸ್ವಲ್ಪ ವರ್ಷಗಳು ಯಾಕೆ ಗ್ಯಾಪ್ ಆಯ್ತು? ವಾರ್ಷಿಕ ಯೋಜನೆ ಬತ್ತು. ವಾರ್ಷಿಕ ಯೋಜನೆ ಯಾಕೆ ಬತ್ತು? 4 ಬೆಂಕಿ ಸುರಿಮಳೆ ಆಯ್ತು. 4 ಬೆಂಕಿ ಸುರಿಮಳೆ ಯಾಕಾಯ್ತು? ಯಾವಾಗಾಯ್ತು? 3ನೇ ಪಂಚವಾರ್ಷಿಕನಾಗಿ ಹೋಯ್ತು. 4ನೇ ಪಂಚವಾರ್ಷಿಕ ಯೋಜನೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಲೇಟ್ ಆಗತ್ತೆ. ಯಾವಾಗ ಆತ 1969ರಿಂದ 74ಕ್ಕೆ ಆಗ್ತದೆ. ಹಾಗಾದ್ರೆ ಇದರ ಅಧ್ಯಕ್ಷರು ಯಾರಾಗಿದ್ರು? ನಾನು ಈಗಾಗಲೇ ಹೇಳಿದಾಗೆ ಪ್ರಥಮ 3ಕ್ಕೆ ತಂದೆ
ನಂತರದ 3ಕ್ಕೆ ಮಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಧ್ಯಕ್ಷ ಆಗಿದ್ದರು ಅಂತ ಹೇಳಿದ್ನು. ಓಕೆನಾ. ಆದರೆ 4ನೇ ಪಂಚವಾರ್ಷಿಕ ಯೋಜನೆ 1969 to 74 ಅಧ್ಯಕ್ಷರು ಇಂದಿರಾ ಗಾಂಧಿ, ಉಪಾಧ್ಯಕ್ಷರು DR ಗಾಡ್ಸಿಲ್. ಉದ್ದೇಶ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆಯೆಡೆಗೆ ಪ್ರಗತಿ. ನಾನು ಈಗಾಗಲೇ ಹೇಳಿದಾಗೆ ಸ್ವಾವಲಂಬನೆ ಅಂದರೆ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋಷ್ಟು ಬೆಳೆಯೋದು ಉತ್ಪಾದನೆ ಮಾಡೋದಂತ ಅರ್ಥ. ಇನ್ನು ಸ್ಥಿರತೆಯೊಂದಿಗೆ ಬೆಳವಣಿಗೆ ಅಂದ್ರೆ ಏನರ್ಥ? ಇವಾಗ ಎಕನಾಮಿಕ್ಸ್ನಾಗ ಬಹಳಷ್ಟು ಟಾಪಿಕ್ಸ್ಗಳು ಬರ್ತಾವೆ, ಬಹಳಷ್ಟು ಪಾಯಿಂಟ್ಸ್ಗಳು ಬರ್ತಾವೆ, ಬಹಳಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ಶಬ್ದಗಳು ಕೂಡ ಬರ್ತಾವೆ. ಆ ಶಬ್ದಗಳ ಅರ್ಥ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಅದೊಂದು ಸ್ಟೋರಿ ರೂಪದಾಗ ನೆನಪಿರಲಿಕ್ಕೆ ಸಾಧ್ಯ. ಸ್ಥಿರತೆಯೊಂದಿಗೆ ಬೆಳವಣಿಗೆ. ಸ್ಥಿರತೆ ಅಂದರೆ ಏನು? ಇವಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಒಂದು ಬೆಳವಣಿಗೆ ಅಂತ ಏನು ನಾವು ಕರಿತೀವಿ, ಆರ್ಥಿಕ ಏನು ನಿಯಮಗಳು ಅಂತ ಕರಿತೀವಿ, ಆರ್ಥಿಕ ಏಳು ಬೀಳುಗಳು ಅಂತ ಏನು ಕರಿತೀವಿ, ಅವುಗಳು ಬಹಳಷ್ಟು ಕುಸಿಯದೆ, ಬಹಳಷ್ಟು ಏರಿಕೆ ಆಗದೆ ಸಸ್ಟೇನೇಬಲ್ ಸುಸ್ಥಿರವಾಗಿ ಅದೇನಪ್ಪ ಅಂತಂದ್ರೆ ಬೆಳವಣಿಗೆ ಆಗ್ತಾ ಹೋಗಿರಬೇಕು. ಅದು ಆ್ಯಕ್ಚುಲಿ ಬೆಳವಣಿಗೆ ಅಂತ ಅನ್ಸ್ಕೊಳ್ಳೋದಿಲ್ಲ, ಬಟ್ ಅದೇನಾಗುತ್ತಂದ್ರೆ ಬೆಳವಣಿಗೆಯೊಂದಿಗೆ ಅದನ್ನು ಅತ್ಯಂತ ಶುದ್ಧವಾಗಿ ಅದನ್ನು ಏನಂತ ಕರಿತಾವ್ರೆ ಅಂದರೆ ಏಳು ಬೀಳಿಲ್ಲದ ಮಧ್ಯ ಜೋತಾಡುವ ಲಾಲಿ ಹಾಡು ಅಂತ ಕರಿಬೋದು, ಅಥವಾ ತೊಟ್ಟಿಲು ಅಂತ ಕರಿಬೋದು. ಓಕೆನಾ. ನಿಮಗೆ ಎಕ್ಸಾಂಪಲ್ ಗಿಂತಲೂ ಅದನ್ನು ಬೇರೊಂದು ರೂಪದಲ್ಲಿ ಹೇಳಿದರೆ ಬಹಳಷ್ಟು ಸಮೀಪ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದು. ಓಕೆನಾ. ಹಾಗಾದರೆ GDPಯ ಗುರಿ ಎಷ್ಟಿತ್ತು? 5.7, ಬಟ್ ಸಾಧಿಸಿದ್ದು 3.8. ಈಗಾಗಲೇ ನಾನು ನಿಮ್ಗೆ ಹೇಳಿದ ಹಾಗೆ ಸಾಧಿಸಿದಕ್ಕಿಂತಲೂ ಗುರಿಯನ್ನು ಇಟ್ಟುಕೊಂಡಿದ್ದಕ್ಕಿಂತಲೂ ಜಾಸ್ತಿ ಸಾಧಿಸಿರುವಂತಹ GDPಗೆ ಬೆಳವಣಿಗೆಗೆ ಗುರಿಯನ್ನು ಸಾಧಿಸಿರತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ದರೆ ಅದು 1ನೇ ಪಂಚವಾರ್ಷಿಕ ಯೋಜನೆ. ತದಾದ ನಂತರ ಉಳಿದವು ಎಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಬಹಳಷ್ಟು ಕಡಿಮೆ GDPಗೆ ಗುರಿ ಇಟ್ಟುಕೊಂಡು ತದನಂತರ ಕಡಿಮೆ ಸಾಧಿಸಿರ್ತಕ್ಕಂಥದ್ದು ನಾವು ಉದಾಹರಣೆಯನ್ನು ನೋಡಬಹುದು. ಇಂದಿರಾ ಗಾಂಧಿ ಅವರು ಜುಲೈ 1969ನಲ್ಲಿ 19ರಂದು 50 ಕೋಟಿ ರೂಪಾಯಿಗಳನ್ನು ಮೂಲ ಬಂಡವಾಳವನ್ನಾಗಿ ಹೊಂದಿರುವ 14 ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರ. 14 ರಾಷ್ಟ್ರೀಕರಣ ಬ್ಯಾಂಕುಗಳು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಜಾರಿಗೆ ತರ್ತಾರ 1969ರಲ್ಲಿ. ಓಕೆನಾ. ಆಮೇಲೆ 1973ರಲ್ಲಿ ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಯನ್ನು ಕೂಡ ಮಾಡ್ತಾರ. ಯಾರು ಬರಪೀಡಿತ ಒಂದು ಪ್ರದೇಶಗಳ ಒಂದು ಅಭಿವೃದ್ಧಿ ಮಾಡ್ತಾರಪ್ಪ ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನಪ್ಪಾ ಅಂತಂದ್ರೆ ಒಂದು ವಿಚಾರವನ್ನು ಆ ಸಂದರ್ಭದಾಗ ಮಾಡ್ತಾರೆ. ಓಕೆನಾ. ಈ ರೀತಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ ಅಂದ್ರೆ 1973ರಲ್ಲಿ ಮಾಡ್ತಾರೆ. ಅದು ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿ ಮಾಡ್ತಾರೆ. ಹಾಗಾದರೆ ಅದಕ್ಕೆ ಏನಂತ ಕರೀತಾರೆ ಆ ಕಾರ್ಯಕ್ರಮಕ್ಕಂದ್ರೆ DPAP, ಡ್ರಾಪ್ ಪ್ರಾನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಯೋಜನೆಯಲ್ಲಿ ಪಿ ಮಾಲಾನೋಬಿಸ್ ಮತ್ತು ಗಾಡ್ಗಿಲ್ ರವರ ಮಾದರಿಗಳನ್ನು ಅಳವಡಿಸಿಕೊಳ್ಳಲಾಯಿತು. ಪಿ ಮಾಲಾನೋಬಿಸ್ ಮತ್ತು ಗಾಡ್ಗಿಲ್ ಅವರು ಅಳವಡಿಸಿಕೊಳ್ಳಲಾಯಿತು. ಹಾಗಾದರೆ ಪಿ ಮಾಲಾನೋಬಿಸ್ ಮಾದರಿಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಅದನ್ನು ಅಳವಡಿಸಿಕೊಂಡಿವಿ ಅಂತಕ್ಕಂಥದ್ದು ನಾವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. 1972ರಲ್ಲಿ ಪಂಚಾಯತ್ ಬಾಂಗ್ಲಾದ ವಿಮೋಚನೆಗಾಗಿ 1972ರಲ್ಲಿ ಬಾಂಗ್ಲಾದೇಶದ ವಿಮೋಚನೆಗಾಗಿ ಪಾಕಿಸ್ತಾನದೊಂದಿಗೆ ಮಾಡಿದ ಯುದ್ಧದಿಂದಾಗಿ ಆರ್ಥಿಕ ಸಂಕಷ್ಟ ಇಲ್ಲಿಯೂ ಕೂಡ ಉಂಟಾಗುತ್ತದೆ. ಈಗ ಶ್ರೀಮಾನ್ ಮತ್ತು ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರು ಕೂಡ ಇದ್ದಂಥ ಸಂದರ್ಭದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಮಳೆಯಾಗಿ ಬೆಂಕಿ ಮಳೆಯಾಗಿ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಂದ್ರೆ 1972ರಲ್ಲಿ ಅವರ ಮಗಳಾಗಿರ್ತಕ್ಕಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ 4ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದ ವಿಮೋಚನೆಗಾಗಿ ಯಾರೊಂದಿಗೆ ಒಂದು ಯುದ್ಧ ಮಾಡ್ತಾರೆ ಅಂದ್ರೆ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡ್ತಾರೆ. ಅವಾಗ ಆರ್ಥಿಕ ಸಂಕಷ್ಟ ಉಂಟಾಗ್ತದೆ. ಯಾಕೆ ಆರ್ಥಿಕ ಸಂಕಷ್ಟ ಉಂಟಾಗ್ತದೆ ಅಂತಕ್ಕಂಥ ನಮ್ಗೆ ಈಗಾಗಲೇ ನಾನು ಹೇಳಿನಿ. ಎಲ್ಲ ಅವರಿಗೆ ಮೇಂಟೆನೆನ್ಸ್ ಮಾಡಬೇಕು. ಜೊತೆಗೆ ಇನ್ನಿಷ್ಟು ಅದು ಎಕ್ಸಾಂಪಲ್ ಹೇಳೋದಕ್ಕಿಂತ ಅದು ಸಾಮಾನ್ಯವಾಗಿ ನಿಮಗೆ ಗೊತ್ತಾಗಬೇಕು. ಓಕೆನಾ. ಇದರಿಂದಾಗಿ GDP ಗುರಿಯನ್ನು ತಲುಪಲಾಗಿಲ್ಲ. GDP ಗುರಿಯನ್ನು ಏನಕ್ಕೆ ತಲುಪಲಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ ಅಲ್ಲಿ 1972ರಲ್ಲಿ 4ನೇ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಅಲ್ಲಿ ಪಾಕಿಸ್ತಾನದೊಂದಿಗೆ ಬಾಂಗ್ಲಾದೇಶವನ್ನು ನಮ್ಮ ಕಡೆಗೆ ಏನಪ್ಪ ಅಂತಂದ್ರೆ ಅದನ್ನು ಸೆಳೆಸ್ಕೊಳ್ಳೋ ಕಾರಣದಿಂದಾಗಿ
ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡ್ತಾರೆ. ಈಗಾಗಲೇ ಪಾಕಿಸ್ತಾನದ ಮೇಲೆ ಭಾಳ ಸಿಟ್ಟಿತ್ತು ಭಾರತ ದೇಶಕ್ಕೆ. ಓಕೆನಾ. ಈಗ 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 1978ರವರೆಗೆ ನಡೀತದ. 5ನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಇಂದಿರಾ ಗಾಂಧಿ, ಉಪಾಧ್ಯಕ್ಷರು PN ಹಕ್ಸಾಲ್. ಆದ್ಯತೆ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ, ಗರೀಬಿ ಹಟಾವೋ ಅಂತಕ್ಕಂಥ ಒಂದು ವಿಚಾರವನ್ನ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತಂದಿರತಕ್ಕಂಥ ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ತದ. ಗರೀಬಿ ಹಟಾವೋ ಅಂತ ಹೇಳ್ಬಿಟ್ಟು ಬಹಳಷ್ಟು ಭಾಷಣಗಳಲ್ಲಿ ನೀವು ಯೂಟ್ಯೂಬ್ನಲ್ಲಿಯೂ ಕೂಡ ಅವರ ಒಂದು ಭಾಷಣದ ಒಂದು ರೂಪದಲ್ಲಿ ಅವರ ಒಂದು ಪ್ರಣಾಳಿಕೆ ಬರೆದಿರ್ತಕ್ಕಂಥ ಸಹಿ ಮಾಡಿರ್ತಕ್ಕಂಥದ್ದನ್ನು ಕೂಡ ತಾವು ನೋಡಬಹುದು ಅಂತಕ್ಕಂಥ ಒಂದು ವಿಚಾರ. ಹಾಗಾದ್ರೆ GDPಯ ಗುರಿ 5.5ರಷ್ಟು ಸಾಧಿಸಿದ್ದು, ಬಟ್ 3.9ರಷ್ಟು ಮಾತ್ರ. ಈಗ 1977ರಲ್ಲಿ ಅದಕ್ಕಿಂತ ಮುಂಚಿತವಾಗಿ ಗರೀಬಿ ಹಟಾವೋ ಇಲ್ಲಿ ಬರೆದಿದ್ದಾರೆ ನೋಡಿ. ಗರೀಬಿ ಹಟಾವೋ ಬಡತನ ನಿವಾರಣೆ ಮಾಡುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. 1977ರಲ್ಲಿ ಚುನಾವಣೆ ನಡೆದು ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದು 1978ರಲ್ಲಿ 5ನೇ ಪಂಚವಾರ್ಷಿಕ ಯೋಜನೆ ಕೊನೆಗೊಳಿಸಿ ಉರುಳುವ ಯೋಜನೆಯನ್ನ ಜಾರಿಗೆ ತರ್ತಾರ. 6ನೇ ಪಂಚವಾರ್ಷಿಕ ಯೋಜನೆಗೆ ನಾವು ಬಂದ್ವಿ. 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 1985 ಅಧ್ಯಕ್ಷರು ಇಂದಿರಾ ಗಾಂಧಿ, ಉಪಾಧ್ಯಕ್ಷರು DN ತಿವಾರಿ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು. ಉದ್ದೇಶ ಏನಿತ್ತು? ತೀವ್ರ ಕೈಗಾರೀಕರಣ ಮಾಡಬೇಕು, ಅತಿ ಹೆಚ್ಚು ಕೈಗಾರಿಕೆ ಮಾಡಬೇಕು, ಕೈಗಾರಿಕೆಗಳು ಸ್ಥಾಪನೆ ಮಾಡಿ ಅಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು. ಉದ್ಯೋಗವನ್ನು ಕಲ್ಪಿಸ್ಕೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಿ ಕೈಗಾರಿಕಾ ಅಭಿವೃದ್ಧಿಯೊಂದಿಗೆ ಮಾರುಕಟ್ಟೆ ಅಭಿವೃದ್ಧಿ ಮಾಡಬೇಕು. ಮಾರುಕಟ್ಟೆ ಅಭಿವೃದ್ಧಿಯೊಂದಿಗೆ ಗ್ರಾಹಕರ ಎಲ್ಲ ಸವಲತ್ತುಗಳಿಗೆ ಏನಪ್ಪಾ ಅಂತಂದ್ರೆ ದುಡಿಯಬೇಕು. ಅಂತ ಒಂದು ವ್ಯವಸ್ಥೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಆರ್ಥಿಕತೆಯ ಸಮ ಬಾಳು ಸಮ ಪಾಲು ಅಂತ ಕರಿತೀವಿ. ಓಕೆನಾ. ಈ ರೀತಿಯಾಗಿ ಏನು ಮಾಡ್ತೀವಿ ಅಂದ್ರೆ ತೀವ್ರ ಕೈಗಾರೀಕರಣ ಮಾಡಬೇಕು. ಜೊತೆಗೆ ಉದ್ಯೋಗ ಮಟ್ಟವನ್ನ ಏನಪ್ಪಾ ಅಂತ ಹೆಚ್ಚಿಗೆ ಮಾಡಬೇಕು. ಉದ್ಯೋಗ ಮಟ್ಟ ಯಾವಾಗ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಕೈಗಾರೀಕರಣ ಸ್ಥಾಪನೆ ಮಾಡಬೇಕು ಅಥವಾ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಬೇಕು. ಅಂದಾಗ ಮಾತ್ರ ಉದ್ಯೋಗ ಮಟ್ಟ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಡತನ ಕಡಿಮೆಗೊಳಿಸುವುದು ಹೆಂಗ್ ಬಡತನ ಕಡಿಮೆಗೊಳಿಸಬೇಕು? ಈಗ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿರ್ತಾರೆ. ಯಾವಾಗ ಎಕ್ಸಾಂಪಲ್ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿರ್ತಾರೆ. ಈಗ ಕೈಗಾರಿಕೆ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿದ ವ್ಯಕ್ತಿನೇ ಎಲ್ಲ ಕೆಲಸ ಮಾಡ್ತಾನೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು. ಕೆಲಸಗಾರರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ ನಂತರ ಕೆಲಸಗಾರರು ಕೆಲಸಕ್ಕೆ ಬರ್ತಾರೆ. ಕೆಲಸಗಾರರಿಗೆ ಇಂತಿಷ್ಟು ಅಂತ ಹೇಳೋ ಕೂಲಿ ನಿಗದಿ ಆಗುತ್ತೆ. ಕೂಲಿ ನಿಗದಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಜನರು ಕೂಲಿ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವರ ಒಂದು ಸಂಭಾವನೆಯನ್ನು ಮಾಡ್ಕೋತಾರೆ. ಆ ಸಂಭಾವನೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಆ ಸಂಭಾವನೆಯಿಂದ ತಮ್ಮ ಒಂದು ಆರ್ಥಿಕ ಅನುಭೋಗಕ್ಕೆ ಸಂಬಂಧಪಟ್ಟ ಹಾಗೆ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಅವ್ರು ಏನೋ ಮಾಡ್ತಾರೆ ಅಂದ್ರೆ ಬಡತನದ ರೇಖೆಗಿಂತ ಹೊರಗೆ ಬರ್ತಾರೆ. ಈ ರೀತಿಯಾಗಿ ಬಡತನ ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ತದೆ. ಇದು ಎಲ್ಲದಕ್ಕೂ ಮುಖ್ಯ ಒಂದು ಕೀಲಿಕೈ ಏನಪ್ಪಾ ಅಂತಂದ್ರೆ ಒಂದು ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಅಂದಾಗ ಮಾತ್ರ ಬಡತನ ಇದೇನಪ್ಪಾ ಅಂತಂದ್ರೆ ಕಡಿಮೆ ಆಗ್ತದೆ, ಉದ್ಯೋಗ ಮಟ್ಟ ತಂತಾನೆ ಹೆಚ್ಚಿಗೆ ಆಗ್ತದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ತಂತ್ರಜ್ಞಾನದ ಸ್ವಾವಲಂಬನೆ ಆಗುವಂತ ಮನಸ್ಥಿತಿಯ ಹೊಂದಿರತಕ್ಕಂಥ ಜನಗಳು ಏನಪ್ಪಾ ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಹೆಚ್ಚಿಗೆ ಆಗ್ತಾರೆ ಅಂತಕ್ಕಂಥ ವಿಚಾರ. ಹಾಗಾದ್ರೆ GDPಯ ಗುರಿ ಎಷ್ಟಿತ್ತು ಅಂದ್ರೆ 5.2 ಬಟ್ ಸಾಧಿಸಿದ್ದು ಎಷ್ಟು ಅಂದ್ರೆ 5.3. ಈಗ 6ನೇ ಪಂಚವಾರ್ಷಿಕ ಯೋಜನೆ ಒಂದು ಸಿಕ್ತು ನೋಡಿ. ಏನಪ್ಪಾ ಅಂತಂದ್ರೆ ಸಾಧಿಸಿ ಒಂದು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಸಾಧಿಸಿದ ಯಾವ್ದಪ್ಪ ಅಂತಂದ್ರೆ 1 ಮತ್ತು 6ನೇ ಪಂಚವಾರ್ಷಿಕ ಯೋಜನೆಗಳು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು GDPಯ ಒಂದು ಗುರಿಯನ್ನ ಸಾಧಿಸಿರ್ತಕ್ಕಂಥದ್ದು 1 ಮತ್ತು 6ನೇ ಪಂಚವಾರ್ಷಿಕ ಯೋಜನೆಗೆ ಒಂದು ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು 7ನೇ ಪಂಚವಾರ್ಷಿಕ ಯೋಜನೆ. ಹಾಗಾದ್ರೆ ಈ 7ನೇ ಪಂಚವಾರ್ಷಿಕ ಯೋಜನೆ 1985 to 1989 ವರೆಗೆ ಇದು ಬರ್ತದೆ. ಹಾಗಾದ್ರೆ ಅಧ್ಯಕ್ಷ ಯಾರಿದ್ರಪ್ಪ ಅಂತಂದ್ರೆ ರಾಜೀವ್ ಗಾಂಧಿ. ಉಪಾಧ್ಯಕ್ಷರು ಮನಮೋಹನ ಸಿಂಗ್ ಇತ್ತೀಚೆಗೆ ನಿಧನರಾಗಿರ್ತಕ್ಕಂತಹ ಮನಮೋಹನ ಸಿಂಗ್ ರವರು ಏನಪ್ಪಾ ಅಂತಂದ್ರೆ ಇದರ ಒಂದು 7ನೇ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷರಾಗಿದ್ದರು. ಈ ಯೋಜನೆ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಆಹಾರ, ಉದ್ಯೋಗ, ಉತ್ಪಾದನೆ ಎಂಬ ಘೋಷಣೆಯೊಂದಿಗೆ ಕಾರ್ಯಾರಂಭ ಮಾಡ್ತೀವಿ. ಅಂದ್ರೆ ಆಹಾರ ಹೆಚ್ಚಿಗೆ ಆಗಬೇಕು, ಉದ್ಯೋಗ ಹೆಚ್ಚಿಗಾಗಬೇಕು, ಉತ್ಪಾದನೆ ಹೆಚ್ಚಿಗಾಗಬೇಕು. ಅಂದಾಗ ಮಾತ್ರ ದೇಶದ GDP ಹೆಚ್ಚಾಗ್ತದೆ. ದೇಶದಾಗ ಆರ್ಥಿಕ ಸಂಕಷ್ಟಗಳು ಇರಲ್ಲ, ಆರ್ಥಿಕ ಏನಪ್ಪಾ ಅಂತಂದ್ರೆ ಸಮಸ್ಯೆಗಳು ಇರುವುದಿಲ್ಲ ಅಂತಕ್ಕಂಥ ಒಂದು ಪ್ರಮುಖ ವಿಚಾರಗಳನ್ನ ಈ ಒಂದು 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಮ್ಮಿಕೊಳ್ತಾರೆ. GDPಯ ಗುರಿ 5% ಇತ್ತು. GDPಯ ಗುರಿ ಏನಪ್ಪಾ ಅಂತಂದ್ರೆ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎಷ್ಟಿತ್ತಪ್ಪ ಅಂತಂದ್ರೆ 5% ಅಷ್ಟು ಇತ್ತು. ಹಾಗಾದ್ರೆ ಅವರು ಸಾಧಿಸಿದ ಎಷ್ಟು ಪರ್ಸೆಂಟ್ ಅಪ್ಪ ಅಂತಂದ್ರೆ 5% ಸಾಧಿಸ್ಯಾರ. 5% ಹೊಂದಿದ್ರು 5% ಸಾಧಿಸ್ಯಾರ. ಓಕೆ, ಪರವಾಗಿಲ್ಲ. ಉದ್ಯೋಗ ನಿರ್ಮಾಣಕ್ಕಾಗಿ ಜವಾಹರಲಾಲ್ ರೋಜ್ಗಾರ್ ಯೋಜನೆಯನ್ನ ಮಾಡ್ತಾರೆ. ಹಾಗಾದ್ರೆ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಮಗೆ ಏನ್ ಸಿಗ್ತಾ ಹೋಗ್ತದಂದ್ರೆ
ಜವಾಹರ್ ರೋಜ್ಗಾರ್ ಯೋಜನೆಯನ್ನು ಏನಪ್ಪ ಅಂತಂದ್ರೆ ಜಾರಿಗೆ ಮಾಡ್ತಾರೆ. ಇದು ಏನಿದು ಜವಾಹರ್ ರೋಜ್ಗಾರ್ ಯೋಜನೆ ಅಂದರೆ ಕೆಲಸ ಕೊಡೋದು, ವಸತಿ ಕೊಡೋದು, ನೀರು ಕೊಡೋದು, ಲೈಟ್ ಕೊಡೋದು ಎಲ್ಲ ಒಂದು ಜನರಿಗೆ. ಓಕೆನಾ? ಹಾಗಾದರೆ ಈಗ ನಾವು 8ನೇ ಪಂಚವಾರ್ಷಿಕ ಯೋಜನೆ ಕಡೆಗೆ ಹೋಗೋಣ. 8ನೇ ಪಂಚವಾರ್ಷಿಕ ಯೋಜನೆ 1990 to 1997 ವರೆಗೆ ಇದುಪ್ಪ ಅಂತಂದ್ರೆ ಜಾರಿಯಲ್ಲಿ ಇರ್ತದೆ. ಹಾಗಾದರೆ ಈ ಒಂದು 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ನಾವು ನೋಡ್ತಾ ಹೋಗ್ತೀವಿ ಅಂದರೆ ಅಧ್ಯಕ್ಷರು PV ನರಸಿಂಹರಾವ್ ಅವರು ಇದ್ದರು. PV ನರಸಿಂಹರಾವ್ ಅವರು ಇದ್ದರು. ಅದಕ್ಕೆ ಆಧುನಿಕ ಭಾರತ ಏನಪ್ಪ ಅಂತಂದ್ರೆ ಇವರು ಏನಂತ ಕರೀತಾರೆ ಅಂದ್ರೆ ರೈತರದು ಮೊದಲೇ ರೈತಿಗೆ ಸಂಬಂಧಪಟ್ಟಾಗ ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಚಾಣಕ್ಯ ಅನ್ಕೋತಾರ, ಆಮೇಲೆ ಬ್ರಹ್ಮನ ಅಂತ ಕರೀತಾರೆ. ಆಮೇಲೆ ಉಪಾಧ್ಯಕ್ಷರು ಪ್ರಣಬ್ ಮುಖರ್ಜಿ 1991ರಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಇಳಿಮುಖವಾಗಿತ್ತು. 1990ರಿಂದ 91ರವರೆಗೆ ಭಾರತದ ಆರ್ಥಿಕ ಸ್ಥಿತಿ ಏನಪ್ಪಾ ಅಂತಂದ್ರೆ ಇಳಿಮುಖವಾಗಿತ್ತು. ಓಕೆನಾ? ಯಾಕಿತ್ತು ಅನ್ನೋದು ಒಂದೇ ಒಂದು ಲೈನ್ದಾಗ ಅಥವಾ 2 ಲೈನ್ದಾಗ ನಾನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಓಕೆನಾ? ಆಗ ಸರ್ಕಾರದ ಬಳಿ ವಿದೇಶಿ ವಿನಿಮಯ ಸಂಗ್ರಹ ಕೇವಲ $6 ಬಿಲಿಯನ್ ಮಾತ್ರ ಇತ್ತು. ಇಲ್ಲೇ ಒಂದು 2 ಲೈನಿಂದು ಉತ್ತರ ನಿಮಗೆ ಬಹುಶಃ ಸಿಕ್ಕಿರಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಿಷ್ಟು ಏನಪ್ಪ ಅಂತಂದ್ರೆ ವಿಚಾರ ಇದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇನ್ನು ಪಾವತಿ ಶಿಲ್ಕು ಅಥವಾ ಶಿಲ್ಕು ಅಂತ ಕೂಡ ಕರೀತಾರೆ, ಕೊರತೆಯನ್ನು ಅನುಭವಿಸುತ್ತಿತ್ತು. ಪಾವತಿ ಶಿಲ್ಕು ಅಂದರೆ ಇವಾಗ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಒಂದು ಏನಪ್ಪ ಅಂತಂದ್ರೆ ಹೊರೆಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನೀಡ್ತಾ ಇತ್ತು, ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕೆಲವು ಟೋಲ್ ಗೇಟ್ಗಳ ಮೂಲಕ ಅದನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಓಕೆನಾ? ಹಾಗಾದರೆ ಇಂಪೋರ್ಟ್ ಮತ್ತು ಹೆಚ್ಚು ಎಕ್ಸ್ಪೋರ್ಟ್ ಕಡಿಮೆ ಆಗಿತ್ತು. ಇಂಪೋರ್ಟ್ ಹೆಚ್ಚು, ಎಕ್ಸ್ಪೋರ್ಟ್ ಕಡಿಮೆ ಆಗಿತ್ತು. ಅಂದರೆ ಇಂಪೋರ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ತಗೊಳ್ಳೋದು, ಎಕ್ಸ್ಪೋರ್ಟ್ ಅಂದ್ರೆ ಕೂಡ ಎಕ್ಸ್ಪೋರ್ಟ್ ಕಡಿಮೆ ಆಗಿತ್ತು, ಬಟ್ ಇಂಪೋರ್ಟ್ ಏನಾಗಿತ್ತು ಅಂದ್ರೆ ಹೆಚ್ಚಿಗಾಗಿತ್ತು. ಹಿಂಗಾದ್ರೆ ಹೆಂಗ್ರಿ? ನಾವೇ ಕಚ್ಚಾ ವಸ್ತುಗಳನ್ನ ಆ ಕಡೆ ಕಳಿಸ್ಬಿಟ್ಟು ನಾವೇ ಅವರಿಂದ ಸಿದ್ಧ ವಸ್ತುಗಳನ್ನ ಮಾಡ್ಕೊಂಡು ಅದು ಹೆಚ್ಚಿನ ಒಂದು ಹಣವನ್ನ ಕೊಟ್ಟು ತಗೊಳ್ಳೋದು ಚಂದ, ಅಥವಾ ನಮ್ಮಲ್ಲೇ ಸಿಗುವಂತಹ ಒಂದು ಕಚ್ಚಾ ವಸ್ತುಗಳನ್ನ ನಾವೇ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ನಮಗೆ ಭೋಗಕ್ಕೆ ಅವಶ್ಯಕತೆ ಇರುವಷ್ಟು ಉಪಯೋಗಿಸಿಕೊಂಡು ಇಟ್ಟುಕೊಂಡು ನಂತರದ ಒಂದು ವಸ್ತುಗಳನ್ನ ದೇಶಕ್ಕೆ ಅಥವಾ ಬೇರೆ ಒಂದು ಪ್ರದೇಶಗಳಿಗೆ ರಫ್ತು ಮಾಡೋದು ಚಂದ. ಓಕೆನಾ? ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ 1990ರಿಂದ 1991ರಲ್ಲಿ ಭಾರತ ಆರ್ಥಿಕ ಸ್ಥಿತಿ ಇಳಿಮುಖವಾಗಿತ್ತು ಅನ್ನೋಕೆ ಇದನ್ನು ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಹಾಗಾದ್ರೆ IMF ಇಂಡಿಯನ್ ಮಾನಿಟರಿ ಫಂಡ್ ನಿಂದ $7 ಬಿಲಿಯನ್ ಸಾಲ ಕೂಡ ಪಡೆಯುತ್ತದೆ. ಯಾವಾಗ? 1991ರ ಸಂದರ್ಭದಲ್ಲಿ. ಹಾಗಾಗಿಯೇ ಈ ಒಂದು ಯಾವುದಪ್ಪ ಅಂತಂದ್ರೆ 8ನೇ ಪಂಚವಾರ್ಷಿಕ ಯೋಜನೆ ಅಷ್ಟು ಏನಪ್ಪ ಅಂತಂದ್ರೆ ಬಹಳಷ್ಟು ಉನ್ನತ ಮಟ್ಟದಾಗಿರ್ತಕ್ಕಂಥ ಒಂದು ಗುರಿ ಉದ್ದೇಶಗಳನ್ನ ಸಾಧಿಸಲಿಕ್ಕೆ ಇದು ವಿಫಲ ಆಗುತ್ತದೆ. ಹಾಗಾದ್ರೆ ಇಲ್ಲಿ ನಾವು ಏನು ಮುಂದಿನ ಒಂದು ವಿಚಾರವನ್ನು ನೋಡೋದಾದ್ರೆ, ಈಗ ಷರತ್ತು ಏನಪ್ಪಾ ಅಂತಂದ್ರೆ ಉದಾರೀಕರಣ ಮಾಡಬೇಕು. ಷರತ್ತು ಅಂದ್ರೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಷರತ್ತುಗಳನ್ನು ಅಂದರೆ ನಿಯಮಗಳನ್ನು ಉದಾರೀಕರಣ ಮಾಡಬೇಕು, ಸ್ವಲ್ಪ ಸಡಿಲೆಯನ್ನು ಮಾಡಬೇಕು. ಎಕ್ಸ್ಪೋರ್ಟ್ ಇಂಪೋರ್ಟ್ದಾಗ ಆಗಿರ್ಬೋದು, ಉತ್ಪಾದನೆಯಲ್ಲಿ ಹಾಕುವಂಥ ಒಂದು ಟ್ಯಾಕ್ಸ್ ಮೇಲೆ ಆಗಿರ್ಬೋದು, ಎಲ್ಲ ಒಂದು ಏನಪ್ಪ ಅಂತಂದ್ರೆ ಷರತ್ತುಗಳಲ್ಲಿ ಏನಪ್ಪ ಅಂತಂದ್ರೆ ಉದಾರೀಕರಣ ಅಂದರೆ ಜಾಗತಿಕವಾಗಿ ಅಥವಾ ಸ್ಥಳೀಯವಾಗಿ ಇರುವಂತಹ ಕಾನೂನು ನಿಯಮಗಳ ಮೇಲೆ ಸ್ವಲ್ಪ ಸಡಿಲವನ್ನು ಮಾಡಬೇಕು ಸರ್ಕಾರ. ಅದನ್ನೇ ಏನಂತ ಕರಿತೀವಿ ಅಂದ್ರೆ ಉದಾರೀಕರಣ ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ ಇಲ್ಲಿ ನಾವು ಮತ್ತೊಂದು 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ನೋಡ್ತಾವೆ ಅಂದ್ರೆ $292 ಬಿಲಿಯನ್ ವಿದೇಶಿ ವಿನಿಮಯವನ್ನು ಹೊಂದಿರತಕ್ಕಂಥದ್ದು ಆಗಿನ ಒಂದು ಸಂದರ್ಭದಲ್ಲಿ. ಹಾಗಾಗಿ ಇದು ಬಹಳಷ್ಟು ಕಡಿಮೆ ಮಟ್ಟದ ಮೊತ್ತ ಆಗಿರತಕ್ಕಂಥದ್ದು. 1991ರಲ್ಲಿ PV ನರಸಿಂಹರಾವ್ ನೇತೃತ್ವದಲ್ಲಿ LPG ಅಂತಕ್ಕಂಥದ್ದು ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲಾಯಿತು. ಉದಾರೀಕರಣ ಮತ್ತು ಖಾಸಗೀಕರಣ, ಮತ್ತು ಲ್ಯಾಬೊರೇಟೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ರಾವಿಟೇಷನ್ ಅಂತಕ್ಕಂಥದ್ದು. ಉದ್ದೇಶ ಮಾನವ ಸಂಪನ್ಮೂಲ ಅಭಿವೃದ್ಧಿ ಯಾವುದು? 8ನೇ ಪಂಚವಾರ್ಷಿಕ ಯೋಜನೆ. ಅಲ್ಲಿ ಉದ್ದೇಶ ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಮಾಡಬೇಕಂತ ಹೇಳ್ತಾರೆ. ಜೊತೆಗೆ GDPಯ ಗುರಿ 5.6ರಷ್ಟು ಇತ್ತು, 6.7ರಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಸಾಧನೆಯನ್ನ ಮಾಡ್ತಾ ಹೋಗ್ತಾರ. ಜೂನ್ 1, 1995ರಲ್ಲಿ ಭಾರತವು ವಿಶ್ವ ವ್ಯಾಪಾರ ಸಂಘಟನೆಯ ಸದಸ್ಯತ್ವವನ್ನು ಪಡಿತದ. ಭಾರತ ವಿಶ್ವ ವ್ಯಾಪಾರ ಸಂಘಟನೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTOನ ಒಂದು ಸದಸ್ಯತ್ವವನ್ನು ಯಾವಾಗ ಪಡಿತದ? 1995 ಜೂನ್ 1ಕ್ಕೆ ಏನಪ್ಪಾ ಅಂತಂದ್ರೆ ಇದು ತನ್ನ ಒಂದು ಸದಸ್ಯತ್ವವನ್ನು ಪಡಿತದ ಅಂತಕ್ಕಂಥದ್ದು ವಿಚಾರ ತಮಗೆ ಗೊತ್ತಿಲ್ಲ. ಹಾಗಾದ್ರೆ ಇಲ್ಲಿ ಮುಂದಿನ ವಿಚಾರ ಏನು? ಈ ಯೋಜನೆಯನ್ನ ರಾವ್ ಮತ್ತು ಮನಮೋಹನ್ ಮಾದರಿಯ ಆರ್ಥಿಕ ಅಭಿವೃದ್ಧಿ ಎಂದು ಕರೀತಾರೆ. ಈ ಯೋಜನೆಯನ್ನ ರಾವ್ ಅಂದ್ರೆ ಯಾರು? ರಾವ್ ಅಂದ್ರೆ PV ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಮಾದರಿಯ ಆರ್ಥಿಕ ಅಭಿವೃದ್ಧಿ ಎಂದು ಕರೀತಾರೆ. ರಾವ್ ಅಂದ್ರೆ ಬರೀ ರಾವ್ ಅಲ್ಲ, PV ನರಸಿಂಹರಾವ್ ಅಂತ ಅದನ್ನ ಸಂಪೂರ್ಣವಾಗಿ ನಾವು ಓದಬೇಕು. ಇನ್ನು
9ನೇ ಪಂಚವಾರ್ಷಿಕ ಯೋಜನೆ 1997 2002 ಇದನ್ನು ಬಹಳಷ್ಟು ಏನಪ್ಪಾ ಅಂತಂದ್ರೆ ಉದ್ದೇಶ ಮತ್ತು ಕೊಡುಗೆಯನ್ನು ನೀಡಿಲ್ಲ. ಬಟ್ ಆದಷ್ಟು ಆಗಿನ ಒಂದು ಸಂದರ್ಭದಲ್ಲಿ ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಕೊಟ್ಟಿರ್ತಕ್ಕಂಥ ತಮಗೆ ಗೊತ್ತಿರಲಿ. ಇದು ಅಧ್ಯಕ್ಷರು PV ನರಸಿಂಹರಾವ್ ಅವರಿದ್ದರು, ಉಪಾಧ್ಯಕ್ಷರು ಪ್ರೊಫೆಸರ್ ಮಧು ದಂಡವತೆ ಅವರಿದ್ದರು. GDP 6.5 ಸಾಧಿಸ್ಯಾದ. ಬಟ್ 5.6 GDP 6.5 ಏನಪ್ಪಾ ಅಂತಂದ್ರೆ ಅದು ನಿಗದಿ ಮಾಡ್ಕೊಂಡಿತ್ತು ಸಾಧಿಸ್ಬೇಕಂತ ಹೇಳಿ. ಬಟ್ ಸಾಧಿಸಿದ ಎಷ್ಟಂದ್ರೆ 5.4ರಿಂದ 5.5 ಏನಪ್ಪಾ ಅಂತ ಸಾಧ್ಯ ಅಂದ್ರೆ ಅತ್ಯಂತ ಕಡಿಮೆ GDPಯ ಒಂದು ಮಟ್ಟವನ್ನು 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದನ್ನ 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಕೂಡ ಗ್ರಾಮ್ ಸಡಕ್ ಯೋಜನೆಯನ್ನ 2000ರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಿರ್ಮಾಣವನ್ನು ಮಾಡ್ತಾರೆ. 2002ರವರೆಗೆ ಈ ಒಂದು ಪಂಚವಾರ್ಷಿಕ ಯೋಜನೆ ಇತ್ತು. 2000ರಲ್ಲಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಕೂಡ ಜಾರಿಗೆ ತರ್ತಾರೆ. ಜೊತೆಗೆ ಅಂತ್ಯೋದಯ ಅನ್ನ ಯೋಜನೆಯನ್ನು ಕೂಡ 2000ದಲ್ಲೇ ಜಾರಿಗೆ ತರ್ತಾರೆ. ಅಂತ್ಯೋದಯ ಅನ್ನ ಯೋಜನೆಯನ್ನು ಕೂಡ ಆ ಒಂದು 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರ್ತಾರೆ. ಜೊತೆಗೆ ಇನ್ನೊಂದು ಯಾವ ತರ್ತಾರೆ ಅಂದ್ರೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಕೂಲಿ ಆಧಾರಿತ ಕಾರ್ಯಕ್ರಮವಾಗಿ ಅದನ್ನು ಕೂಡ 2000ದಲ್ಲಿ ಜಾರಿಗೆಯನ್ನು ತರ್ತಾರೆ. ಯಾವ್ಯಾವು? ಒಂದು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ, ಆಮೇಲೆ ಅಂತ್ಯೋದಯ ಅನ್ನ ಯೋಜನೆ, ಆಮೇಲೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನ ಕೂಲಿ ಆಧಾರಿತವಾಗಿ ತಂದಿರತಕ್ಕಂಥ ಒಂದು ಯೋಜನೆಗಳು. ಹಾಗಾದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಏನ್ ಮಾಡ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಅಂದ್ರೆ ಸಾರ್ವತ್ರಿಕರಣಗೊಳಿಸುವುದು ಉದ್ದೇಶದಿಂದ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು 2001ರಲ್ಲಿ. ಇವಾಗ ನೀವು ಪ್ರೈಮರಿ ಶಾಲೆಗಳ ಒಂದು ಬೋರ್ಡ್ ಮೇಲೆ ನೋಡಿದಾಗೆ ಒಂದು ಪೆನ್ಸಿಲ್ ಇರುತ್ತೆ, ಒಂದು ಈ ರೀತಿ ಪೆನ್ಸಿಲ್ ಇರುತ್ತೆ. ಇವಾಗ ಸುಮ್ಮನೆ ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈ ಒಂದು ಚಿತ್ರ ಯಾವಾಗ ಬತ್ತು ಅಂದ್ರೆ 2001ರಲ್ಲಿ. ಈ ಚಿತ್ರದಲ್ಲಿ ಈ ಕಡೆ ಒಂದು ಹುಡುಗಿ ಕೂತಿರ್ತಾಳೆ, ಕೈಯಲ್ಲಿ ಪುಸ್ತಕ ಇರುತ್ತೆ, ಈ ಕಡೆ ಒಂದು ಹುಡುಗ ಕೂತಿರ್ತಾನೆ, ಬ್ಯಾಗ್ ಹಾಕೊಂಡು ಕೂತಿರ್ತಾನೆ ಪೆನ್ಸಿಲ್ ಮೇಲೆ. ಈ ಒಂದು ಚಿತ್ರ ಒಂದು ಕಾನ್ಸೆಪ್ಟ್, ಅದೊಂದು ಲೋಗೋ ತರ ಮಾಡಿದ್ದಾನೆ. ಎಲ್ಲ ಒಂದು ಶಾಲೆಗಳ ಮೇಲೆ, ಪ್ರಾಥಮಿಕ ಶಾಲೆಗಳ ಮೇಲೆ ಈ ಒಂದು ಚಿತ್ರ ನಾವು ನೋಡಿದ್ದೆ. ಆದರೆ ನಮ್ಗೆ ಥಟ್ಟನೆ ಏನಂತ ಬರ್ಬೇಕಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಸಾರ್ವತ್ರಿಕಗೊಳಿಸುವ ಉದ್ದೇಶದಿಂದ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನ ಪ್ರಾರಂಭಿಸಿರತಕ್ಕಂಥ ಒಂದು ಲೋಗೋ ಇದೆ ನೋಡಿ. ಸರ್ವ ಶಿಕ್ಷಣ ಅಭಿಯಾನ 2001 ಅಂತ ಹೇಳಿ ಬರೆದಿರ್ತಾರೆ ನೋಡಿ ಅದರ ಮೇಲೆ. ಅದೆಲ್ಲವೂ ಕೂಡ 9ನೇ ಪಂಚವಾರ್ಷಿಕ ಯೋಜನೆ PV ನರಸಿಂಹರಾವ್ ಅವರು ಮಾಡಿರ್ತಕ್ಕಂಥ ಒಂದು ವಿಚಾರ. ಹಾಗಾದ್ರೆ ಇದು ಮುಂದಿನ ಒಂದು ವಿಚಾರವನ್ನು ನೋಡಿದ್ರೆ ಇದು GDPಗೆ ಎಷ್ಟು ಒಂದು ಕೊಡುಗೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ. ಎಷ್ಟು ಕೊಟ್ಟಿದೆ ಅಂದ್ರೆ 5.5 ಅಂದ್ರೆ ಸಾಧನೆ ಮಾಡಿದಷ್ಟು ಅವ್ರು ಅನ್ಕೊಂಡಷ್ಟು ಸಾಧನೆ ಮಾಡಿಲ್ಲ. ಬಟ್ ಏನೆಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡೋದಾದ್ರೆ ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ 9ನೇ ಪಂಚವಾರ್ಷಿಕ ಯೋಜನೆಯನ್ನ ಕೂಡ ನೋಡ್ತೇವೆ. ಇನ್ನೊಂದು ಯೋಜನೆ ಕೂಡ ಬರುತ್ತೆ. ಯಾವ್ದು ಬರುತ್ತೆ ಅಂದ್ರೆ 1997ರಲ್ಲಿ ಏನು ಬರುತ್ತೆಪ್ಪ ಅಂತಂದ್ರೆ ಇದನ್ನು ತಾವು ನೋಟ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿರ್ಬೇಕು. 1997 ಏಪ್ರಿಲ್ 1ಕ್ಕೆ ಏನ್ ಮಾಡ್ತಾರಪ್ಪ? ಏಪ್ರಿಲ್ 1 ಅಂದ್ರೆ ಏಪ್ರಿಲ್ ಫೂಲ್ ಅಂತ. ಏಪ್ರಿಲ್ ಫೂಲ್ಗೆ ಏನ್ ಮಾಡ್ತಾರ ಅಂದ್ರೆ ಸ್ವರ್ಣ ಜಯಂತಿ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಯ ಯೋಜನೆಯನ್ನ ಜಾರಿಗೊಳಿಸ್ತಾರ 1999 ಏಪ್ರಿಲ್ 1919 ಅಂತ ಬರೀಬೇಕಾಗಿತ್ತು. ನಾನು 1997 ಬರ್ದೇನೆ. 1919 ಏಪ್ರಿಲ್ 1ರಂದು ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಗಾರ್ ಯೋಜನೆಯನ್ನ ಜಾರಿಗೆಯನ್ನ ಮಾಡಿರ್ತಕ್ಕಂಥದ್ದು 1999ರಲ್ಲಿ ಅಂತಕ್ಕಂಥ ವಿಚಾರ ಗೊತ್ತಿರಲಿ. ಓಕೆನಾ? 9ನೇ ಪಂಚವಾರ್ಷಿಕ ಯೋಜನೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೊಡುಗೆ ಕೊಟ್ಟಿದ್ದೆ ಆದರೆ ಅದು ಸರ್ವ ಶಿಕ್ಷಣ ಅಭಿಯಾನ 2001 ಅಂತಕ್ಕಂಥ ಒಂದು ಪ್ರಾಥಮಿಕ ಶಾಲೆಗಳಿಗೆ ಹೋಗಿದ್ದೆ. ಆದರೆ ತಾವು ಆ ಒಂದು ಚಿತ್ರವನ್ನ ನೋಡಬಹುದು. ಓಕೆನಾ? ಹಾಗಾದ್ರೆ ಈಗ ನಾವು 10ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ನೋಡೋಣ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಕೂಡ ನೋಡೋಣ. ಯಾಕಂದ್ರೆ 10ನೇ ಪಂಚವಾರ್ಷಿಕ ಯೋಜನೆ 2002ರಿಂದ 2007ರವರೆಗೆ ಒಟ್ಟು 5 ವರ್ಷಗಳ ಕಾಲ ಚಾಲ್ತಿಯಲ್ಲಿ ಇರ್ತದೆ. ಜೊತೆಗೆ 1900 ಏನಪ್ಪಾ ಅಂತಂದ್ರೆ 99ರಲ್ಲಿ ಮಾಡಿರ್ತಕ್ಕಂಥ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆಯನ್ನ ಈ ಒಂದು 2003 ಅಥವಾ 2002 ಅಥವಾ 2003ರಲ್ಲಿ ಬಹಳಷ್ಟು 10ನೇ ಪಂಚವಾರ್ಷಿಕ ಯೋಜನೆ ಬಹಳಷ್ಟು ಅಭಿವೃದ್ಧಿಯನ್ನ ಸಾಧಿಸ್ತಾರೆ. ಬಟ್ ಅದಕ್ಕೆ ಲಿಂಕ್ ಇರೋ ವಿಚಾರ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ 10ನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರ. ಉಪಾಧ್ಯಕ್ಷರು ಕೆ ಸಿ ಪಂತ್ ರವರು ಇರ್ತಾರ. GDP ಗುರಿ 8% ಸಾಧಿಸಬೇಕಂತ ಅನ್ಕೊಂಡ್ರು. ಬಟ್ 7.7 ಅಷ್ಟೇ ಆತರ. ಯಾಕಂದ್ರೆ ಎಲ್ಲ ಕೆಲಸ ಇದ್ದು ನಮ್ಗೆ ಎಲ್ಲ ಮನಿ ಮಠ ಇರ್ತಾವ, ಹಂಗ್ಯಾಕ ಅಂತ ಹೇಳಕಿಸ್ ಅವರು ಎಲ್ಲ ಏನ್ ಮಾಡ್ರ ಅಂದ್ರೆ ಅಟ್ ಸಾಧಿಸಿಕ್ ಸಾಧ್ಯ ಆಗಿಲ್ಲ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ನಿಯಮಗಳನ್ನ ತೆಗೆದುಕೊಂಡು ಜಾರಿಗೆ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಏನೋ ಎಡವಿದ್ದಾರೆ. ಹಾಗಾಗಿ 7.7 ಅಷ್ಟು ಮಾಡಿದಾರ ಅಂತ ತಿಳ್ಕೊಬೇಕು. ಓಕೆನಾ? ಇದರ ಉದ್ದೇಶ ಏನಿತ್ತು ಅಪ್ಪ ಅಂತಂದ್ರೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಬಟ್ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಕೇವಲ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಇಲ್ಲಿ ನಾನು ನಿಮ್ಗೆ ಒಂದು ಫ್ಯಾಕ್ಟನ್ನು ಹೇಳಲೇಬೇಕಾಗುತ್ತೆ. ಅಂದರೆ ನಾವೆಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಓಡುವಂತಹ ಒಂದು ಏನಪ್ಪ ಅಂತಂದ್ರೆ ಒಂದು ರೀಲ್ಸ್
ಅನ್ನು ತಾವು ನೋಡಿರ್ಬೋದು. ಇಲಿಗಳು ಓಡ್ತಾ ಹೋಗ್ತಾವೆ, ಇಲಿಗಳು ಓಡಾಡ್ತಾ ಹೋಗ್ತಾವ. ಬಟ್ ಕೆಲವೊಂದಿಷ್ಟು ಇಲಿಗಳು ಮಾತ್ರ ಡಬ್ಬಿದಾಗ ಬೀಳ್ತಾವೆ. ಆ ಡಬ್ಬಿ ಇರೋದು ಎಷ್ಟು ಗೊತ್ತಾ? ಒಂದು ಇಲಿ ಮಾತ್ರ ಹಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಡಬ್ಬಿಯಲ್ಲಿ. ಅಂಥ ಒಂದು ಸಾವಿರಾರು ಇಲಿಗಳು ಆ ಒಂದೇ ಡಬ್ಬದಲ್ಲಿ ಹೇಗೆ ಇರುತ್ತೆ ಹೋಗಿ. ಹಾಗಾಗಿ ಇಲ್ಲಿ ನಾನು ಏನು ಹೇಳ್ತಾ ಹೋಗ್ತಿದ್ದೀನಿ ಅಂದರೆ, ಯಾವ ಒಂದು ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಒಂದು ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು. ಬದಲಾಗಿ ಉದ್ಯೋಗ ಸೃಷ್ಟಿ ಮಾಡಿದ ಪ್ರದೇಶದಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ತಾ ಹೋದರೆ ಉದ್ಯೋಗವೇ ಇಲ್ಲದ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡುವವರು ಯಾರು? ನನ್ನ ಪ್ರಶ್ನೆ. ಯಾಕಂದರೆ ನಾವೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಟ್ಗಳನ್ನು, ಕೆಲವೊಂದಿಷ್ಟು ಸರ್ಕಾರದ ಯೋಜನೆಗಳನ್ನು ಖಂಡಿಸಬೇಕಾಗುತ್ತೆ, ಕೆಲವೊಂದಿಷ್ಟು ಯೋಚನೆಗಳನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಇವಾಗ ನೋಡಿ, ಭಾರತ ದೇಶ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಆಲ್ಮೋಸ್ಟ್ ಆಲ್ ಉತ್ತರ ಒಂದು ಭಾರತ ಬಹಳಷ್ಟು ಶ್ರೀಮಂತ ಅಂತಕ್ಕಂಥದ್ದು ನಮಗೆ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ನಾವು ಕೆಲವೊಂದಿಷ್ಟು ಏನಪ್ಪ ಅಂತ ಸವಲತ್ತುಗಳು ಕಡಿಮೆ ಇದಾವೆ ಅಂತಕ್ಕಂಥ ಒಂದು ವಿಚಾರಕ್ಕೆ ನಾವು ಬರ್ತಾ ಹೋಗ್ತೀವಿ, ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ನೋಡೋದು ಬಂದರೆ ಉತ್ತರ ಕರ್ನಾಟಕ ಅಂತೂ ಕಂಪ್ಲೀಟಾಗಿ ಫೇಲ್ ಆಗಿದೆ ಉದ್ಯೋಗದ. ಯಾಕಂದ್ರೆ ಅಲ್ಲಿ ಕಾರ್ಖಾನೆಗಳಿಲ್ಲ, ಒಂದು ಕಂಪ್ನಿಗಳಿಲ್ಲ. ಈಗ ದಕ್ಷಿಣ ಕರ್ನಾಟಕದಾಗ ನೋಡ್ರಿ, ಬೆಂಗಳೂರು ಅಂತ ಸಿಟಿ, ಆಮೇಲೆ ಇನ್ನು ಮೈಸೂರು ಅಂತ ಸಿಟಿಗಳಲ್ಲಿ ಉದ್ಯೋಗ ತುಂಬ ಹೋಗ್ಯಾವ. ಅಂಥ ಪ್ರದೇಶದಾಗ ಉತ್ತರ ಕರ್ನಾಟಕದವರೆಲ್ಲ ಅಲ್ಲಿ ಹೋಗಿ ಉದ್ಯೋಗ ಮಾಡೋದು ಇದು ಅವಶ್ಯಕತೆ ಇದೆಯಾ? ಹಾಗಾಗಿ ಸರ್ಕಾರ ಎಚ್ಚೆತ್ಕೋಬೇಕು, ಇಲ್ಲಿ ಕಾರ್ಖಾನೆಗಳನ್ನ ಸ್ಥಾಪಿಸು. ಯಾವ ಸಾಧ್ಯ ಇದೆಯೋ ಹಾಗಂದ್ರೆ ಇಲ್ಲಿ ಬಂದು ವಿದ್ಯುತ್ ಶಕ್ತಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ನೀರೇ ಇಲ್ಲಿ ನೀರೇ ಇಲ್ಲ, ವಿದ್ಯುತ್ ಶಕ್ತಿ ಕಾರ್ಖಾನೆ ಮಾಡ್ತೀನಿ ಅಂದ್ರೆ ಹಂಗೆ ಮಾಡಬೇಕು. ಓಕೆನಾ? ಹಾಗಾದರೆ ಇಲ್ಲಿ ನಾವು ವಿಚಾರಕ್ಕೆ ಬರೋಣ. ಈಗ ಬಡತನವನ್ನು 25% 20% ಇಳಿಸುವುದು ಈ ಒಂದು ಉದ್ಯೋಗ ಸೃಷ್ಟಿ ಹೊಂದಿರತಕ್ಕಂಥ ಒಂದು ಗುರಿಯನ್ನು ಹೊಂದಿರತಕ್ಕಂಥದ್ದು 10ನೇ ಪಂಚವಾರ್ಷಿಕ ಯೋಜನೆ. ಹಾಗಾದರೆ ಸಾಕ್ಷರತೆಯನ್ನು ವೃದ್ಧಿಸುವ 60% 75% ಏನಪ್ಪ ಅಂತಂದ್ರೆ ಸಾಕ್ಷರತೆಯನ್ನು ವೃದ್ಧಿಸಬೇಕು ಅಂತಕ್ಕಂಥ ವಿಚಾರವನ್ನು 10ನೇ ಪಂಚವಾರ್ಷಿಕ ಯೋಜನೆ ನೋಡಬೇಕು. ಆಮೇಲೆ IMR ಶಿಶು ಮರಣ ದರ 48, ಅಂದರೆ ಪ್ರತಿ 1000ಕ್ಕೆ 48 ಜನ ಏನಪ್ಪ ಅಂತಂದ್ರೆ ಶಿಶು ಮರಣ ಆಗತ್ತವ. ಅದಕ್ಕೆ 48ಕ್ಕಿಂತ ಏನಪ್ಪ ಅಂತಂದ್ರೆ ಕಡಿಮೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಒಂದು ಏನಪ್ಪ ಅಂತಂದ್ರೆ ಶಿಶು ಮರಣ ದರ ಅಂದರೆ 1 ವರ್ಷಕ್ಕಿಂತ ಕಡಿಮೆ ಇರುವಂತಹ ಒಂದು ಮಕ್ಕಳ ಒಂದು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದು ಏನಪ್ಪ ಅಂತಂದ್ರೆ ಶಿಶು ಮರಣ ದರ ಇಳಿಕೆ ಅಂತ ಕರೀತಾರೆ. ಹಾಗಾದರೆ MMR ಅಂದ್ರೆ ತಾಯಂದಿರ ಮರಣ ದರವನ್ನು 1000ಕ್ಕೆ 2 ಜನ ಮಾತ್ರ ಸಾಯುವಂಥ ಒಂದು ಪರಿಸ್ಥಿತಿ ನಮ್ಮ ಒಂದು ದೇಶದಲ್ಲಿ ಇದ್ದಾರೆ. ಹಾಗಾಗಿ ಅದನ್ನು ಏನು ಮಾಡಬೇಕು, ಅದೆಷ್ಟು ಕಡಿಮೆ ಮಾಡಿ 100% ನಾವು ಸಾಧನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆದರೆ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ನೋಡೋದಕ್ಕಿಂತ ಮುಂಚಿತವಾಗಿ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಇವರು ಕೈಗೊಂಡಿದ್ದಾರೆ ನೋಡಿ, IMR ಮತ್ತು MMR ಅಂತಕ್ಕಂಥದ್ದು ಮರಣ ದರವನ್ನು ಕಡಿಮೆ ಮಾಡಬೇಕು, ಜೊತೆಗೆ ಶಿಶು ಮರಣ ದರವನ್ನು ಕಡಿಮೆ ಮಾಡಬೇಕು. ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಯೋಜನೆಗಳು. ಯಾಕಂದರೆ ನನ್ನ ಪ್ರಕಾರ ಯಾವಾಗ ತಾಯಂದಿರು ಮರಣ ದರ ಕಡಿಮೆ ಆಗ್ತದೆ ಆವಾಗ ಶಿಶು ಮರಣ ದರವು ಕೂಡ ಕಡಿಮೆ ಆಗ್ತದೆ. ಶಿಶು ಮರಣ ದರ ಯಾವಾಗ ಕಡಿಮೆ ಆಗ್ತದೆ, ಉದ್ಯೋಗ ಹೊಂದಿರತಕ್ಕಂತಹ ವ್ಯಕ್ತಿಗಳು ತಮ್ಮ ಮಕ್ಕಳನ್ನು ಸಾಕಿ ಸಲಿಲಿಕ್ಕೆ, ಆದ ಶಿಕ್ಷಣವನ್ನು ಮುನ್ನಡೆಸ್ಕೊಳ್ಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ದೇಶದ GDP ಒಂದು ಮೌಲ್ಯ ಹೆಚ್ಚಾಗ್ತದೆ. ಆಮೇಲೆ ಮಾನವ ಸಂಪತ್ತು ಅಂತಕ್ಕಂಥ ಏನು ಕರಿತೀವಿ, ಮಾನವ ಮೌಲ್ಯ ಅಂತ ಏನು ಕರಿತೀವಿ, ಅದು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕುಟುಂಬ ಯೋಜನೆಯನ್ನು ಜಾರಿಗೆ ತರಬೇಕು, ಓಕೆ. ಅದರೊಂದಿಗೆ ಶಿಶು ಮರಣ ಮತ್ತು ತಾಯಂದಿರ ಮರಣ ದರವನ್ನು ಕೂಡ ಕಡಿಮೆ ಮಾಡಬೇಕು. ಅದು ಸರ್ಕಾರದ ಅತ್ಯಂತ ಮೂಲಭೂತ ಕರ್ತವ್ಯದ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಇವಾಗ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೇಳಿದ್ದಾರೆ, ಬಟ್ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅದು ಇನ್ನೂ ಏನಪ್ಪ ಅಂತಂದ್ರೆ ಉಳಿದಿಲ್ಲ. ಅದು ಇಲ್ಲಿಯೂ ಕೂಡ ಜಾರಿಯಲ್ಲಿ ಇದೆ. ಅದೊಂದು ಅದ್ಭುತವಾಗಿರತಕ್ಕಂಥ ಕೆಲಸ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಆದರೆ 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012, 2007ರಿಂದ 2012 ಏನಪ್ಪ ಅಂತಂದ್ರೆ 11ನೇ ಪಂಚವಾರ್ಷಿಕ ಯೋಜನೆ ಬರ್ತದೆ. ಹಾಗಾದ್ರೆ ಅಧ್ಯಕ್ಷರು ಯಾರಿದ್ದರು? ಡಾಕ್ಟರ್ ಮನಮೋಹನ್ ಸಿಂಗ್. 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ಒಂದು ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು. ಅಂದರೆ ಉಪಾಧ್ಯಕ್ಷರು ಯಾರಿಗಿದ್ರೆ ಡಾಕ್ಟರ್ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ. ಡಾಕ್ಟರ್ ಪೊಂಟಿಕ್ ಸಿಂಗ್ ಆಗಿದೆ ಇಲ್ಲಿ, ಬಟ್ ಅದು ಏನಾಗಬೇಕಾಗಿತ್ತು ಅಂದರೆ ಮಾಂಟೆಕ್ ಆಗಬೇಕಾಗಿತ್ತು. ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ ಅಂತ ಆಗ್ಬೇಕು. ಅಂದರೆ 2 ಜನ ಸಿಂಗೇ ಇದಾರೆ ನೋಡಿ. ಸಿಂಗ್ ಅಂದರೆ ನಾನು ಇಲ್ಲಿ ಯಾವುದೇ ರೀತಿಯ ಧರ್ಮ ಜಾತಿಯನ್ನು ನಾವು ನೆನಪಿಟ್ಟುಕೊಳ್ಳಲಿಕ್ಕೆ ಸೂತ್ರ ಹೇಳ್ತಾನೆ, ಸಿಂಗ್. ಓಕೆನಾ? ಇನ್ನು 11ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿರುವ ವಿಚಾರವನ್ನು ನೋಡೋದಾದರೆ ಏಪ್ರಿಲ್ 1, 2007ರಂದು ಆರಂಭವಾದ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಇನ್ಕ್ಲೂಸಿವ್ ಗ್ರೋತ್ಗೆ ಹೆಚ್ಚು ಒತ್ತನ್ನು ನೀಡಿದೆ. ಅಂದರೆ ಎಲ್ಲರೂ ಒಳಗೊಂಡಿರಬೇಕು, ಅಂದರೆ ಎಲ್ಲ ಪ್ರದೇಶಗಳು ಒಳಗೊಂಡಿರಬೇಕು, ಎಲ್ಲ ಜನರು ಒಳಗೊಂಡಿರಬೇಕು. ಯಾವುದೇ ರೀತಿಯ ಜಾತಿ ಭೇದಮಾನ ಮಾಡಲ್ರದೆ, ಯಾವುದೇ ರೀತಿಯ ಪ್ರದೇಶ ಭೇದ ಮಾಡಲ್ರದೆ ಏನು ಮಾಡಬೇಕಂದ್ರೆ ಬೆಳವಣಿಗೆಯನ್ನು ಆಗಬೇಕು ಅಂತಕ್ಕಂಥದ್ದನ್ನು 2007 ಏಪ್ರಿಲ್ 1ಕ್ಕೆ ಏನಪ್ಪ ಅಂತಂದ್ರೆ ಆರಂಭ ಆಗ್ತದೆ. ಹಾಗಾದರೆ GDP ಗುರಿ 9%, ಬಟ್ ಸಾಧಿಸಿದ್ದು 7.9% ಮಾತ್ರ GDP ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ಯದ. ಬಡತನ ಪ್ರಮಾಣವನ್ನು 15% ಇಳಿಸಲಾಗಿದೆ. ಮೊದಲ 25ರಿಂದ 10ನೇ ಪಂಚವಾರ್ಷಿಕ 25ರಿಂದ 20ಕ್ಕೆ ಇಳಿಸ್ಯಾರ.
ಓಕೆನಾ. ಈಗ 11ನೇ ಪಂಚವಾರ್ಷಿಕ ಯೋಜನೆ ಏನು ಮಾಡ್ರಿ 20ರಿಂದ 15 ಇಳಿಸ್ಬೇಕಂತ ಹೇಳಿ ಯಾಕಂದ್ರೆ 11ನೇ ಪಂಚವಾರ್ಷಿಕ ಯೋಜನೆ ಪ್ಲಾನ್ ಮಾಡ್ತಾರೆ. ಓಕೆನಾ. ಹಾಗಾದರೆ ಸಾಕ್ಷರತೆಯನ್ನು 80% ಏರಿಸಬೇಕಂತ ಹೇಳ್ತಾರೆ. ಓಕೆನಾ. IMR 38,038 ಇಳಿಸಬೇಕು. ಜೊತೆಗೆ MMR ಅಂದರೆ ಇದು ತಾಯಂದಿರ ಮರಣ ದರ, IMR ಅಂದರೆ ಶಿಶು ಮರಣ ದರ. ಕೇವಲ ಅವಾಗ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೇವಲ ಏನಪ್ಪಾ ಅಂತಂದ್ರೆ 1000ಕ್ಕೆ ತಾಯಂದಿರ ಮರಣ ದರ 2 ಅಂತ ಇತ್ತು. ಬಟ್ ಇಲ್ಲಿ 1ಕ್ಕೆ ತರಾಮಿ ಅಂತ ಹೇಳಕ್ಕೆ ಏನು ಮಾಡ್ಯಾರ, ಒಂದು ಸಾಕ್ಷರತಾ ತಾಯಂದಿರ ಮರಣ ದರ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಹಾಕೊಂಡ್ರೆ. ಒಟ್ಟು ವೆಚ್ಚ ಎಷ್ಟಾಗ್ಯದಪ್ಪ ಅಂತಂದ್ರೆ ಇದು ಒಟ್ಟು ವೆಚ್ಚ ಇಂಪಾರ್ಟೆಂಟ್ ಇಲ್ಲ, ಇದು ವೆಚ್ಚ ನೋಡಿಕೆ ಹೋಗ್ಬೇಡ್ರಿ ನೀವು, ಯಾಕಂದ್ರೆ ವೆಚ್ಚ ಇಂಪಾರ್ಟೆಂಟ್ ಇಲ್ಲ. ಕೈಗಾರಿಕೆಗೆ ಎಷ್ಟು % ಕೊಟ್ಟಾರ ಅಂದ್ರೆ 4.2% ಅಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು 11ನೇ ಪಂಚವಾರ್ಷಿಕ ಯೋಜನೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಓಕೆನಾ. ಈ ರೀತಿಯಾಗಿ ನಾವು 12ನೇ ಪಂಚವಾರ್ಷಿಕ ಯೋಜನೆ ಕಡೆಗೆ ಬರೋದಾದ್ರೆ 12ನೇ ಪಂಚವಾರ್ಷಿಕ ಯೋಜನೆ 2000 ಏನಪ್ಪಾ ಅಂತಂದ್ರೆ 12ರಾಗ ಏನಪ್ಪಾ ಅಂತಂದ್ರೆ ಇದು ಬರ್ತದ. ಇದರೊಂದಿಗೆ ಅಧ್ಯಕ್ಷರು ಡಾಕ್ಟರ್ ಮನಮೋಹನ್ ಸಿಂಗ್, ಉಪಾಧ್ಯಕ್ಷರು ಮೊಂಟೆಕ್ ಸಿಂಗ್ ಅಹ್ಲುವಾಲಿಯಾ, 2 ಜನ ಸಿಂಗೆ. ಅಂದರೆ 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇಮ್ ಇದ್ದಾರೆ, ಸಿಂಗ್. ಓಕೆ. ಇನ್ನು ಮನಮೋಹನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 27, 2012ರಂದು ನಡೆದ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಇದರ ಕರಡಿಗೆ ಅನುಮೋದನೆಯನ್ನು ನೀಡುತ್ತಾರೆ. 2012ರಾಗ ಡಿಸೆಂಬರ್ 27, 2012 ಏನು ಮಾಡೋದು, ಇದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಇದರ ಒಂದು ಕರಡಿ ಅಂದರೆ ಆ ಒಂದು ಯೋಜನೆಗೆ ಅಥವಾ ಒಂದು ಮಸೂದೆಗೆ ಆ ಒಂದು ವಿಚಾರಕ್ಕೆ ಏನು ಮಾಡ್ತಾ ಅನುಮೋದನೆ ನೀಡಿ ಇದನ್ನು ಚಾಲು ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಇದರ ಒಂದು ಸಂದರ್ಭದಾಗ ಏನಾಗ್ತಪ್ಪ ಅಂತಂದ್ರೆ ಇದು ಅನುಮೋದನೆ ಹಾಕಿಸಿದ್ರೆ ಜಾರಿಗೆ ಬರ್ತದೆ. ಹಾಗಾದರೆ 12ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಏನೇನು ಅದಾವ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಅಲ್ಪಾವಧಿ ಉದ್ದೇಶಗಳು ಅಂದರೆ ವರ್ಷಕ್ಕಿಂತಲೂ ಕಡಿಮೆ ಅಂದರೆ 364 ದಿನಗಳ ಒಳಗೊಂಡಿರ್ತಕ್ಕಂಥ ಅಲ್ಪಾವಧಿ ಉದ್ದೇಶಗಳು. ಆರ್ಥಿಕ ಅಭಿವೃದ್ಧಿಯ ದರವನ್ನು ಏನು ಮಾಡ್ಬೇಕಂದ್ರೆ 2012-13ನೇ ಸಾಲಿಗೆ 5.5% ಮತ್ತು 2013-14 ವೇಳೆಗೆ 6.5 ಆಗಿನ ಕಾಲದಲ್ಲಿ ಇದ್ದಿರ್ತಕ್ಕಂಥ ಒಂದೇನಪ್ಪಾ ಅಂತಂದ್ರೆ ಇದು ಡಾಟಾ ಆಗಿನ ಕಾಲದಾಗ ಅದು ಚಾಲನೆ ಆಗ್ಯದ. ಅಂದ್ರೆ ಆಗಿನ ಕಾಲದಾಗ ಏನೇನು ಒಂದು ಏನಪ್ಪಾ ಅಂತಂದ್ರೆ ನಿರ್ಮಾಣ ಆಗಿದಾವ ಅಂತಂದು ಇಂಪಾರ್ಟೆಂಟ್. ಈ ಕರೆಂಟ್ ಅಫೇರ್ಸ್ದಾಗ ಇದು ಬಂದು ಕಿಸಿದ್ರೆ 2013-14 ಅದರಿ 2024-25 ಮಾಡಾರ ಹಂಗೆ ಬರಲ್ಲ. ಯಾಕಂದ್ರೆ ಆಗಿನ ಸಂದರ್ಭದಲ್ಲಿ ಆಗಿನ ಇಶ್ವಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ನಿಯಮಗಳನ್ನು ತೊಗೊಂಡಿರ್ತಾರೆ. ಅವ್ರನ್ನ ನಾವು ಕರೆಂಟ್ ಅಫೇರ್ಸ್ಗೆ ತಂದು ಕಿಸಿದ್ರೆ ಜೋಡ್ಸೋಕೆ ಬರಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಹೊಸದಾಗಿ ಏನಾದರೂ ಬಂತು ಅದನ್ನು ಕರೆಂಟ್ ಅಫೇರ್ಸ್ ಸೇರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆನಾ. ಆದರೆ ಈಗ 12ನೇ ಒಂದು ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ವಿಚಾರಗಳನ್ನು ನೋಡಿದರೆ ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಇದರ ಒಂದು ಪ್ರಮುಖ ಉದ್ದೇಶ ಆಗಿತ್ತು. ಹಾಗಾದರೆ ದೀರ್ಘಾವಧಿಯ ಉದ್ದೇಶಗಳು. ಈ ಯೋಜನೆಯ ಕೊನೆಯ ವೇಳೆಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ದರವನ್ನು 9% ಆರ್ಥಿಕ ಅಭಿವೃದ್ಧಿ ಅಂದ್ರೆ ನಾನು ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಎಲ್ಲ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಉತ್ಪಾದನಾಂಗಗಳನ್ನು ಅತ್ಯಂತ ಸಮೃದ್ಧವಾಗಿ ಉಪಯೋಗಿಸಿ ದೇಶದ ಪ್ರಗತಿ ಸಾಧಿಸುವುದಕ್ಕೆ ಏನಂತ ಕರಿತೀವಿ ಆರ್ಥಿಕ ಅಭಿವೃದ್ಧಿ. ಆ ದರ ಎಷ್ಟು ಮಾಡ್ಬೇಕಂದ್ರೆ 9 ದರ. GDP ಕೊಡುಗೆ ಆಗಿರ್ಬೋದು, ಟ್ಯಾಕ್ಸ್ ಮೇಲೆ ಅತ್ಯಂತ ಸಮತಟ್ಟಾಗಿರ್ತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದಾಗಿರ್ಬೋದು, ಎಲ್ಲ ವಿಚಾರಗಳು, ಉದ್ಯೋಗ ಸೃಷ್ಟಿ, ಆಹಾರದ ಭದ್ರತೆ ಎಲ್ಲ ಪೂರ್ಣ ಮಾಡೋದು ಆರ್ಥಿಕ ಅಭಿವೃದ್ಧಿಯ ದರವನ್ನು ಸಾಧಿಸಬೇಕು 9% ಅಂತಕ್ಕಂಥದ್ದು. ಓಕೆನಾ. ಹಾಗಾದರೆ 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 8% ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದು ಇದರ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಿರ್ತಕ್ಕಂಥದ್ದು. ಇನ್ನು 12ನೇ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಏನೇನದಾವ ಅಂತಕ್ಕಂಥದ್ದನ್ನು ನೋಡೋಣ. ಓಕೆನಾ. 8% GDPಯ ಬೆಳವಣಿಗೆಯ ದರವನ್ನು ಸಾಧಿಸುವುದು ಏನಂತ ಕೊಟ್ಟಿದ್ದಾರೆ 12ನೇ ಪಂಚವಾರ್ಷಿಕ ಯೋಜನೆಯ ಗುರಿಗಳಲ್ಲಿ ಫಸ್ಟ್ ಏನು ಕೊಟ್ಟರೆ 8% GDPಯ ಬೆಳವಣಿಗೆ ದರವನ್ನು ಹೆಚ್ಚಿಗೆ ಮಾಡಬೇಕು. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನು ಹೆಚ್ಚಿಗೆ ಮಾಡಬೇಕು. ಆಮೇಲೆ ಕೃಷಿ ಬೆಳವಣಿಗೆಯ ದರವನ್ನು 4% ಒಂದು ದರದಲ್ಲಿ ಕೃಷಿ ಬೆಳವಣಿಗೆಯನ್ನು ಕೂಡ ಏನಪ್ಪ 4% ಸಾಧಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅದರ ಜೊತೆಗೆ 10% ಬಡತನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುವುದು. 10% ಬಡತನದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅಂದರೆ ಬಡತನ ರೇಖೆಗಿಂತ ಕೆಳಗಿರುವವರನ್ನು ಶ್ರೀಮಂತರನ್ನಾಗಿಸಲು ಉದ್ಯೋಗ ಸೃಷ್ಟಿ ಮಾಡಿಸುವುದು. ಜೊತೆಗೆ ಆಹಾರದ ಭದ್ರತೆಯನ್ನು ಒದಗಿಸುವುದು. ಸರ್ಕಾರದ ಹಲವು ಯೋಜನೆಗಳಿಗೆ ಭಾಜನರಾಗುವಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡುವುದು ಅಂತಕ್ಕಂಥದ್ದು 12ನೇ ಪಂಚವಾರ್ಷಿಕ ಯೋಜನೆಯ ಗುರಿ ಉದ್ದೇಶ ಆಗಿರತಕ್ಕಂಥದ್ದು. ಇನ್ನು 50 ಮಿಲಿಯನ್ ಹೆಚ್ಚುವರಿಯಾಗಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು. 50 ಮಿಲಿಯನ್ ಹೆಚ್ಚುವರಿ ಉದ್ಯೋಗಾವಕಾಶ ಸೃಷ್ಟಿಸುವುದು. ಶಿಶು ಮರಣ ದರ IMR ದರವನ್ನು ಪ್ರತಿ 1000ಕ್ಕೆ 25ಕ್ಕೆ ಕಡಿಮೆ ಮಾಡಬೇಕು. ಇನ್ನು
ಮೂಲಭೂತ ಸೌಲಭ್ಯದ ಮೇಲಿನ ಮೂಲಭೂತ ಸೌಲಭ್ಯದ ಹೂಡಿಕೆಯನ್ನು GDPಯ 9%ಕ್ಕೆ ಹೆಚ್ಚಿಸುವುದು. 90% ಕುಟುಂಬಗಳು ಬ್ಯಾಂಕ್ ಖಾತೆಯನ್ನು ಹೊಂದುವಂತೆ ಮಾಡುವುದು, ಅಂದರೆ ಡಿಜಿಟಲೈಸ್ ಮಾಡುವಂಥದ್ದು. ಯಾವಾಗ ಒಂದು ದೇಶದಲ್ಲಿರ್ತಕ್ಕಂತಹ ಎಲ್ಲ ಕುಟುಂಬಗಳು ಡಿಜಿಟಲೈಸ್ ಆಗ್ತವ, ಆವಾಗ ಆರ್ಥಿಕ ಒಂದು ವಹಿವಾಟು ಬಹಳಷ್ಟು ಸರಳೀಕೃತ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಎಲ್ಲ ಕುಟುಂಬಗಳಿಗೂ ಕೂಡ ಬ್ಯಾಂಕ್ ಖಾತೆಯನ್ನು ಹೊಂದುವಂತೆ ಮಾಡುವುದು ಅಂತಕ್ಕಂಥ ವಿಚಾರವನ್ನು ಮಾಡ್ತಾರೆ. ಜೊತೆಗೆ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳನ್ನು ಆಧಾರ್ನೊಂದಿಗೆ ಸಂಯೋಜಿಸುವುದು, ಅಂದರೆ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು. ಇವಾಗ ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಪಂಚ್ ಗ್ಯಾರಂಟಿಗಳು 5 ಕೂಡ ಆಧಾರ್ ಕಾರ್ಡ್ನೊಂದಿಗೆ ಲಗತ್ತೆ ಆಗ್ಯದ, ಆಧಾರ್ ಕಾರ್ಡ್ನೊಂದಿಗೆ ಸಂಯೋಜನೆಯನ್ನು ಹೊಂದಿದಾವ. ಜೊತೆಗೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಏನಾಗುತ್ತಂದ್ರೆ ಈ ಪಂಚ ಯೋಜನೆಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು. ಈ ಪಂಚ್ ಗ್ಯಾರಂಟಿಗಳು ಏನು ಮಾಡ್ಯಾವಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಾಗ ಏನು ಮಾಡ್ಯಾವ ಅಂದ್ರೆ ಕಿಶಾಕ ರೊಕ್ಕ ಕೊಟ್ಟಾವ, ಬಟ್ ಏನು ಮಾಡ್ಯಾವ ನಮ್ಮ ಕಿಶಾ ಖಾಲಿ ಮಾಡಕತ್ತಾವ ಅಂತಕ್ಕಂಥ ವಿಚಾರ ಕೂಡ ನಮಗೆ ಗೊತ್ತಿರಲಿ. ಜೊತೆಗೆ ಕರ್ನಾಟಕದ ಪಂಚ ಗ್ಯಾರಂಟಿಗಳು ನಮ್ಮ ಕರ್ನಾಟಕದ ಆರ್ಥಿಕತೆಯ ಮೇಲೆ ಬಹಳಷ್ಟು ದೊಡ್ಡ ಪೆಟ್ಟನ್ನು ಕೊಡ್ತಾ ಹೋಗ್ಲಿಕತ್ತಾವ. ಪಂಚ ಗ್ಯಾರಂಟಿಗಳಲ್ಲಿ ಇತ್ತೀಚೆಗೆ ಫ್ರೀ ಬಸ್ಸನ್ನು ಬಂದ್ ಮಾಡುವಂತಹ ಕಾರ್ಯಗಳು ಕೂಡ ಏನಪ್ಪಾ ಅಂದ್ರೆ ಸರ್ಕಾರದ ಒಂದು ಗಮನಕ್ಕೆ ಬಂದದ. ಬಹುಶಃ ಯಾವಾಗ ಇದು ಬಂದ್ ಆತಾವ ಗೊತ್ತಿಲ್ಲ, ಬಟ್ ಚಾಲ್ತಿ ಇದ್ರ ತೀರಾ ಗುಣ ಸರ್ಕಾರ ಮತ್ತಷ್ಟು ಸಾಲ ಮಾಡುತ್ತೆ, ಮತ್ತೇನಿಲ್ಲ. ಓಕೆನಾ? ಹಾಗಾದ್ರೆ ಮುಂದಿನ ಒಂದು ವಿಚಾರವನ್ನ ನಾವು ನೋಡೋದಾದ್ರೆ ಇಲ್ಲಿವರೆಗೆ ನಾವು ಏನು ನೋಡ್ತಾ ಬಂದ್ವಿ ಅಂದ್ರೆ 12 ಪಂಚವಾರ್ಷಿಕ ಯೋಜನೆಗಳನ್ನ ಡಿಸ್ಕಷನ್ ಮಾಡಿದ್ವಿ. ಮೊದಲನೇ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಗಳು ಯಾರ ಒಂದು ಮಾದರಿಯ ಆಧಾರದ ಮೇಲೆ ರಚನೆ ಆಗಿದಾವ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ. ಜೊತೆಗೆ ಯಾವ ಒಂದು ಯೋಜನೆ ತಾನು ಅಂದುಕೊಂಡಿದ್ದಕ್ಕಿಂತಲೂ ಕೂಡ GDPಯಲ್ಲಿ ಹೆಚ್ಚಿಗೆ ಬೆಳವಣಿಗೆಯನ್ನು ಮಾಡ್ಕೊಂಡಿದ್ದಾವೆ ಅಂತಕ್ಕಂಥ ಯಾವ್ಯಾವ ಯೋಜನೆಗಳು ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ಮುಂದಿನ ಒಂದು ವಿಷಯದ ಬಗ್ಗೆ ನಾವು ತರಗತಿಯನ್ನು ತಗೊಳ್ಳೋದಾದ್ರೆ ಮುಂದಿನ 10 ಹಲವು ವಿಷಯಗಳ ಅಂದರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನಿಮಗೆ ತಾಳ್ಮೆ ಬೇಕು, ಯಾಕಂದ್ರೆ ಪ್ರತಿಯೊಂದು ವಿಚಾರವನ್ನ ಬಹಳಷ್ಟು ಸಂಕುಚಿತವಾಗಿ ಮತ್ತು ಬಹಳಷ್ಟು ವಿಶ್ಲೇಷಣಾತ್ಮಕವಾಗಿ ಹೇಳುವುದರಿಂದ ನಮಗೂ ಕೂಡ ತಾಳ್ಮೆ ಬೇಕು, ನಮಗಿಂತಲೂ ಹೆಚ್ಚು ನಿಮಗೆ ತಾಳ್ಮೆ ಬೇಕು. ಯಾಕಂದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ತಾವು ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಪ್ರತಿಯೊಂದು ವಿಚಾರವನ್ನ ಅದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರವನ್ನು ನೆನಪಿಟ್ಟುಕೊಳ್ಬೇಕಾಗುತ್ತೆ. ಅವೆಲ್ಲವೂ ಕೂಡ ಈಗಾಗಲೇ ನಾನು ಹೇಳಿದ ಹಾಗೆ ಕೋಡನ್ನು ಹೇಳಿದ್ದೇನೆ. ಯಾವುದರ ಬಗ್ಗೆ ಕೋಡ್ ಹೇಳಿದ್ದೇನೆ ಅಂದರೆ ಕೈಗಾರಿಕೆಗಳ ಬಗ್ಗೆ ಹೇಳಿದ್ದೀನಿ. ಆ ಕೈಗಾರಿಕೆಗಳು ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿದ್ದಾವೆ ಅಂತಕ್ಕದ್ದನ್ನು ಕೂಡ ಕಮೆಂಟ್ ಮಾಡಿ. ಓಕೆನಾ? ಈಗ ಮುಂದಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡ್ತಾ